ಶುಭ ಸುದ್ದಿ ಅಂತ ಹೇಳಿದ್ರೆ ಒಡನಾಡಿ ಸಂಸ್ಥೆ 37 ವರ್ಷಗಳನ್ನ ಪೂರೈಸಿದೆ. ಕಳೆದ ವಾರ ಒಂದು ಸಣ್ಣ ಒಂದು ಸಮಾರಂಭವನ್ನು ಕೂಡ ಮಾಡಿದ್ರು. ಸೊ ಒಡನಾಡಿ ಸಂಸ್ಥೆ ನಡೆದು ಬಂದ ಹಾದಿ ಮೈಸೂರಿನಲ್ಲಿ ಒಡನಾಡಿಯ ಹೋರಾಟಗಳು, ಸ್ಟ್ಯಾನ್ಲಿ ಮತ್ತು ಪುಡ್ಸಿ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ಅಂತ ಏನ್ ಬೇಕಾಗಲ್ಲ. ಯಾಕಂದ್ರೆ ಎವರಿಬಡಿ ನೋಸ್, ಎಲ್ರಿಗೂ ಸ್ಟ್ಯಾನ್ಲಿ ಅವರ ಪರಿಚಯ ಮತ್ತೆ ಚಿರಪರಿಚಿತರಾಗಿದ್ದಾರೆ. ಮತ್ತೆ ಒಡನಾಡಿ ಸಂಸ್ಥೆಯು ಕೂಡ ಮೈಸೂರಿನ ಹೋರಾಟಗಳ ನಡುವೆ ಮತ್ತೆ ಸಾಮಾಜಿಕ ಚಳವಳಿಗಳ ನಡುವೆ ಸಕ್ರಿಯವಾಗಿದೆ. ಆದ್ರೆ ಈ 37 ವರ್ಷಗಳ ನಡಿಗೆಯಲ್ಲಿ ಆ ಒಡನಾಡಿ ಸಂಸ್ಥೆ ಮಾಡಿದಂತ ಒಂದು ಕೆಲಸಗಳೇನಿದೆ, ಸಾಧನೆಗಳೇನಿದೆ ಮತ್ತು ಅವರು ಎದುರಿಸಿದಂತ ಒಂದು ಸಂಕಟಗಳೇನಿದೆ, ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ಸ್ಟ್ಯಾನ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಅವರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು ಹೇಳ್ತಾ ಸ್ಟ್ಯಾನ್ಲಿ ಅವ್ರನ್ನ ನಾನು ಈ ಒಂದು ಫ್ರೈಡೆ ಫೋರಂಗೆ ಪರವಾಗಿ ಅವ್ರನ್ನ ಸ್ವಾಗತಿಸ್ತಾ ಅವ್ರಿಗೆ ತಮ್ಮ ವಿಷಯ ಮಂಡನೆಯನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಓವರ್ ಟು ಯು ಸ್ಟ್ಯಾನ್ಲಿ. ಥ್ಯಾಂಕ್ ಯು ದಿವಾಕರ್, ವೆರಿ ನೈಸ್ ಆಫ್ ಯು. ಫ್ರೈಡೆ ಫೋರಂ ನಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನೀವೆಲ್ಲರೂ ಒಡನಾಡಿಯ ಮೇಲೆ ಇಟ್ಟಿರುವಂತಹ ನಂಬಿಕೆ ಮತ್ತೆ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು 37 ವರ್ಷ, ಅಂದ್ರೆ ಕಳೆದ ಆಗಸ್ಟ್ 10ರಂದು 37 ವರ್ಷಕ್ಕೆ ನಾವು ಮುಗಿಸಿ 38ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಇವೆಲ್ಲವೂ ಸಾಧ್ಯವಾದದ್ದು ಒಡನಾಡಿ ಜನರ ಒಡನಾಟದಲ್ಲಿ ಇರುವ ಕಾರಣದಿಂದ ಅಂತಾನೆ ನಾನು ಬಲವಾಗಿ ನಂಬಿರುವಂತದ್ದು. ಇದು ನನ್ನ ಪಾಲಿಗೆ ಇದು ನಡಿಗೆ ಆಗಿರ್ಲಿಲ್ಲ, ಇದೊಂದು ಓಟುವೆ ಅಂತಾನೆ ಅನ್ಕೊಂಡಿದ್ದೀನಿ. 37 ವರ್ಷ, 37 ದಿನಗಳ ಹಾಗೆ ನಮ್ಮ ಬದುಕಲ್ಲಿ ಕಳೆದು ಹೋಗಿದ್ದಾವೆ. ಪ್ರತಿನಿತ್ಯವೂ ಒಡನಾಡಿಯಲ್ಲಿ ಏನಾದ್ರೂ ಒಂದು ಹೊಸದ್ದು ಇದ್ದೇ ಇರುತ್ತೆ. ಇವತ್ತಿಗೂ ಕೂಡ ಹೊಸದಾದಂತಹ ಚಾಲೆಂಜ್ಗಳಿರ್ತವೆ, ಹೊಸದಾದಂತಹ ಪ್ರಕರಣಗಳಿರ್ತವೆ, ಹೊಸ ಮಕ್ಕಳು ಬರ್ತಾರೆ, ಹೊಸ ಮಹಿಳೆಯರು ಬರ್ತಾರೆ, ಹೊಸದಾದಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಪ್ರತಿಯೊಂದರಿಂದಲೂ ನಾವು ಕಲಿಯುತ್ತಾ ಬಂದ್ವಿ. ಹೇಗೆ ಒಂದು ಮಗು ಬಾಲ್ವಾಡಿಯಿಂದ ಅಂದ್ರೆ 1ನೇ ಕ್ಲಾಸ್ನಿಂದ, ನರ್ಸರಿಯಿಂದ ಒಂದಿಷ್ಟು ಕಲ್ತ್ಕೊಂಡು ಬರುತ್ತೋ, ಹಾಗೆ ನಾವು ಈ ಕ್ಷೇತ್ರದಲ್ಲಿ ಒಂದು ಧ್ಯಾನಾವಸ್ಥೆಯಲ್ಲೇ ಎಲ್ಲವನ್ನು ಕೂಡ ಕಲ್ತ್ಕೊಳ್ತಾನೆ ಬಂದ್ವಿ, ಕಲಿತಾನೆ ಇದ್ದೇವೆ. ನಮ್ಗೆ ಕಲಿಸಿದವರು ಬೇರೆ ಯಾರು ಅಲ್ಲ, ಈ ನೊಂದಂತಹ ಮಹಿಳೆಯರು, ಮಕ್ಕಳು, ಅವರ ಸಮಸ್ಯೆಗಳು ನಮಗೆ ಕಲಿಕೆಯಾದವು ಅಂತ ಹೇಳೋದಕ್ಕೆ ನನ್ಗೆ ನೋವಾಗುತ್ತೆ. ಆದ್ರೂ ಆ ನೋವಿನಿಂದಲೇ ಹೇಳ್ಕೊಳ್ತೇನೆ, ದೇ ಬಿಕೇಮ್ ಅವರ್ ಟೀಚರ್ಸ್. ಯಾರು ಎಕ್ಸ್ಪ್ಲಾಯ್ಟ್ ಆಗಿರ್ತಾರೆ, ಯಾರು ಈ ಸಮಾಜದಿಂದ ದುಃಖಿತರಾಗಿದ್ದಾರೆ, ಅವರೆಲ್ಲರೂ ನಮಗೆ ಶಿಕ್ಷಕರಾಗಿ ನಿಂತಂತದ್ದು, ಅವರಿಂದನೇ ಎಲ್ಲ ಕಲ್ತಿರುವಂತದ್ದು. ಹೌದು, ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಬಹಳಷ್ಟು ಕಲ್ತ್ವಿ, ಕಾನೂನು ಕಲ್ತ್ವಿ, ಸಮಾಜಶಾಸ್ತ್ರ ಕಲ್ತ್ವಿ, ಉಳಿದ ಇತಿಹಾಸವನ್ನ ನೋಡ್ಕೊಂಡ್ವಿ. ಆದ್ರೂ ಕೂಡ ಎಲ್ಲೋ ಕಲಿಕೆ ವಿಶ್ವವಿದ್ಯಾನಿಲಯದಲ್ಲಿ ಒಂದ್ ರೀತಿ ನಿಂತಂತದ್ದಾಗಿತ್ತು ಅಂತಾನೆ ಅನ್ಕಡೆ, ಎಲ್ಲೋ ಒಂದ್ ಕಡೆ ಹರಿಯುವಿಕೆ ಕಡಿಮೆ ಆಯ್ತು. ಆದ್ರೆ ನಮ್ಮ ಒಂದು ಕಾಲೇಜಿನ ದಿನಗಳು ನಾನು ನೆನಪಿಸ್ಕೊಳ್ಬೇಕಾದಂಥದ್ದು ಈ 37 ವರ್ಷಗಳನ್ನ ಪೂರೈಸಿರುವ ಸಂದರ್ಭದಲ್ಲಿ ಒಮ್ಮೆ ಹಿಂದಿರುಗಿ ನೋಡಿದಾಗ ಯಾಕೆ ನಾವು ಈ ಕ್ಷೇತ್ರದಲ್ಲಿ ಬರಬೇಕಾಯ್ತು, ಬಂದ್ವಿ, ಹೇಗೆ ಉಳ್ಕೊಂಡ್ವಿ ಅಂತ ನೋಡಿದಾಗ ಅದಕ್ಕೆ ಬಹಳಷ್ಟು ಅಂಶಗಳು ಕಾರಣ ಆಗಿರ್ತವೆ. ಒಂದು, ಅನ್ಡೌಟೆಡ್ಲಿ ನಮ್ಮನ್ನ ಬೆಳೆಸಿರುವ ರೀತಿ, ಅದು ನಮ್ಮ ಪೋಷಕರಿಗೆ, ಹೆತ್ತವರಿಗೆ ತಲುಪಬೇಕಾಗಿತ್ತು. ಕೆಲವೊಂದು ಅಂಶಗಳು ಅಲ್ಲಿಂದ ನಮ್ಗೆ ಸಿಕ್ಕಿವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ತಂದೆ ನನಗೆ ದೊಡ್ಡ ಪ್ರೇರಣೆ ಅಂತಾನೆ ನನಗೆ ಅನ್ಸುತ್ತೆ, ಅಂದ್ಕೊಂಡಿದ್ದೇನೆ. ಅವರಿಂದ ಕಲ್ತಂತದ್ದು ಬಹಳಷ್ಟಿದೆ. ಒಳ್ಳೆಯ ಒಬ್ಬ ಫಿಲಾಸಫರ್ ನಮ್ಮ ಮನೆಯಲ್ಲಿ ಇದ್ರು ಅಂತಾನೆ ನನಗೆ ಅನ್ಸೋದು. ಹಾಗೇನೆ
ಕಲಿಕೆಯ ಕಾಲೇಜು ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ಕಾಲೇಜಿನಲ್ಲಿ ಆ ಸಕ್ರಿಯವಾಗಿದ್ದಂಥವನು. ಕಾಲೇಜಿನ ಆಡಳಿತದಲ್ಲಿ ಮತ್ತೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಯಾವಾಗ್ಲೂ ಇರ್ತಿದ್ದೆ. ಅದರ ಪ್ರೆಸಿಡೆಂಟ್ ಆಗಿದ್ದೆ, ಸೆಕ್ರೆಟರಿ ಆಗಿದ್ದೆ, SFI ಯಲ್ಲಿದ್ದೆ. ಹೀಗೆ ನಂತರದಲ್ಲಿ ಮೈಸೂರಿಗೆ ಬಂದ ಮೇಲೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರು. ಅದು ನನ್ನ ಪುಣ್ಯ. ಮತ್ತೆ ಪರಶು ನಾನು ಒಟ್ಟಿಗಾಗಿದ್ದು ಅದೊಂದು ರೀತಿಯಾದಂಥದ್ದು ಒಡನಾಡಿಗೆ ಫೌಂಡೇಶನ್ ಅಂತಾನೆ ಅಂದ್ಕೊಳ್ತೇನೆ. ನಾವು ಉಳ್ಕೊಂಡ್ವಿ. ಜೊತೆಯಲ್ಲಿದ್ದ ಸ್ನೇಹಿತರೆಲ್ಲರೂ ಉಳ್ಕೊಂಡಿದ್ದಾರೆ, ಆದ್ರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಹೋದ್ರು. ಆದ್ರೆ ನಾವು ಒಂದೇ ರೀತಿ ಯೋಚನೆ ಮಾಡ್ತಾ, ಒಂದೇ ರೀತಿ ನಡೆಯುತ್ತಾ, ಒಂದೇ ಕಡೆ ಇದ್ದು ಈ ವಿಚಾರವನ್ನು ಕೈಗೆ ತಗೊಂಡಂತವ್ರು. ಅದಕ್ಕಿಂತ ಮುಂಚೆ ಕಾಲೇಜು ದಿನಗಳಲ್ಲಿ ನಮ್ಗೆ ಒಳ್ಳೆಯ ಸಾಮಾಜಿಕ ಶಿಕ್ಷಕರು ನಮ್ಗೆ ಸಿಕ್ಕಿದ್ರು ಅಂತಾನೆ ಅನ್ಸುತ್ತೆ. ಮತ್ತೆ ಸತ್ಯವಾಗ್ಲೂ ಕೂಡ ಅದನ್ನ ನಾನು ಹೇಳಲೇಬೇಕಾಗಿರೋದು. ಕಾಲೇಜು ದಿನಗಳಲ್ಲಿ ನಮ್ಗೆ ಒಳ್ಳೆಯ ನೇತಾರರಿದ್ರು, ಒಳ್ಳೆಯ ಶಿಕ್ಷಕರಿದ್ರು, ಒಳ್ಳೆಯ ಪ್ರೊಫೆಸರ್ಸ್ ನಮ್ ಸುತ್ತಮುತ್ತ ಇರೋರು. ಒಂದಿಷ್ಟು ಚಳುವಳಿ ಅವಾಗ ಸಕ್ರಿಯವಾಗಿತ್ತು. ಅಂದ್ರೆ ದಲಿತ ಸಂಘರ್ಷ ಸಮಿತಿ ಆಗ್ಬೋದು, ಅಥವಾ ರೈತ ಸಂಘ ಆಗ್ಬೋದು, ಮಹಿಳಾ ಸಂಘಟನೆಗಳಾಗ್ಬೋದು. ಒಂದಿಷ್ಟು ಪ್ರತಿ ದಿವಸ ಒಂದಿಷ್ಟು ಧ್ವನಿ ಮೊಳಗ್ತಾ ಇದ್ದಂಥದ್ದು. ಮತ್ತೆ ನಾವು ಅದರಲ್ಲಿ ಸಣ್ಣ ಪುಟ್ಟ ಪಾಲನ್ನ ಹೊಂದುತ್ತಾ ಇದ್ವಿ. ಕಾಲೇಜು ದಿನಗಳಲ್ಲಿ ಜನಮನ ಅಂತ ಹೇಳುವಂತಹ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ನಾವೆಲ್ಲ ಸೇರಿ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಾನಾಗ್ಲಿ, ಪರಶು ಆಗ್ಲಿ, ಪ್ರಸಾದ್ ಕುಂದೂರ್ ಆಗ್ಲಿ, ನಮ್ಮ ಲೋಕೇಶ್ ಮೊಸಳೆ ಆಗ್ಬೋದು, ಆ ರೀತಿ ಬಹಳಷ್ಟು ಜನ ನಾವು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತುಡಿತಾ ಒಂದಿಷ್ಟು ಚಿಂತನೆ ನಡೆಸುತ್ತಾ, ಸಾಂಸ್ಕೃತಿಕವಾದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ, ಅದ್ರ ಮೂಲಕನೇ ಒಂದಿಷ್ಟು ಚಳುವಳಿಗಳನ್ನ ಮಾಡ್ತಾ ಬಂದ್ವಿ, ಪ್ರತಿಭಟಿಸ್ತಾ ಇದ್ವಿ, ಧ್ವನಿ ಮಾಡ್ತಾ ಇದ್ವಿ. ಇದು ಕಾಲೇಜು ದಿನಗಳಲ್ಲಿ. ಕಾಲೇಜು ದಿನ ಕಳೀತಾ ಇದ್ದ ಹಾಗೇನೆ ಇದು ಬ್ಯಾಚುಲರ್ಸ್ ಬಾಯ್ಸ್ ನಾವೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ರೂಮ್ ನಲ್ಲಿ ಇದ್ದಂಥವ್ರು ಎಲ್ರೂ ಬೇರೆ ಬೇರೆ ಕಡೆ ದಿಕ್ಕಾಪಾಲಾಗಿ ಜೀವನ ನಿಮಿತ್ತ ಹೊರಟೋಗ್ತಿದ್ದಾಗ ನಾನು ಪರಶು ಉಳ್ಕೊಂಡ್ವಿ. ಅದಕ್ಕೆ ಬಹಳಷ್ಟು ಕಾರಣಗಳಿದ್ವು. ಒಂದಿಷ್ಟು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಬರೀಲಿಕ್ಕೆ ನಮ್ಮ ರಾಮಣ್ಣನವರು, ಅಂದ್ರೆ ಹಾಡು ಪಾಡು ರಾಮಣ್ಣನವರು, ಮತ್ತೆ ಇನ್ನು ಕೆಲವರೆಲ್ಲರೂ ಕೂಡ ಪ್ರೇರಣೆ ನೀಡ್ತಾ ಇದ್ರು. ಬರೀರಪ್ಪ, ಚೆನ್ನಾಗಿ ಬರಿಬಹುದು, ಬರೀತಿದ್ದೀರಿ ಅಂತೆಲ್ಲ ಹೇಳ್ತಿ ನಮಗೆ ಒಂದಷ್ಟು ಪ್ರಮೋಟ್ ಮಾಡ್ತಾ ಇದ್ರು. ಆವತ್ತಿನ ದಿನಗಳದು 89, 90, 91ರಲ್ಲಿ ಆ ರೀತಿಯಾಗಿ ಒಂದಿಷ್ಟು ಬರವಣಿಗೆಲೆ ತೊಡಗಿಸ್ಕೊಂಡಂಥದ್ದು. ಮತ್ತೆ ಪ್ರೊಫೆಸರ್ ರಾಮದಾಸ್ ಅವ್ರನ್ನ ನೆನಪಿಸ್ಕೊಳ್ಬೇಕು ನಾವು, ಅಥವಾ ನಾವು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರನ್ನ ನೆನಪಿಸ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಬಹಳಷ್ಟು ವರ್ಷ ಒಡನಾಡಿಯಾಗಿದ್ದಂತಹ ನಮ್ಮ ರಾಜಕೀಯ ಮುತ್ಸದ್ದಿ ಆಗಿದ್ದಂತ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನೆನಪಿಸ್ಕೊಳ್ತೇವೆ. ಅಥವಾ ನಮ್ಮ ರೂಮ್ನ ಪಕ್ಕದಲ್ಲೇನೆ ಇದ್ದಂತ GH ನಾಯ್ಕರು, ಖ್ಯಾತ ವಿಮರ್ಶಕರು, ಲೇಖಕರು, ಅವ್ರನ್ನ ನೆನಪಿಸ್ಕೊಳ್ತೇನೆ. ಮೀರಕ್ಕ ಅವ್ರನ್ನ ನೆನಪಿಸ್ಕೊಳ್ತೇನೆ. ಹೀಗೆ ಸುಮಾರಷ್ಟು ಜನ, ದೇವರು ಮಹಾದೇವ್ ಅವರು, ಈ ರೀತಿ ಲಂಕೇಶ್ ಅವರು, ಇವರೆಲ್ಲರೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ದಂತವ್ರೇನೆ. ಲೇಖಕರಾಗಿ ಮಾತ್ರ ಅಲ್ಲ, ಅವರ ನಡವಳಿಕೆಗಳು, ಸಮಾಜಮುಖಿಯಾದಂತ ಧೋರಣೆಗಳು ನಮ್ಗೆ ಪ್ರೇರಣೆ ನೀಡ್ತಾ ಬಂದಿತ್ತು. ಇವೆಲ್ಲವೂ ಸಮಾಜದಿಂದ ನಾವು ಅವತ್ತು ಗಳಿಸಿರುವಂತದ್ದು. ಇವತ್ತು ಯುವಕರಿಗೆ ಈ ರೀತಿಯಾದಂತಹ ಒಂದು ವಾತಾವರಣ ಸಿಗುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇವತ್ತು ಬಹಳ ಕಲುಷಿತ ಆಗಿದೆ ಅಂತಾನೆ ಅಂದ್ಕೊಳ್ತೇನೆ. ಎಲ್ಲವೂ ಛಿದ್ರ ಆಗ್ತಾ ಬರ್ತಾ ಇದೆ. ಜಾತಿ ಆಧಾರಿತವಾಗಿ, ಧರ್ಮಾಧಾರಿತವಾಗಿ, ಪಕ್ಷಾಧಾರಿತವಾಗಿ.
ಇವೆಲ್ಲವೂ ವಿಂಗಡಣೆ ಆಗ್ತಾ ಬರ್ತಾ ಇರುವಂತ ದುರಂತ. ಆದ್ರೆ ಅವತ್ತು ನಮ್ಗೆ ಯಾವುದೋ ಈ ಸೋಂಕುಗಳಿರ್ಲಿಲ್ಲ ಅಂತ ಅಂದ್ಕೊಳ್ತೇನೆ. ಹೀಗೆ ನಾವು ಸಮಾಜಮುಖಿಯಾಗಿ ಯೋಚನೆ ಮಾಡ್ತಾ ಇದ್ದಿದ್ರಿಂದ ನಾವು ಈ ಕ್ಷೇತ್ರದಲ್ಲಿ ಉಳ್ಕೊಂಡ್ವಿ. ಒಂದು ಮಾನವೀಯ ತುಡಿತ ನಮ್ಮಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಬೇರೂರಿ ಹೋಗಿದ್ದಿದ್ರಿಂದ ನಾವು ಏನೋ ಆಗ್ಬೇಕಾಗಿತ್ತು. ಬಹುಶಃ ಉದಾಹರಣೆಗೆ ನಾನು ಒಬ್ಬ ಲಾಯರ್ ಆಗ್ಬೋದಾಗಿತ್ತು, ಅಥವಾ ಒಬ್ಬ ಪತ್ರಕರ್ತನಾಗಿ ಉಳ್ಕೊಳ್ಬಹುದಾಗಿತ್ತು, ಅಥವಾ ಇನ್ನೆಲ್ಲೋ ಕೆಲಸ ಕೆಲಸದಲ್ಲಿ ಇದ್ವಿ. ಕೊನೆ ಕೆಲಸದಲ್ಲೂ ಸೇರ್ಕೊಂಡ್ವಿ. ನಮ್ ಜೊತೆ ಕೆಲ್ಸಕ್ಕೆ ಸೇರಿದಂತವ್ರು ಇವತ್ತು ಸ್ಟೇಟ್ ಆಫೀಸರ್ಸ್ ಆಗಿದ್ದಾರೆ, ಏನೇನೋ ಆಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಿದ್ದಾರೆ ಇವತ್ತಿನ ದಿನಗಳಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಕೂಡ. ಆದ್ರೆ ಆ ನಾವು ಆ ಸಿಕ್ಕದಂತಹ ಅವಕಾಶಗಳನ್ನು ಕೂಡ ಬದಿಗಿಟ್ಟು ಈ ಒಂದು ವಿಚಾರವನ್ನ ಆ ಎದೆಗೆ ಹಾಕೊಂಡಿದ್ದು, ಇದು ಯಾವುದೇ ರೀತಿಯಾದಂತಹ ಉತ್ಪ್ರೇಕ್ಷೆ ಇಲ್ಲದೆ ನಾನು ಹೇಳುತ್ತಿರುವಂತದ್ದು. ಅಷ್ಟು ಗಾಢವಾಗಿ ಆ ಸಮಸ್ಯೆ ನಮ್ಮ ಎದೆಗೆ ನಾಟಿದಂಥದ್ದು. ರಾಧಮ್ಮ, ನಾನು ಅವರ ಹೆಸರನ್ನ ಹೇಳ್ತೇನೆ. ರಾಧಮ್ಮ ಬಹುಶಃ ಎಲ್ಲಿ ಇರುವಂತಹ ನಮ್ಮ ಹಿರಿಯರಾದಂತಹ ಪ್ರತಿ ಮೇಡಮ್ ಅವ್ರಿಗೆ ಗೊತ್ತಿದೆ, ಅವ್ರ ಜೊತೆಲೆಲ್ಲ ಅವ್ರು ಒಡನಾಡಿದ್ದಾರೆ. ರಾಧಮ್ಮನ ಕತೆ ನಾವು ಹೇಳಿದ ನಂತರದಲ್ಲಿ ರಾಧಮ್ಮ ಹೇಗೆ ಅಲಿಮಾ ಅನ್ನುವಂತಹ ಬಾಲಕಿ, ಉತ್ತರ ಕರ್ನಾಟಕದ ಬಾಲಕಿ, ಕೆಂಪು ದೀಪ ಪ್ರದೇಶಕ್ಕೆ ಮುಂಬೈಗೆ ರವಾನೆಯಾಗಿ ತನ್ನ ಗಂಡನಿಂದಲೇ, ಅಂದ್ರೆ ಬಾಲ್ಯ ವಿವಾಹಕ್ಕೊಳಗಾದಂತ ಹೆಣ್ಣುಮಗಳು ಒಬ್ಳು ಇದಕ್ಕೆ ರೆಡ್ ಲೈಟ್ ಏರಿಯಾಕ್ಕೆ ರವಾನೆಯಾಗಿ ಗಂಡನಿಂದಲೇ ಅಲ್ಲೇ ಉಳ್ಕೊಂಡು ಅಲ್ಲಿ ಮಗುವನ್ನ ಹೆತ್ತು ಅಲ್ಲಿಂದ ಬಂದ ಮೇಲೆ ಅನುಭವಿಸಿದಂತಹ ಸ್ಥಿತಿಗಳು, ಮತ್ತೆ ಆ ಮಗುವನ್ನ ಸಾಕುವ ಸಲುವಾಗಿ ಆಕೆ ಪಟ್ಟಂತಹ ಪಾಡುಗಳು, ಮತ್ತೆ ಆಕೆಯನ್ನ ಮಗುವನ್ನ ಅಥವಾ ಅದೇ ರೀತಿ ಇದ್ದಂತಹ ಹೆಣ್ಣು ಮಕ್ಕಳನ್ನ ಈ ಸಮಾಜ ನಡೆಸ್ಕೊಳ್ತಿದ್ದಂತಹ ನಿಕೃಷ್ಟವಾಗಿ ನಡೆಸ್ಕೊಳ್ತಿದ್ದಂತಹ ಸ್ಥಿತಿ ಅವತ್ತೊಂದು. ಸರ್ಕಾರ, ಆಡಳಿತ ವರ್ಗ, ಪೊಲೀಸ್ ಅಥವಾ ಸುಸಂಸ್ಕೃತರು ಅಂತ ಅಂದ್ಕೊಳ್ಳುವ ನಮ್ಮಂತವ್ರು ಎಲ್ರು ಆ ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ತಿದ್ದಂಥದ್ದು ಎಲ್ಲವೂ ನಮ್ಮ ಮುಂದೆ ಎಳೆ ಎಳೆಯಾಗಿ ಅಥವಾ ಎಲ್ಲೋ ಬಿಡಿಸಿ ಅವರ ದೊಡ್ಡ ಒಂದು ಬದುಕಿನ ಪುಸ್ತಕ ನಮ್ಮ ಮುಂದೆ ಅನಾವರಣಗೊಂಡಾಗ ನಾವು ಎಲ್ಲಿದ್ದೇವೆ ಅಂತ ಅನ್ಸ್ಬಿಟ್ಟಿತ್ತು ನಮ್ಗೆ. ನಾವೇನೇ ಹೋರಾಟ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು, ನಮ್ಗೆ ಈ ಒಂದು ಲೋಕವೇ ಕಂಡಿರ್ಲಿಲ್ಲ. ಬೇರೆ ರೀತಿಯ ಶೋಷಣೆಗಳು ಕಾಣ್ತಿದ್ವು. ಆದ್ರೆ ಫುಟ್ಪಾತ್ ಮೇಲೆ ಒಂದಿಷ್ಟು ಜನ ಹುಟ್ಟುತ್ತಾರೆ, ಫುಟ್ಪಾತ್ ನಲ್ಲಿ ಬದುಕ್ತಾರೆ, ಫುಟ್ಪಾತ್ ನಲ್ಲಿ ಮಲಗ್ತಾರೆ, ಅಲ್ಲಿ ಆಕಾಶವನ್ನ ನೋಡ್ತಲೇ, ಅಲ್ಲಿರುವ ನಕ್ಷತ್ರಗಳನ್ನ ಎಣಿಸ್ತಲೇ ಮಕ್ಕಳು ಮಲಗಿರ್ತಾರೆ. ಅಥವಾ ಅಲ್ಲಿಂದನೇ ಅವರು ಜೀವನವನ್ನ, ಅವರು ಕಟು ಸತ್ಯವನ್ನ ಅರ್ಥ ಮಾಡ್ಕೊಳ್ತಾರೆ. ತಮ್ಮ ತಾಯಿಂದಿರಿಗೆ, ತಮ್ಮ ಅಕ್ಕಂದಿರಿಗೆ ಕೆಲವು ಮಕ್ಕಳು ಏನು ವಿಟ ಪುರುಷರನ್ನ ಕರ್ಕೊಂಡು ಬರುವಂತ ಕೆಲಸಗಳನ್ನ ಮಾಡ್ತಾರೆ. ಇದು ಬದುಕು, ಹೊಟ್ಟೆ ಪಾಡು ಅನ್ನುವಂಥದ್ದನ್ನ ಇಟ್ಕೊಳ್ತಾ ಎಲ್ಲೋ ಇದು ಒಂದು ತಪ್ಪಾಗಿ ಅವ್ರಿಗೆ ಕಾಣಿಸ್ತಾ ಇರಲ್ಲ. ಅಥವಾ ತಂದೆ ಅಂತ ಅನ್ಕೊಳ್ಳುವಂತವನೇ ಮಕ್ಕಳನ್ನ ಶೋಷಣೆಗೊಳಪಡಿಸುವಂಥದ್ದು ಅಥವಾ ತಾನೇ ಶೋಷಕನಾಗುವಂಥದ್ದನ್ನು ನಾವು ಕಾಣ್ತಾ ಬಂದ್ವಿ. ಇವೆಲ್ಲವೂ ಕೂಡ ರಾಧಮ್ಮನ ದೆಸೆಯಿಂದಾಗಿ ಹೇಳ್ತೀವಿ. ರಾಧಮ್ಮ ನಮಗೆ ಪ್ರಶ್ನೆ ಮಾಡಿದ್ಲು. ಯಾವುದೋ ಒಂದು ಸಂದರ್ಭದಲ್ಲಿ ರಾಧಮ್ಮನ ಭೇಟಿ ಆಗಕ್ಕಿಂತ ಮುಂಚೆ ನಾವು ಈ ಜಟಕಾದವ್ರನ್ನ ಕುರಿತು ಒಂದು ಲೇಖನ ಮಾಡ್ಬೇಕು ಅಂತಾನೆ ಬಹಳ ಗಾಢವಾದಂತ ಆಸೆ ಇಟ್ಕೊಂಡು ಹೋಗದಂತವ್ರು. ಆ ಸಂದರ್ಭದಲ್ಲಿ ಒಬ್ಬ ಹೆಂಗಸು, ಒಂದು 35 ವರ್ಷದ ಹೆಂಗಸು, ನನಗಾವಾಗ 22 ವರ್ಷದ ಆಸುಪಾಸಿನಲ್ಲಿದ್ದಂತ, 23 ವರ್ಷ, 22 ವರ್ಷ. ಅವಾಗ ಅವಳು ನಮ್ಮನ್ನ ಕಂಡು, ಆ ಜಟ್ಕಾದವರು ಎಲ್ಲ ಕೂತ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೆ. ಜಟ್ಕಾದವ್ರಿಗೆ ಏನು ಅಂತಂದ್ರೆ ಅವತ್ತಿನ ಸ್ಥಿತಿ ನಾವು ಬರಿಬೇಕಾಗಿದ್ದು, ಆಟೋ ರಿಕ್ಷಾಗಳು ಬಂದ ಮೇಲೆ ಜಟ್ಕಾದವರ ಪಾಡ್ ಹೇಗಾಗಿತ್ತು, ಎಷ್ಟು ಜನ ಪ್ರಯಾಣಿಸ್ತಾ ಇದ್ದಾರೆ ಜಟಕಾದಲ್ಲಿ, ಅಥವಾ ಕುದುರೆಗಳು ಹೇಗಾಗಿದ್ದಾವೆ, ಈ ಜಟಕಾದವರ ವೈಯಕ್ತಿಕ ಕುಟುಂಬಗಳು ಹೇಗಿದ್ದಾವೆ, ಅವರ ಮಕ್ಕಳು ಪಾಡೇನು, ಇವೆಲ್ಲವನ್ನೂ ಕೂಡ ಕುರಿತಾಗಿ, ಅಥವಾ ಅವರಿಗೆ
ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಾದಂತಹ ಒಂದು ಜೀವನ ಇತ್ತು, ಈ ಕೈಗಾರಿಕಾ ದಿನ ಏನು ಚಳುವಳಿ ನಡೆದ ನಂತರದಲ್ಲಿ ಮಾಡರ್ನೈಸೇಷನ್ ಆದ್ಮೇಲೆ, ಅರ್ಬನೈಸೇಷನ್ ಆದ್ಮೇಲೆ ಅವರ ಸಮಸ್ಯೆಗಳು ಹೇಗೆ ಉಲ್ಬಣಗಳಾದವು, ಹೇಗೆ ಮುಖ್ಯವಾಹಿನಿಯಿಂದ ಹೊರಗಡೆ ಇದ್ದಾರೆ, ಹೇಗೆ ಒಂದು ಶೋ ಪೀಸ್ ತರ ಅವರು ದಸರಾದಲ್ಲೋ ಭಾನುವಾರ ವೀಕೆಂಡ್ ನಲ್ಲೋ ಅವರು ತಮ್ಮ ಜೀವನವನ್ನ ಮಾಡ್ಬೇಕಾದ ಪರಿಸ್ಥಿತಿಗಳು ಬಂದ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ಲೇಖನ ಮಾಡೋಣ ಅಂತ ಓದೋದು. ಅದು ಕೂರ್ಸ್ಕೊಂಡು ಬಹಳ ಸೀರಿಯಸ್ ಆಗಿ ಉಬ್ಗಂಟ್ ಹಾಕೊಂಡೆ ಎಲ್ಲವನ್ನ ಬರ್ಕೊಳ್ತಾ ಇದ್ವಿ. ನಾವು ಬಹಳ ಬರಿತೀವಿ ಅಂತ ಹೇಳುವಂಥದ್ದನ್ನ ಇತ್ತೇನೋ, ಬಟ್ ಬರ್ಕೊತಾ ಇದ್ವಿ. ಅದನ್ನ ನೋಡ್ದಂತ ಮಹಿಳೆ ದೂರದಲ್ಲಿ ಇವೆಲ್ಲ ಓಪನ್ ಆಗಿ ನಡೀತಾ ಇದ್ದಂತ. ನಮ್ಮ ಅರಮನೆ ಏನಿದೆ, ಅರಮನೆಯ ಪಕ್ಕದಲ್ಲಿರುವಂತಹ ಏನು ಉದ್ಯಾನವನ ಏನಿದೆ, ಅಲ್ಲಿ ಕುಳಿತುಕೊಂಡು ನಾವು ಒಂದು 20-30 ಜನ ಜಟಕದವ್ರ ಜೊತೆ ಮಾತಾಡ್ತಾ ಇದ್ವಿ. ಆ ಕುದುರೆಗಳು ಕೂಡ ಅಲ್ಲಿ ಕಟ್ಟಿದ್ವು. ಆ ಸಂದರ್ಭ ನಾನು ಇನ್ನೂ ಕಣ್ಣಿನ ಮುಂದೆ ಇದೆ. ಅವಾಗ ದೂರದಲ್ಲಿ ಒಂದ್ ಮರದ ಕೆಳಗೆ ಒಬ್ಬ ಮಹಿಳೆ ನಮ್ಮನ್ನ ನೋಡಿ ನಗ್ತಾ ಇದ್ಲು, ಅಲ್ಲೇ ಚುಪಕ್ಕಂತ ಒಗಿತಾ ಇದ್ಲು, ಲೇವಡಿ ಮಾಡ್ತಾ ಇದ್ಲು, ಆಡ್ಕತಾ ಇದ್ಲು. ನಮಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಅಲ್ಲಿರೋರ್ನೆಲ್ಲ ಕೇಳಿದ್ವಿ ನಾವು, ಯಾಕೆ ಅವಳು ಹಂಗ್ ಮಾಡ್ತಿದ್ದಾಳೆ, ಅವಳಿಗೆ ಸ್ವಲ್ಪ ಸುಮ್ನಿರಕ್ ಕೇಳಿ ಅಂತ ಬಹಳ ಏನ್ ಹೇಳ್ತೀರಿ ಸುಸಂಸ್ಕೃತರ ಅನ್ನೋ ರೀತಿಯಲ್ಲಿ ಕೇಳಕ್ ಶುರು ಮಾಡಿದ್ವಿ. ನಮ್ಗೇನೋ ತುಂಬಾ ತೊಂದರೆ ಕೊಡ್ತಿದ್ದಾಳೆ ಅಂತ. ಇಲ್ಲ, ಅಲ್ಲಿ ಯಾರಿಗೂ ಆ ಗಟ್ಸ್ ಇರ್ಲಿಲ್ಲ. ಅವರು ಸುಮ್ಮನೆ ಇದ್ಬಿಡಿ ಸರ್, ಆ ಕಡೆ ನೋಡ್ಬೇಡಿ, ಅವಳು ಸರಿ ಇಲ್ಲ ಅನ್ನುವಂಥದ್ದು ಹೇಳೋದು. ಸರಿ ಇಲ್ಲ ಅಂದ್ರೆ ಏನು ಹೇಳ್ಬೋದಲ್ಲ, ಅವಳೇನು ಅಂತ ದೊಡ್ಡ ಪ್ರಭಾವಿ ತರ ಏನ್ ಕಾಣ್ತಾ ಇರ್ಲಿಲ್ಲ, ಏನು ಭಿಕ್ಷುಕರಿಗಿಂತ ಏನು ಜಾಸ್ತಿ ಕಾಣ್ತಿರ್ಲಿಲ್ಲ. ಒಂದು ಹಳೆ ಸೀರೆ, ಯಾರೋ ಕೊಟ್ಟಂತಹ ಒಂದು ಹಳೆ ಬ್ಲೌಸು, ಒಂದು ಒಂದು ಕಾಲಿಗೊಂದು ಹವಾಯಿ ಚಪ್ಪಲ್ ಹಾಕೊಂಡು ಇದ್ದಂಥವಳು. ಕೆದರು ಹೋಗಿದ್ ಕೂದ್ಲು, ಸ್ನಾನ ಇಲ್ಲ, ಏನೂ ಇಲ್ಲ. ಒಂದ್ ರೀತಿ ಏನು ಕಂಠ ಪೂರ್ತಿ ಕುಡ್ದಿದ್ದಾರೆ, ಕಣ್ಣೆಲ್ಲ ಕೆಂಪು ಮಾಡ್ಕೊಂಡಿದ್ದಾಳೆ, ಪಾನ್ ಪರಾಗ ಏನೋ ಜಗಿತಾ ಇದ್ದಾಳೆ. ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂತ ಹೇಳುವಂತಹ ಏನು ಆಕರ್ಷಕ ವ್ಯಕ್ತಿತ್ವ ಏನು ಆಗಿರ್ಲಿಲ್ಲ. ಆದ್ರೆ ಅವಳು ಕೇಳಿಸ್ಕೊಂಡ್ಲು, ಈ ವಿಚಾರವನ್ನ ಕೇಳಿಸ್ಕೊಳಕ್ಕಿಂತ ಮುಂಚೆ ಒಂದು ಕಮೆಂಟ್ ಮಾಡಿದ್ದ, ಸರ್ ಅವಳು ಗುಡ್ಸೆಟ್ಟಿ ಸರ್ ಅಂತ. ಗುಡ್ಸೆಟ್ಟಿ ಸರ್, ಅವಳು ಸವಾಸ ಮಾಡಬೇಡಿ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳ್ತಾ ಇದೆ. ಹೇಳ್ತದೆ, ಮಾತಾಡಿ. ಆಗ್ಲಿ. ಈ ಕತೆ ಹೇಳ್ಬೇಕಾದ್ರೆ ಮಧ್ಯ ಗುಟ್ಟಿದ್ರೆ ಎಲ್ಲ ಇದ್ದಾರೆ ಅಂತ ಎಲ್ಲ ಮಲಗ್ಬಿಟ್ರೆ ಏನು ಅಂತ ನೋಡ್ತಾ ಇದ್ದೆ. ಆಗ್ಲಿ, ಸುಮ್ನೆ ತಮಾಷೆ ಮಾಡಿದೆ. ಆವಾಗ ನಮ್ಗೆ ಈ ಪದದ ಅರ್ಥವೇ ಗೊತ್ತಿರ್ಲಿಲ್ಲ. ನನಗಂತೂ ಗೊತ್ತಿರ್ಲಿಲ್ಲ ಈ ಗುಡ್ಸೆಟ್ಟಿ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಏನ್ ನಂಗಂದ್ರೆ ಅಂತಂದಾಗ ಒಬ್ಬ ಸೂಳೆ ಸಾರ್ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಬೇಸರ ಆಗೋಯ್ತು. ಹಂಗಂದಾಗ ಅವಳನ್ನ ನೋಡಿದ್ರೆ ಪಾಪ ಹೊಟ್ಟೆಗೆ ಏನು ತಿನ್ನದ ಇದ್ದಂಗೆ ಕಾಣ್ತಿದ್ದಾಳೆ. ಮತ್ತೆ ನಮ್ಮ ಅಲ್ಪ ಜ್ಞಾನ ಹೇಗಿತ್ತು ಅಂತಂದ್ರೆ ವೇಶ್ಯಾವಾಟಿಕೆ ಬಗ್ಗೆ, ಅಂದ್ರೆ ಸುಳಿಯರು ಅಂತ ಏನ್ ಕರೀತಾರೆ ಇಂಥದ್ದು ಸಿನಿಮಾಗಳೆಲ್ಲ ನೋಡಿದ್ವಿ. ಕೆಲವು ಕಥೆಗಳನ್ನ ಓದಿದ್ವಿ, ಕಾದಂಬರಿಗಳನ್ನ ಓದಿದ್ವಿ, ಇಂಗ್ಲಿಷ್ ನಲ್ಲೂ ಓದಿದ್ದೆ, ಕನ್ನಡದಲ್ಲೂ ಓದಿದ್ದೆ. ಎಲ್ಲ ಕಡೆ ಈ ಪ್ರಾಸ್ಟಿಟ್ಯೂಷನ್ ಇರೋದನ್ನ ತುಂಬಾ ಗ್ಲೋರಿಫೈ ಮಾಡಿ ಬರ್ದಂಥದ್ದೇ ಸಿನಿಮಾಗಳು ತೆಗ್ದಂಥದ್ದು. ಅಲ್ಲಿ ಈ ರೀತಿಯ ಒಂದು ಕ್ಯಾರೆಕ್ಟರೇ ಬಂದಿರ್ಲಿಲ್ಲ ಎಲ್ಲೂ ಕೂಡ. ಎಲ್ಲ ಹೀರೋಯಿನ್ಗಳನ್ನ ಹಾಕೊಂಡು ಮಾಡಿದ್ರು ಸಿನಿಮಾ. ನೋಡ್ಲಿಕ್ಕೆ ಚೆನ್ನಾಗಿರೋರು, ಹೆಲ್ದಿ ಆಗಿರೋರು, ಒಳ್ಳೆ ಸೀರೆ, ಒಳ್ಳೆ ಬ್ಲೌಸ್, ಮಾದಕವಾಗಿರೋರು, ಸುತ್ತಮುತ್ತ ಒಳ್ಳೆ ಜನ, ಹಣಕಾಸಿದ್ದಂಥವ್ರು ಓಡಾಡೋದು, ದೊಡ್ಡ ಮಹಲ್ಗಳಲ್ಲಿ ಇರೋದು, ಏನೇನೋ ಇರೋದು. ಕಾಲ್ ಗರ್ಲ್ಸ್ ಬೇರೆ ರೀತಿಯ ತೋರ್ಸ್ಕೊಳ್ಳೋರು, ವೆಸ್ಟರ್ನ್ ನೋವೆಲ್ಸ್ ಅಲ್ಲಿಲ್ಲ ಅದನ್ನೆಲ್ಲ ಓದಿದ್ವಿ. ಆದ್ರೆ ಈ ರೀತಿನೂ ಒಬ್ರು ಇರ್ತಾರೆ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಅಂತ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಏನೇನೋ ನೆನಪುಗಳು ಬಂದ್ಬಿಟ್ಟು ಆ ಸಂದರ್ಭದಲ್ಲಿ, ಇವ್ರ ಕತೆ ಏನು, ಇವ್ರು ಹೇಗೆ ಪ್ರಾಸ್ಟಿಟ್ಯೂಟ್ ಆಗ್ಲಿಕ್ಕೆ ಸಾಧ್ಯ, ಇವ್ರ ಹತ್ರ ಯಾರು ಹೋಗೋರು, ಯಾರು ಅಂತವ್ರು ಗಂಡಸರೇ ಆಗಿರ್ತಾರೆ, ಇವೆಲ್ಲವೂ ಆ ಒಂದು ಕ್ಷಣದಲ್ಲಿ ಅವೆಲ್ಲವೂ ನಮ್ಮ ಮುಂದೆ ಹಾದು ಹೋದೋಯ್ತು. ವೈಯಕ್ತಿಕವಾಗಿ ನಾನು ನೆನಪಿಸ್ಕೊಂಡಂಥದ್ದು. ನಂತರದಲ್ಲಿ
ನಾನು ಅದನ್ನ ಸೀರಿಯಸ್ ಆಗಿ ಕೇಳಿದೆ. ಯಾಕೆ ಹಿಂಗ್ ಅಂತಿದ್ರೆ ಅವಳಿಗೆ ಪಾಪ ಅಂತ. ಅಷ್ಟೊತ್ತಿಗೆ ಆಕೆ ಏನೋ ಕಾಲ್ ಕೇರ್ಕೊಂಡು ಕಾಯ್ತಾ ಇದ್ಲು. ಏನೋ ಒಂದು ಅವಕಾಶಕ್ಕೆ ಇದ್ರೊಳಗಡೆ ಜಂಪ್ ಮಾಡ್ಲಿಕ್ಕೆ ಈ ಡಿಸ್ಕಷನ್ ಒಳಗಡೆ. ಹೌದು ಕಣ್ರಯ್ಯ ಅಂತ ಹೇಳ್ಕೊಂಡು ಬಂದೇ ಬಿಟ್ಲು. ನಾನು ಗುಡ್ಸೆಟ್ಟಿನೇ, ನೀವೆಲ್ಲ ಗರ್ತಿಯರ್ ಗುಡ್ದವ್ರು, ಇಲ್ಲಿ ಕೂತ್ಕೊಂಡು ಇವ್ರಿಬ್ರು ಜೊತೆಲಿ ನಿಮ್ದೆಲ್ಲ ಕತೆಗಳನ್ನ ಹೇಳಿದ ತಕ್ಷಣ ನಿಮ್ದೇನ್ ಸಮಸ್ಯೆ ಬಗೆಹರಿತಾ? ನಾನು ಅದಕ್ಕೆ ಉಗಿತಾ ಇದ್ದಿದ್ದು. ಇವರು ಪತ್ರಕರ್ತರು, ಇವರು ಕತೆ ಬರೀತಾರೆ, ಎಲ್ಲವನ್ನು ತಗೊಂಡೋಗಿ ಪೇಪರ್ನಲ್ಲಿ ಹಾಕ್ತಾರೆ. ನಾಳೆ ದೊಡ್ಡದಾಗಿ ಒಂದು ಕತೆ ಬರುತ್ತೆ. ನಾಡಿದ್ದು ನಿಮ್ ಕತೆ ಕೇಳೋರು ಯಾರಿದ್ದಾರೆ? ಇವ್ರು ಇನ್ನೊಂದು ಕತೆ ಹುಡ್ಕೊಂಡು ಹೋಗ್ತಾರೆ ಅಂತೇಳಿ ಇಂಗ್ಲಿಷ್ ನಲ್ಲಿ ಆಕೆ ನಮ್ಮ ರೈಟ್ ಅಂತ ಅಂದ್ಲು. ಐ ನೋ ಯು ಆರ್ ಜರ್ನಲಿಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳಿ. ನಮ್ಗೆ ಶಾಕ್ ಆಗೋಯ್ತು. ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇಲ್ಲ. ಏನೋ ಒಂದಿಷ್ಟು ಮರ್ತೋಗಿರ್ಬೋದು, ಬಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ಲು. ಇವೆಲ್ಲ ಗಾಬರಿ ಆಗುವಂತ ವಿಚಾರ ನಮಗೆ ಅವತ್ತಿನ ಆ ಎಳೆಯ ದಿನಗಳಲ್ಲಿ ಅನ್ಸ್ತು. ನಿಮ್ಗೆ ನೀವು ಕತೆ ನಿಮ್ಗೆ ಏನು ಸಿಗ್ಲಿಲ್ಲ ಅಂತಂದ್ರೆ ನನ್ ಕತೆ ಬರೀರಿ, ಅದು ದೊಡ್ಡ ಕತೆ ಆಗುತ್ತೆ ನಿಮ್ ಪೇಪರ್ಗೆ, ನಿಮ್ ಮುಖಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ಕಡೆ ತುಪ್ಪಕ್ಕಂತ ಹೋಗ್ಬಿಟ್ಟು ಹೋಗಿದ್ಲು. ಇದು ತುಂಬಾ ದೊಡ್ಡ ಸ್ಟೋರಿ ಆಗ್ಬಿಡುತ್ತೆ. ಹೇಳ್ತಾ ಹೋದ್ರೆ 8 ಗಂಟೆ ಒಳಗಡೆ ಬೇರೆ ಬೇರೆ ವಿಚಾರ ಮಾತಾಡ್ಬೇಕಾದ್ರೆ ಯಾವುದು ಬೇಸ್, ಒಡನಾಡಿಗೆ ಬೇಸ್ ಏನು ಅಂತಂದ್ರೆ, ನಾನು ಯಾವ್ದೋ ಟೆಕ್ನಿಕಲ್ ಇಶ್ಯೂಸ್ ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನನಗ್ ಬೇಸೆ ಒಂದು ಮಾನವೀಯವಾದಂತಹ ಸ್ಪಂದನೆ, ಮಾನವೀಯವಾದಂತಹ ಕಥೆ, ಮಾನವೀಯವಾದಂತಹ ಸನ್ನಿವೇಶ ನಮ್ಮನ್ನ ಎಲ್ಲೋ ತಂದು ನಿಲ್ಸಿದೆ. ಉತ್ತಮವಾದ ಸ್ಥಾನಕ್ಕೆ ತಂದು ನಿಲ್ಸ್ತು ಅಂತಾನೆ ಅನ್ಸುತ್ತೆ. ಒಳ್ಳೇದಾಯ್ತು ನಾವು ರಾಧಮ್ಮನನ್ನ ಕಂಡಿದ್ದು ಅಂತ ನನಗಂತೂ ಅನಿಸ್ತಾ ಇದೆ, ಯಾವತ್ತೂ ಕೂಡ ಅನಿಸಿದೆ. ಅದರ ನಿಮಿತ್ತ ನಾವು ಬಹಳಷ್ಟು ಸನ್ನಿವೇಶಗಳನ್ನ ಎದುರಿಸಿದ್ವಿ, ಬಹಳಷ್ಟು ಚಾಲೆಂಜಸ್ ಅನ್ನ ನೋಡಿದೀವಿ ಆಯ್ಕೆ ಮಾಡ್ಕೊಂಡಂತಹ ಕಾರಣಕ್ಕೆ. ಆದ್ರೆ ವಿ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಅದು ನಮ್ಮನ್ನ ಬಲಗೊಳಿಸ್ತಾ ಹೋಯ್ತು. ರಾಧಮ್ಮನ್ನ ನೋಡಿದ ಮೇಲೆ, ರಾಧಮ್ಮನ್ನ ಕಂಡ ಮೇಲೆ, ಮತ್ತೆ ರಾಧಮ್ಮನ ಮರು ಭೇಟಿ ಆದಾಗ ರಾಧಮ್ಮ ನಮಗೆ ಬೇರೆ ಬೇರೆ ವಿಚಾರಗಳನ್ನ ಹಿಟ್ಟು. ರಾಧಮ್ಮ ಅವತ್ತಿನ ದಿನ ತನ್ನ ದೇಹವನ್ನ 5 ರೂಪಾಯಿಗೆ ಒಬ್ಬನಿಗೆ ಮಾರ್ತಾ ಇದ್ದಿತ್ತು. 5 ರೂಪಾಯಿಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ದೆ. 5 ರೂಪಾಯಿ ಬರುತ್ತೆ ಅಣ್ಣ ಅಂತ ಅಂದ್ಬಿಟ್ಟು. ಮೊದ್ಲು ನಮ್ ಕಂಡ್ರೆ ರೋಪ್ ಆಗ್ತಾ ಇದ್ದಂತವಳು ನಾನೊಂದು 50 ರೂಪಾಯಿಯನ್ನ ಅವಳ ಕೈಗೆ ಇಟ್ಬಿಟ್ಟು, ಇವತ್ತು ಯಾವುದೇ ರೀತಿಯಾಗಿ ಹೋಗ್ಬೇಡ, ನಿನ್ನಿಂದ ನಾವು ಸ್ವಲ್ಪ ವಿಚಾರ ಕಲಿಬೇಕಾಗಿದೆ, ನಾವು ಮಾತಾಡೋಣ ಅಂತ ಅಂದಿದ್ದೆ. ಸರಿ, ನಾವಿಬ್ರು ನಾವಿಬ್ರು ಒಟ್ಟಿಗೆ ಇದ್ವಿ, ಮಾತಾಡೋಣ ಅಂದ್ವಿ. ಅವಳಿಗೆ ಹುಚ್ಚರಿರ್ಬೇಕು ಅಂತ ಅನ್ಸಿರ್ಬೇಕು. ಆಗ್ಲಿ ಮಾತಾಡೋಣ ಅಂತ ಹೇಳಿ ಬನ್ನಿ ನನ್ನ ಜೊತೆಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಗ ಆಗ್ಲೂ ಕೂಡ ಭ್ರಮೆಗಳು, ಇವಳೆಲ್ಲೋ ಮನೆ ಕರ್ಕೊಂಡು ಹೋಗ್ತಾಳೆ, ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾಳೆ ಅಂತ. ಮೈಸೂರಿನ ಒಂದು ಸಯಾಜಿರಾವ್ ರೋಡಿನ ಒಂದು ಪಕ್ಕದಲ್ಲಿ ಒಂದು ಗಲ್ಲಿ ಇದೆ. ಆ ಗಲ್ಲಿಯಲ್ಲಿ ಸಾಧಾರಣ ಯಾರು ಹೆಚ್ಚು ಓಡಾಡಲ್ಲ, ಅವೆಲ್ಲ ಸ್ವಲ್ಪ ನಟೋರಿಯಸ್ ಗಲ್ಲಿಗಳಾಗಿತ್ತು ಅವತ್ತು. ಅದರೊಳಗಡೆ ಹೋಗ್ತಾ ಹೋಗ್ತಾ ಅಲ್ಲೇ ಫುಟ್ಪಾತ್ ಮೇಲೆ ಕೂತ್ಕೊಂಡ್ಬಿಟ್ರು. ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ರು. ನಮಗೆ ಏನೇ ಬೀದಿ ನಾಟಕ ಮಾಡಿದ್ರು, ಯಾವುದೇ ರೀತಿ ಚಳವಳಿ ಪ್ರತಿಭಟನೆ ಮಾಡಿದ್ರು, ಇವೆಲ್ಲ ಹೊಸದು. ಇದು ಇಲ್ಲಿ ಮಠ ಮಧ್ಯಾಹ್ನ ಆಕೆ ಜೊತೆಲಿ ಅಲ್ಲಿ ಕುಳಿತುಕೊಳ್ಳೋದು ಅಂತಂದ್ರೆ ಜನ ಏನ್ ತಿಳ್ಕೊಂಡಾರು ಅನ್ನುವಂಥದ್ದೆಲ್ಲ ಇತ್ತಲ್ಲ. ನಾವೆಲ್ಲರೂ ಒಂದ್ ಕಡೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ರಾಧಮ್ಮ ಅಂತ ಅಂದ್ವಿ. ಇಲ್ಲ, ನೀವು ಇಲ್ಲೇ ಕೂತ್ಕೋಬೇಕು, ಇದು ನನ್ ಜಾಗ, ಇದು ನನ್ ಮನೆ ಇದ್ದಾಗೆ, ನೋಡಿ ಅಲ್ಲಿ ಟ್ರಂಕು ಹಾಸಿಗೆ ಅಲ್ಲೆಲ್ಲ ಇಟ್ಟಿದ್ದೀನಿ, ನೀವು ಇಲ್ಲಿ ಕೂತ್ರೆ ಮಾತ್ರ ನಿಮಗೆ ನಾನು ಅರ್ಥ ಆಗೋದು ಅಂತಾನು ಹೇಳಿದ್ವಿ. ನನ್ನ ಸಮಸ್ಯೆ ಅರ್ಥ ಆಗೋದು. ಸೊ ಈ ರೀತಿ ಹೇಳಿ ಅಲ್ಲಿದ್ದವ್ರನ್ನೆಲ್ಲ ಓಡಿಸಿ ಅವಳು ಕೂತ್ಕೊಂಡ್ಲು. ಸ್ವಲ್ಪ ಹೊತ್ತಲ್ಲಿ ಒಬ್ಬ ಹುಡ್ಗ ಬಂದ, ಯೂನಿಫಾರ್ಮ್ ಅಲ್ಲಿ ಬಂದ, ಬ್ಯಾಗ್ ತಗೊಂಬಂದು ಅಲ್ಲಿ ಒಂದು ಕರೆಂಟ್ ಕಂಬದ ಹತ್ರ ಒಂದ್ ನೇತ್ ಹಾಕ್ಬಿಟ್ಟು ಒಂದ್ ಪುಸ್ತಕ ಇಟ್ಕೊಂಡು ಆ ಕಡೆ ಹೋದ. ಅವನು ಮಗ ಅಂತ. ಈ ಮಗ ಇರೋದ್ರಿಂದಾಗಿ ನಾನು ಇನ್ನೂ ಬದುಕಿದ್ದೀನಿ ಸರ್, ಹೀಗೆ ಎಲ್ಲಾರು ಒಂದ್ ಕಡೆ ದಡ ಸೇರ್ಸ್ಬೇಕು, ಇಲ್ದಿದ್ರೆ ನಾನು ಯಾವತ್ತೋ ಸತ್ತೋಗ್ತಿದ್ದೆ ಅಂತ ಹೇಳಿದ್ರು ರಾಧಮ್ಮ.
ಸೊ ಈ ರೀತಿ ಆದ್ಮೇಲೆ ರಾಧಮ್ಮನ ಮೂಲಕ ನಾವು ಬಹಳಷ್ಟು ಹೆಣ್ಣು ಮಕ್ಕಳನ್ನ, ಆಕೆಗಿಂತ ಕಡಿಮೆ ವಯಸ್ಸಿನ ಬಾಲ್ಯ ಕಳೆದುಕೊಂಡಂತ ಹೆಣ್ಣು ಮಕ್ಕಳು ಇವರೆಲ್ಲರೂ ಕೂಡ ನೋಡ್ತಾ ಬಂದ್ವಿ. ಅವ್ರನ್ನ ಯಾರು ನೋಡ್ತಾನೆ ಇರ್ಲಿಲ್ಲ. ವೆರಿ ಫ್ರ್ಯಾಂಕ್, ನಮ್ಗೆ ಆ ಯೌವನದ ದಿನಗಳಲ್ಲಿ ನಮ್ಗೆ ಇವೆಲ್ಲ ಕಾಣಿಸ್ತಾನೆ ಇರ್ಲಿಲ್ವೇನು. ಎಲ್ಲೋ ಕಣ್ ಮುಂದೆನೆ ಅಲ್ಲೆಲ್ಲ ಕೇರ್ ಆಸ್ಪತ್ರೆ ಹತ್ರ, ಚಾಮುಂಡೇಶ್ವರಿ ಗಲ್ಲಿಗಳಲ್ಲಿ, ಸಯಾಜಿ ರೋಡ್ಗಳಲ್ಲಿ, ಇನ್ನೆಲ್ಲೆಲ್ಲೆಲ್ಲೋ ಆ ಇರೋರು ಇವರೆಲ್ಲರೂ ಕೂಡ ಮೂಲೆ ಮೂಲೆಯಲ್ಲಿ ಮಲ್ಕೊಂಡಿರೋರು. ನಮಗೆ ಬೀದಿಯಲ್ಲಿರುವ ಕೆಲವು ಪ್ರಾಣಿಗಳು ಕಾಣಿಸ್ಕೊಳ್ತವೆ, ನಾಯಿಗಳು ಕಾಣಿಸ್ಕೊಳ್ತವೆ. ಅವ್ರನ್ನ ಅರ್ಸ್ಕೊಂಡು ಹೋಗಿ ಊಟ ಹಾಕೋರು ಇದ್ದಾರೆ, ಪಾರಿವಾಳಗಳಿಗೆ ಊಟ ಹಾಕೋರು ಇದ್ದಾರೆ. ಆದ್ರೆ ಅದ್ರ ಪಕ್ಕದಲ್ಲೇ ಮನುಷ್ಯರು ಮಲಗಿರ್ತವೆ. ಅವ್ರ ಕಥೆಗಳೇನು, ಅವ್ರನ್ನ ಯಾಕೆ ಅಲ್ಲಿದ್ದಾರೆ, ಅವ್ರ ಮಕ್ಳೇನ್ ಮಾಡ್ತಿದ್ದಾರೆ, ಅವ್ರಿಗೆ ಹೆಂಗ್ ಮಕ್ಳು ಹುಟ್ಟುತ್ತಾ ಇದಾವೆ, ಅವ್ರ ಡೆಲಿವರಿ ಎಲ್ಲ ಆಗುತ್ತೆ, ಅವ್ರ ಹೆಣ ಅವ್ರು ಹೆಂಗ್ ಸಾಯ್ತಾರೆ, ಅವ್ರ ಬಾಡಿ ಎಲ್ಲಿಗೆ ಹೋಗುತ್ತೆ, ಇದು ಎಲ್ಲ ಯಾವುದು ನಮ್ಗೆ ಅರ್ಥ ಆಗದೆ ಇರುವಂತ ವಿಚಾರ. ಇವತ್ತು ಬಹಳಷ್ಟು ಜನರಿಗೆ ಇದು ಯಾವ್ದು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈ ಲೋಕ ನಮಗೆ ರಾಧಮ್ಮನಿಂದಾಗಿ ತೆರ್ಕತ್ತು. ಅವತ್ತು ನೋಡಿದ ಹಾಗೆ HIV ಏಡ್ಸ್ ಅನ್ನುವಂಥದ್ದು ತುಂಬಾ ದೊಡ್ಡ ಅಡಂಭೂತವಾಗಿ ಕಾಡ್ತಾ ಇದ್ದಂತ ದಿನಗಳು. ಅಂದ್ರೆ ಅದರ ಬಗ್ಗೆ ಸರಿಯಾದ ಅರಿವು ಜನರಿಗೆ ಇರ್ತಿರ್ಲಿಲ್ಲ. ಅಧಿಕಾರಿಗಳಿಗೂ ಇಲ್ಲ, ಕಾರ್ಪೊರೇಷನ್ ಅವ್ರಿಗಿಲ್ಲ, ಪೊಲೀಸ್ನವ್ರಿಗಿಲ್ಲ, ಡಾಕ್ಟರ್ಗಳಿಗಿಲ್ಲ, ನರ್ಸ್ಗಳಿಗಿಲ್ಲ. ಆ ಹೆಣ್ಣು ಮಕ್ಕಳು ಏನಾದ್ರೂ HIV ಏಡ್ಸ್ ಬಂದು ಅಲ್ಲಿ ಏನಾದ್ರು ನರಳುತ್ತಾ ಇದ್ರೆ ಅವ್ರನ್ನ ಯಾವ ಆಸ್ಪತ್ರೆಗೂ ಯಾರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅಲ್ಲೇ ನರಳ್ಕೊಂಡು ಸಾಯೋರು, ಸತ್ರು ಮುಕ್ತಿ ಸಿಗ್ತಿರ್ಲಿಲ್ಲ. ಆ ಹೆಣವನ್ನ ಇಟ್ಕೊಂಡು ಹಣ ಕಲೆಕ್ಟ್ ಮಾಡುವಂತ ಗ್ಯಾಂಗ್ಗಳು ಮೈಸೂರು ಒಳಗಡೆ ಇದಾವೆ ಅಂತಂದ್ರೆ ನೀವು ನಂಬಬೇಕು. ಯಾಕಂತಂದ್ರೆ ಅಲ್ಲಿ ಯಾವುದೇ ಭಾವನೆಗಳಿಗೆ ದಾರಿ ಇಲ್ಲ. ಸತ್ರು ಸರಿ, ಸತ್ತೋದ್ಮೇಲೆ ಇನ್ನೇನು ಅವಳನ್ನ ಇಟ್ಕೊಂಡು ಸ್ವಲ್ಪ ಒಂದೆರಡು ದಿವಸ ಏನೋ ಅಗರಬತ್ತಿನೋ ಅಥವಾ ತಾಂಬ್ರಾಣಿನೋ ಸೆಂಟೋ ಮತ್ತಾರೋ ಏನೋ ಹಾಕಿ 2 ದಿವಸ ದುಡ್ಡು ಎತ್ಬಿಡೋಣ ಅಂತ ಹೇಳುವಂತ ಗ್ಯಾಂಗ್ಗಳು ಕೂಡ ಇದು. ಅವ್ರನ್ನೆಲ್ಲಾರನ್ನು ನೋಡಿದ್ವಿ, ಅವ್ರನ್ನೆಲ್ಲಾರನ್ನು ಹೆದರ್ಸಿ, ಅವ್ರನ್ನೆಲ್ಲಾರನ್ನು ಬೆದರ್ಸಿ ಆ ಹೆಣವನ್ನ 10 ರೂಪಾಯಿ ಬಾಡಿಗೆಯ ತಳ್ಳೋ ಗಾಡಿಯಲ್ಲಿ ಇಟ್ಟು ಅದನ್ನ ಹರಿಶ್ಚಂದ್ರ ಘಾಟಿಗೆ ತಗೊಂಡೋಗಿ ಆ ಹೆಣಗಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನ, ಶವ ಸಂಸ್ಕಾರವನ್ನು ಕೊಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ವಿ. ಏನೇ ಇರ್ಲಿ, ಇದು ನಾವು ಹೆಚ್ಚುಗಾರಿಕೆ ಇವೆಲ್ಲ ಹೇಳ್ತಾ ಹೋದ್ರೆ ಒಂದ್ ರೀತಿ ಹೆಚ್ಚುಗಾರಿಕೆ ಅಂತ ಅನ್ಸ್ಬಿಡ್ತದೆ. ನಮ್ದೇನು ಹೆಚ್ಚುಗಾರಿಕೆ ಇಲ್ಲ, ಇವು ಸ್ಪಾಂಟೇನಿಯಸ್ ಆಗಿ ಈ ಕೆಲಸಗಳನ್ನ ಮಾಡ್ತಾ ಹೋದ್ವಿ. ನನಗನ್ಸುತ್ತೆ ಒಡನಾಡಿ ಅನ್ನುವಂಥದ್ದು ಒಂದು ಸಂಸ್ಥೆ ಕೊನೆಗೆ ಬೇರೆ ವಿಧಿ ಇಲ್ಲದೆ ಅದನ್ನ ರಿಜಿಸ್ಟರ್ ಮಾಡಿದ್ವಿ. ಯಾರೋ ಕೆಲವರು ಕೊಟ್ಟ ಸಲಹೆಗಳ ಮೂಲಕ ಅದರ ಉಳಿವಿಗಾಗಿ ಮಾಡಿದ್ವಿ, ಅದು ಬೇರೆ ವಿಚಾರ. ಆದ್ರೆ ಅದು ಒಂದು ಇವಾಲ್ವ್ ಆಗ್ತಾ ಬಂದಂತಹ ಸಂಸ್ಥೆ. ಕಾಲ ಕಾಲಕ್ಕೆ ಅದು ಇವಾಲ್ವ್ ಆಗ್ತಾ ಬಂತು. ಒಂದಿಷ್ಟು ವಿಭಿನ್ನವಾಗಿ ಒಡನಾಡಿ ಉಳ್ಕೊಳ್ತು ಅಂತ ಅನ್ನೋದಕ್ಕೆ ಒಂದು ಕಾರಣ, ಇದು ಒಂದು ಸೇವಾ ಸಂಸ್ಥೆಯಾಗಿ ಒಂದು NGO ರೀತಿಯಾಗಿ ಉಳ್ಕೊಳ್ಳೋದು ನಮ್ಗೆ ಇಷ್ಟ ಇರ್ಲಿಲ್ಲ. ಹೋರಾಟದ ಸಂಸ್ಥೆಯಾಗಿನೇ ಇದು ಉಳ್ಕೊಳ್ಬೇಕು, ಮನಿ ಮಾಡಬೇಕು, ಹ್ಯೂಮನ್ ರೈಟ್ಸ್ ಬಗ್ಗೆ ನಾವು ಮಾತಾಡಬೇಕು, ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಬಗ್ಗೆ ಮಾತಾಡಬೇಕು, ಇಲ್ಲಿ ನಡೆಯುವ ಅಕ್ರಮಗಳ ವಿರುದ್ಧ ನಾವು ನಿಂತ್ಕೊಳ್ಬೇಕು, ಮಹಿಳೆಯರ ಪರವಾಗಿ ಒಂದು ಧ್ವನಿ ಹೊರಡಿಸ್ಬೇಕು. ಇವೆಲ್ಲವೂ ಇದ್ದಿದ್ರಿಂದ ಒಂದು ಸಾಫ್ಟ್ ವೇಲಿ ನಾವು ಎಲ್ಲರನ್ನ ಪ್ಲೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಮಕ್ಕಳನ್ನ, ಮಹಿಳೆಯರನ್ನ ಯಾರು ಇದ್ ಮಾಡ್ತಾರೆ, ಶೋಷಣೆ ಮಾಡ್ತಾರೆ, ಅವರ ವಿರುದ್ಧ ಯಾರು ನಿಲ್ತಾರೆ, ಉದಾಹರಣೆಗೆ ಬಾರ್ ರೆಸ್ಟೋರೆಂಟ್ಗಳಾಗ್ಬೋದು ಅಥವಾ ಪಬ್ಗಳಾಗ್ಬೋದು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಉದ್ದಿಮೆದಾರರು ಇವರೆಲ್ಲ ಇದಾರಲ್ಲ, ಅಂತವರು ನಮ್ಮ ವಿರುದ್ಧ ನಿಲ್ತಾ ಇದ್ರು. ಮತ್ತೆ ಅವ್ರನ್ನ ನಾವು ಹತ್ರನೂ ಸೇರಿಸ್ತಿರ್ಲಿಲ್ಲ. ಈ ರೀತಿಯಾಗಿ ಇದು ಬಹಳಷ್ಟು ಜನರಿಗೆ ಕಣ್ ಕೆಂಪಾಗ್ತಾ ಇತ್ತು, ಇವರು ನಮ್ಮನ್ನ ದೂರ ಇಡ್ತಾ ಇದ್ದಾರೆ. ಅದ್ ಕಾರಣಗಳಿರ್ತಿತ್ತು. ಈವನ್ ನಾವು ಹಣ ತಗೊಳಕ್ಕೂ ಕೂಡ ಹಿಂದೇಟಾಗ್ತಾ ಇದ್ವಿ ಬಹಳಷ್ಟು ಜನರು. ಆದ್ರೆ ನಾನು ಕೆಲವರ ಹತ್ರ ಹೇಳ್ಕೊಂಡ ಹಾಗೆ, ನಮ್ಮ ಹಾಗೆ ಜನಪರವಾಗಿರುವಂತವ್ರು ಯಾರ್ಯಾರು ಇದ್ದಾರೆ ಅವ್ರ ಹತ್ರ ನಾವು ಕಾಡಿಬೇಡಿ ಹಣ ಕೇಳಕ್ಕೂ ಹಿಂದೇಟಾಗ್ತಿರ್ಲಿಲ್ಲ.
ನಮ್ಗೆ ಹಣ ಬೇಕಾಗ್ತದೆ ಅಂತ ಹೇಳ್ತಾ ಇದ್ವಿ. ಕೊಡ್ತಾ ಇದ್ರು ಕೆಲವರು ಸಾಲ ಕೊಡ್ತಾ ಇದ್ರು. ಈ ರೀತಿ ಆದ್ರೆ ಈ ಕೆಲಸ ನಾವು ಮಾಡ್ಲೇಬೇಕು ಅಂತ ಹೇಳೋದು ನಮ್ಗೆ ಒಂದು ಆಡುವಾಗಿ ಉಳ್ಕೊಳ್ಳುವಂಗೆ ಮಾಡ್ತಿತ್ತು. ಎಲ್ಲೋ ಇದನ್ನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಇದು ಆ ನಾನು ಮೊದಲ ದಿನಗಳನ್ನ ನಾನು ಹೇಳ್ತಾ ಇರೋದು. ಇವತ್ತಿಗೆ 37 ವರ್ಷಗಳಾಗಿದ್ದಾವೆ. ಬಹಳಷ್ಟು ಬದಲಾವಣೆಗಳು ಸಂಸ್ಥೆ ಮೂಲಕ ನಾವು ಮಾಡಿದ್ದೀವಿ ಅಂತಾನೆ ನನಗನ್ಸುತ್ತೆ. ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸಗಳು ಇನ್ನೂ ಉಳಿದಿವೆ. ಸಾಮಾಜಿಕವಾಗಿ ಒಂದು ಹೇಳೋದಾದ್ರೆ ಇದೊಂದು ದೊಡ್ಡ ರಥ ಇದು. ಈ ರೀತಿಯ ಒಂದು ಹೋರಾಟ ಅನ್ನೋದು ಅದನ್ನ ತಳ್ಳಕ್ಕೆ ಒಂದ್ ವರ್ಷ ತಳ್ಳಿದ್ರೆ ಒಂದು ಎಳೆಯಷ್ಟು ಮಾತ್ರ ಮೂವ್ ಆಗುವಂತಹ ವಿಚಾರಗಳಿವೆಲ್ಲವೂ. ನಾವು 37 ವರ್ಷ ತಳ್ಳಿದೀವಿ ಈ ರಥವನ್ನ ಸಮಸ್ಯೆಗಳ ವಿರುದ್ಧ. ಅದು ಒಂದಿಷ್ಟು ಸಣ್ಣ ಪ್ರಮಾಣದ ಬದಲಾವಣೆಗಳು. ಸುಮಾರು 14,600 ಮಕ್ಕಳನ್ನ ಒಂದು ದುಃಖದ ಅನುಸಂಧಾನ ನಾವು ಮಾಡಿದ್ದೀವಿ ಸಂದರ್ಭದಲ್ಲಿ. ಅವರ ಕುರಿತಾದ ಒಂದು ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಅವರ ಬದುಕು ಕಟ್ಟುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳು, ಬೇರೆ ಬೇರೆ ರೀತಿಯ ಕೆಲಸಗಳನ್ನ ನಾವು ಯೋಚನೆ ಮಾಡ್ತಾ ಬಂದಿದ್ದೀವಿ. ಹೀಗೆ ಕೆಲವು ದಾಖಲೆಗಳು ಒಡನಾಡಿ ಕಡೆಯಿಂದ ಆಗ್ತಾ ಬಂದು, ಬಹಳ ಮುಖ್ಯವಾದಂತ ವಿಚಾರ ಅಂತಂದ್ರೆ ಈ ಹೆಣ್ಣು ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊದಲು ಸಿಗ್ತಿದ್ದಂತಹ ಕೀಳು ಮಟ್ಟದ ಸತ್ಕಾರಗಳಿದ್ದಾವಲ್ಲ, 3rd ಗ್ರೇಡ್ ಟ್ರೀಟ್ಮೆಂಟ್ಗಳು, ಇವುಗಳು ನಿಲ್ಲಿಕ್ಕೆ ನಾವು ಒಂದಿಷ್ಟು ಕೆಲಸ ಮಾಡಿದ್ವಿ. ಈ ಹೆಣ್ಮಕ್ಳು ಹೋದಾಗ ಅವರು ಒಂದು ಕುರ್ಚಿ ತಗೊಂಡು ಕುಳಿತುಕೊಳ್ಳುವ ಹಾಗೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಅದಕ್ಕೋಸ್ಕರ ಅಧಿಕಾರಿಗಳನ್ನ ಎದುರಾಕೊಂಡ್ವಿ, ಇಡೀ ವ್ಯವಸ್ಥೆಯನ್ನು ಎದುರಾಕೊಂಡ್ವಿ. ಅದು ಈ ಒಂದು ಡಿಪಾರ್ಟ್ಮೆಂಟ್ ಮಾತ್ರ, ಅವರೆಲ್ಲೂ ಬಹಳ ಮಾನವೀಯವಾಗಿರುವಂತಹ ಅಧಿಕಾರಿಗಳಿದ್ದಾರೆ. ಅವರಿಂದಲೇ ಏನಾದ್ರೂ ಒಂದಿಷ್ಟು ಬದಲಾವಣೆಗಳಾಗಿದೆ ಅಂತ ನಾನು ನಂಬ್ತೇನೆ. ಆದಾಗ್ಯೂ ಕೂಡ ನಮ್ಮ ಸರ್ಕಾರದಲ್ಲಿರುವ ಅಷ್ಟು ಇಲಾಖೆಗಳ ಒಳಗೆ ಪೊಲೀಸ್ ಇಲಾಖೆ ತನ್ನ ಒಂದು ಅಧಿಕಾರವನ್ನ ಎಲ್ಲೂ ಹಂಚ್ಕೊಳ್ಳಕ್ಕೆ, ಜನರ ಜೊತೆ ಹಂಚ್ಕೊಳ್ಳಕ್ಕೆ ಸಿದ್ಧ ಇವತ್ತಿಗೂ ಕೂಡ ಇಲ್ಲ. ಅವರನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂತಾನೆ ಅವ್ರು ಇರ್ತಾರೆ. ಪ್ರಶ್ನಿಸುವವರು ಸ್ವಲ್ಪ ಆಂಟಿ ಸೋಷಿಯಲ್ಸ್ ತರ ಕಾಣ್ತಾ ಬರ್ತಾರೆ, ಅಥವಾ ನಾವೇನೋ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತಾನೆ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಅವರು ನೋಡಿದ್ರೆ ಕಾನೂನನ್ನ ಸರಿಯಾಗಿ ಕೆಲವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಕಾನೂನನ್ನ ತಿಳುವಳಿಕೆ ಇಲ್ಲದೆ ಕೆಲಸಗಳನ್ನ ಮಾಡ್ತಾರೆ. ಇವತ್ತಿಗೂ ಕಾನೂನನ್ನ ತಿಳುವಳಿಕೆ ಇಲ್ಲದೆ ಕೆಲಸ ಮಾಡುವ ಅಧಿಕಾರಿಗಳನ್ನ ನಾವು ನೋಡ್ತೇವೆ. ಅವತ್ತು ನಾವು ಪ್ರಶ್ನಿಸ್ತಿದ್ದು ಇಷ್ಟೇ, ನೀವು ಹೇಗೆ ಈ ಹೆಣ್ಣು ಮಕ್ಕಳನ್ನ ವಿವಸ್ತ್ರಗೊಳಿಸಿ ಹೊಡಿತೀರಾ, ಎಳೆದಾಡ್ತೀರಾ, ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀರಾ? ನಿಮ್ಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ನಾವು ಸಿಟಿನ ಕ್ಲೀನ್ ಮಾಡ್ತಾ ಇದ್ದೇವೆ. ಸಿಟಿನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ದಂಧೆ ನಡೆಸುವಂತವ್ರನ್ನ ನೀವು ಹೊಡೀರಿ, ಹಿಡೀರಿ, ಬಡೀರಿ, ಕೇಸ್ ಹಾಕಿ. ಆದ್ರೆ ಈ ಹೆಣ್ಣು ಮಕ್ಕಳು ಇಲ್ಲಿ ಒಂದು ಸಾಧನವಾಗಿ ಬಳಕೆ ಆಗ್ತಿರೋದು ಅಷ್ಟೇನೆ. ಅಥವಾ ಇವರೇ ಅಲ್ಲಿ ರೋಡಲ್ಲಿ ನಿಂತಿದ್ರು ಕೂಡ, ರೋಡಲ್ಲಿ ನಿಂತಿದ್ರು ಕೂಡ ಅವರ ಉದರ ನಿಮಿತ್ತ ನಿಂತಿದ್ದಾರೆ. ಅದ್ರ ಬಗ್ಗೆ ನೀವು ಒಂದು ಮಾನವೀಯವಾದಂತಹ ಒಂದು ಮಸೂರದಲ್ಲಿ ಇದನ್ನ ಯಾಕೆ ನೋಡಲ್ಲ? ಹೆಣ್ಣು ಮಕ್ಕಳು ಇಲ್ಲಿ ಬಂದು ನಿಲ್ತಾ ಇದ್ದಾರೆ ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅವರ್ ಸೋಷಿಯಲ್ ಸಿಸ್ಟಮ್ ಎಷ್ಟು ಡಿಟರಿರೇಟ್ ಆಗಿದೆ. ಹೆಣ್ಮಕ್ಳು ಯಾರು ಮೈಯನ್ನ ಮಾರ್ಕೊಳ್ಳಕ್ಕೆ ತಯಾರಿಲ್ಲ. ಹಾಗೆ ಏನಾದ್ರು ಮೈಯನ್ನ ಮಾರ್ಕೊಳ್ಳುವಂತಹ ಒಂದು ದುಸ್ಥಿತಿ ಬಂದು ತಲುಪ್ತಾ ಇದ್ದಾರೆ ಅಂತಂದ್ರೆ ಅದು ಈ ದೇಶದ ಆರ್ಥಿಕತೆಯನ್ನ ತೋರಿಸುತ್ತೆ, ಸಾಮಾಜಿಕ ಸ್ಥಿತಿಯನ್ನ ತೋರಿಸುತ್ತೆ. ನಾವು ಅವರನ್ನ ನೋಡುವಂತ ಸ್ಥಿತಿಯನ್ನ ನೋಡ್ತೇವೆ. ನಾವು ಅವರನ್ನ ಎಷ್ಟು ಏನ್ ಹೇಳ್ತೀರಿ, ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ, ಸೋಷಿಯಲ್ ಅಕ್ಸೆಪ್ಟೆನ್ಸ್ ಹೇಗಿದೆ ಅಂತ ಹೇಳೋದನ್ನ ನೋಡ್ತೇವೆ. ನೀವು ಅದನ್ನ ಬಿಟ್ಬಿಟ್ಟು ಈ ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಬಡಿಯೋದು, ಹೊಡಿಯೋದು, ಜೈಲಿಗೆ ಹಾಕೋದು ಮಾಡಿದ್ರೆ ಇದರಿಂದ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ಲ ಅಂತ ಅದನ್ನ ಅವ್ರಿಗೆ ಬಿಡಿಸಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ಬಹಳಷ್ಟು ಜನ ಅಧಿಕಾರಿಗಳು ನಾವು ವೇಶ್ಯಾವಾಟಿಕೆಯನ್ನ ಬೆಂಬಲಿಸ್ತಾ ಇದ್ದೀವಿ ಅನ್ನೋ ಹಂಗೆ ಬಿಂಬಿಸಕ್ ಶುರು ಮಾಡ್ಬಿಟ್ರು. ದುರಂತ ಅದು. ನಾವು ಅವ್ರ ಪರವಾಗಿ ಇದ್ದೇವೆ, ಹೌದು, ನಾವು ಆ ಹೆಣ್ಣು ಮಕ್ಕಳ ಪರವಾಗಿ ಇದ್ದೇವೆ, ಆದ್ರೆ ವೇಶ್ಯಾವಾಟಿಕೆಯ ಪರವಾಗಿ ಅಲ್ಲ, ವೇಶ್ಯಾವಾಟಿಕೆ ವಿರುದ್ಧ.
ಇವತ್ತಿಗೂ ಕರ್ನಾಟಕದಲ್ಲಿ ವೇಶ್ಯಾವಾಟಿಕೆ ನಡೆಸೋರು ಏನಾದ್ರೂ ಭಯ ಬೀಳ್ತಾರೆ ಅಂತಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತಿರೋದು ಅದು ಮೊದಲನೇ ಕಾರಣ ಒಡನಾಡಿ ಇರ್ತದೆ. ಅವರು ಬೇರೆ ಯಾರಿಗೆ ಹೆದರ್ತಾರೋ ಬಿಡ್ತಾರೋ, ಒಡನಾಡಿ ಆ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಯಾರು ದಂಧೆ ಮಾಡುತ್ತೆ, ಹೆಣ್ಣು ಮಕ್ಕಳ ದೇಹವನ್ನಿಟ್ಟು ದಂಧೆ ಮಾಡಿ ಹಣ ಗಳಿಸ್ತಾರೋ ಅವನ್ ಯಾವನೇ ಆಗಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಲಿ, ಅವರ ವಿರುದ್ಧ ನಮ್ಮ ಒಂದು ಸಮರ, ಒಂದು ಯಾವುದೇ ನಿರ್ದಾಕ್ಷಿಣ್ಯವಾದ ನಡೆ ಇರುತ್ತೆ ಅಂತ ಹೇಳೋದು ಇವತ್ತು ಪ್ರಚಲಿತದಲ್ಲಿರುವಂತ ವಿಚಾರ. ಅದ್ರ ನಡುವೆ ಅವತ್ತಿನ ದಿನ ಆ ಕೆಲವೊಂದು ವಿಚಾರಗಳನ್ನ, ಮಾನವ ಸಾಗಾಣಿಕೆ ಅಂತ ಹೇಳುವಂತ ವಿಚಾರವನ್ನ ಕರ್ನಾಟಕದಲ್ಲಿ ನಾವು ಅದನ್ನ ಏನು ಆ ಪದವನ್ನ ಒಂದು ಚಾಲ್ತಿಗೆ ತಂದಿದ್ದು ನಮ್ಮ ಕೆಲಸಗಳ ಮೂಲಕ. ಪ್ರೊಫೆಸರ್ ರಾಮದಾಸ್ ಅವರು ಈ ಮಾನವ ಸಾಗಾಣಿಕೆ ಅಂತ ಹೇಳೋ ಪದ ಬದಲು ಬೇರೆ ಏನಾದ್ರು ಹುಡುಕ್ರಿ ಅಂತ ಹೇಳಿದ್ದು ಕೂಡ ಇದೆ. ಮಾನವ ಸಾಗಾಣಿಕೆ ಸರಿ ಇಲ್ಲ, ಆಯ್ತು ಯಾರಾದ್ರೂ ಹುಡುಕಿ ಅಂತ ನಾವು ಹೇಳಿದ್ವಿ. ಅಂದ್ರೆ ಮಾನವ ಸಾಗಾಣಿಕೆ ಅನ್ನುವಂಥದ್ದು 89-90ರಲ್ಲಿ ಬಹುಶಃ ಹೊಸದಾಗಿ ಬಳಕೆಗೆ ಬಂದಂತಹ ಒಂದು ಪದ ಆಗಿತ್ತು ಅವತ್ತು. ಸೊ ಹಾಗೆ ಅವತ್ತಿನ ದಿನಗಳಲ್ಲಿ ನಮ್ಮ ಜೊತೆಯಾಗಿ ನಿಂತಂಥದ್ದು, ನಾನು ಪ್ರತಿ ಸಲ ಹೇಳುವಂಥದ್ದು ಮೈಸೂರಿನ ಆಂದೋಲನ ದಿನಪತ್ರಿಕೆ ಮತ್ತೆ ಅಲ್ಲಿ ಅದರ ಸಂಸ್ಥಾಪಕರಾದಂತಹ ಶ್ರೀ ರಾಜಶೇಖರ ಕೋಟಿಯವರು, ಅವ್ರಿಗೂ ನಾವು ಮಾಡುವ ಕೆಲಸ ಬಹಳ ಹತ್ತಿರ ಶುರು ಆಗ್ಬೋಯ್ತು. ನಾವು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಅವ್ರ ಜೊತೆಯಲ್ಲೇ ನಾವು ಜೊತೆಯಾಗಿ ಕೆಲವೊಂದು ಈ ಹೆಣ್ಣು ಮಕ್ಕಳಿಗೆ ಹೊಸ ಜೀವನ ಕಟ್ಕೊಡಕ್ಕೆಲ್ಲ ಅವರಿಂದೆಲ್ಲ ಸಾಲ ತಗೋತಾ ಇದ್ವಿ. ನಾವು ಕೋಟಿಯವ್ರ ಹತ್ರ ಸಾಲ ತಕೊಂಡು ವಾಪಸ್ಸು ನಾವು ದುಡಿಯೋದು, ಇನ್ನೆಲ್ಲೋ ದುಡಿಯೋದು, ಹಣ ಗಳಿಸೋದು ಮಾಡ್ತಾ ಇದ್ವಿ. ಹೀಗೆ ಕೆಲವೊಂದನ್ನ ನಾವು ಕಲಿತಾ ಬಂದ್ವಿ. ಹೇಗೆ ರಿಹ್ಯಾಬಿಲಿಟೇಷನ್ ಮಾಡ್ಬೋದು ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಏನ್ ಬೇಕಾಗಿದೆ, ಮುಖ್ಯವಾಗಿ ಏನ್ ಬೇಕಾಗಿದೆ, ಇವೆಲ್ಲವನ್ನು ಏನು ಇದು ಸಮಸ್ಯೆ ಏನು. ಹಾಗೆ ರಾಧಮ್ಮ ಯಾವಾಗ ಮೊದಲು ನನಗೆ ಒಂದು 650 ರೂಪಾಯಿ ಇದ್ರೆ ಅಣ್ಣ ನಾನು ತಿಂಗಳೆಲ್ಲ ಕಾಲ ಕಳೆದ್ ಬಿಡ್ತೀನಿ ಅಂತ ಹೇಳೋರು. ನಾವು ಅದನ್ನ ಹೆಂಗೋ ಒದಗಿಸಿದ್ವಿ. ಆದ್ರೆ ಆಕೆ ಮತ್ತೆ ಬೀದಿಗೆ ಬಂದು ನಿಲ್ಲುವಂತ ಸ್ಥಿತಿ ಇತ್ತು. ಯಾಕೆ ಅಂತ ಕೇಳಿದಾಗ, ಇಲ್ಲ ಇಲ್ಲಿ ಪೊಲೀಸ್ನವರು ಒಪ್ತಾ ಇಲ್ಲ, ಅವ್ರು ನನ್ನ ಡೌಟ್ ಮಾಡ್ತಾರೆ, ಈ ವಿಟ ಪುರುಷರು ಕೆಲವರು ಬಂದು ಒದ್ದು ಎಳಿಸ್ತಾರೆ, ಇದು ಆಗದೆ ಇರುವಂತ ಕೆಲಸ ಅಣ್ಣ, ಇದು ಸಾಧ್ಯವಾದ್ರೆ ಮಗನ ನೀವು ಓದಿಸಿ ಬೆಳೆಸಿ ನಾನು ಇದೇ ರೀತಿ ಬದುಕಿ ಸಾಯ್ತೇನೆ ಅಂತ ಹೇಳಿದಾಗ ನನಗೆ ಈ ಸಮಾಜ ಹೇಗೆ ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ತಾ ಇದೆ, ಇದು ಹಣಕಾಸಿನಿಂದ ಬದಲಾವಣೆ ಆಗುವಂತ ವಿಚಾರವೇ ಅಲ್ಲ ಅಂತ ಅವತ್ತೇ ಗೊತ್ತಿತ್ತು. ಹಣಕಾಸು ಅಲ್ಲ, ದ ಸೋಷಿಯಲ್ ಎಕ್ಸೆಪ್ಟೆನ್ಸ್ ತುಂಬಾ ಕಡಿಮೆ ಇದೆ. ನಾವು ಯಾರು ನಾಜೂಕಾಗಿ ನಾಗರಿಕರು ಅಂತ ಅಂದ್ಕೊಂಡಿದೀವಿ, ನಾವು ಅವ್ರ ಜೊತೆಯಲ್ಲಿ ಐಡೆಂಟಿಫೈ ಮಾಡ್ಕೊಳಕ್ಕೆ ತಯಾರಿಲ್ಲ ಇವತ್ತಿಗೂ ಕೂಡ. ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದಕ್ಕೆ ನಮ್ಮನ್ನು ಸ್ವಲ್ಪ ಕಳಂಕಿತರಾಗಿ ಈ ಸಮಾಜ ನೋಡಿದ್ದಿದೆ. ನಮ್ಮ ಬಗ್ಗೆ ಕಥೆಗಳನ್ನ ರೆಕ್ಕೆ ಕಟ್ಟಿ ಹಾರಿಸಿದಿದೆ. ಇವೆಲ್ಲ ನಮ್ಮ ಗಮನಕ್ಕೆ ಬಂದಿರುವಂತದ್ದು. ನಾವು ಅದ್ರ ಬಗ್ಗೆ ಯಾವುದೇ ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಅಕ್ಸೆಪ್ಟೆನ್ಸ್ ಬೇಕಾಗಿದೆ, ಅವರಿಗೆ ಒಡನಾಡಿಗಳು ಬೇಕಾಗಿದ್ದಾರೆ, ಅವ್ರಿಗೆ ಒಂದು ಒಡನಾಟ ಬೇಕಾಗಿದೆ, ಅವರನ್ನು ಕರೆದು ಅವ್ರ ಜೊತೆಯಲ್ಲಿ ಕುಳಿತು ಅವ್ರ ಕತೆ ಕೇಳುವಂತವ್ರು ಬೇಕಾಗಿದ್ದಾರೆ, ಅವರ ಕಣ್ಣೀರ್ನ ಒರೆಸುವಂತವ್ರು ಬೇಕಾಗ್ತದೆ, ಅವ್ರಿಗೋಸ್ಕರ ಮಿಡಿಯುವಂತವ್ರು ಬೇಕಾಗಿದ್ದಾರೆ, ಅವ್ರ ಪರವಾಗಿ ವಕಾಲತ್ ಹಾಕುವಂತವ್ರು ಬೇಕಾಗಿದ್ದಾರೆ. ಸಮಾಜ ವಕಾಲತ್ತು ಆಗ್ತಿರ್ಲಿಲ್ಲ. ವಕಾಲತ್ತು ನಾವು ತಲೆ ಹಿಡ್ಕರ ಪರವಾಗಿನೇ ವಕಾಲತ್ ಹಾಕೋರನ್ನ ನಾವು ನೋಡ್ತಾ ಬಂದಿದ್ದೇವೆ ಇವತ್ತಿಗೂ ಕೂಡ, ಆ ಹೆಣ್ಣು ಮಕ್ಕಳು ಪರವಾಗಿರ್ಲಿಲ್ಲ. ಹೀಗೆ ನಾವು ಕೆಲವೊಂದು ದಿಟ್ಟವಾದಂತ ನಡೆಗಳನ್ನ ಇಡ್ತಾ ಬಂದಿದ್ರಿಂದ ಒಡನಾಡಿ ನಿಂತ್ಕೊಳ್ತು. ಅದಕ್ಕೋಸ್ಕರ ಜನ ಏನ್ ಹೇಳ್ತಾರೆ, ಜನ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಉದಾಹರಣೆಗೆ ಈ ಹೆಣ್ಣು ಮಕ್ಕಳಿಗೆ ವಾರದಲ್ಲಿ ಒಂದ್ ದಿವಸ ಆದ್ರೂನು ಒಂದು ಘನತೆಯುಕ್ತವಾದ ಊಟವನ್ನ ಕೊಡ್ಬೇಕು ಅಂತ ನಾವು ಅವತ್ತು ತೀರ್ಮಾನ ಮಾಡುವಂತ ಒಂದು ಘಟನೆ ನಡೆದೋಯ್ತು. ಯಾವುದೋ ಒಂದು ಎಳೆಯ ಹೆಣ್ಣು ಮಗಳನ್ನ ಯಾರೋ ಒಬ್ಬ ಕೂರ್ಸ್ಕೊಂಡು ಒಂದು ಊಟ ಕೊಡ್ತಾ ಇದ್ದ. ಫುಟ್ಪಾತಿನ ಊಟ, ಒಂದು ಬಾತ್ 5 ರೂಪಾಯಿ ಇರ್ಬೋದು, 2.5-3 ರೂಪಾಯಿ ಇರ್ಬೋದು, ಊಟ ಕೊಡ್ತಾ ಇದ್ದ. ನಾವು ಮಾಮೂಲಿ ಯಾರೋ ಒಳ್ಳೆಯವನು ಊಟ ಕೊಡ್ತಾವನೆ, ಯಾರೋ ಒಬ್ಬ
ಒಂದು ಪಾಪದ ಹೆಣ್ಮಗುವಿಗೆ ಹೊಟ್ಟೆಗೆ ಊಟ ಕೊಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ರೆ, ಇಲ್ಲ, ಆ ಮಗು ಹಸ್ತಿದೆ, ಅವನು ಕೂಡ ಹಸ್ತಿದ್ದಾನೆ, ಕರ್ಕೊಂಡು ಹೋಗ್ತಾನೆ ನೋಡಿ ಅಂತ ರಾಧಮ್ಮ ಹೇಳಿದಾಗ ಬಹಳ ಬೇಸರ ಆಗಿತ್ತು. ಹೀಗಾಗಿ ಆ ಒಂದು ಘನತೆಯಿಂದ ಒಂದು ಊಟ ಕೊಡುವಂಥದ್ದು ಆಗ್ಬೇಕು ಅಂತ ಹೇಳಿ ನಾವು ಬ್ಯಾಚುಲರ್ಸ್ ಆಗಿದ್ದಾಗ ಈ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆಸಿ ಅವ್ರಿಗೆ ಒಂದು ಊಟ ಕೊಟ್ಟು ಒಂದು ದಿವಸ ಇಡೀ ಅವ್ರ ಕಥೆಗಳನ್ನ ಕೇಳಿ ಕಳಿಸುವಂಥದ್ದು ಇದು ನಮ್ಮ ಚಟುವಟಿಕೆ ಆಗ್ತಾ ಇತ್ತು. ಅದು ಸುತ್ತಮುತ್ತಲ ಜನಗಳಿಗೆ ಅರ್ಥವೇ ಆಗ್ತಿರ್ಲಿಲ್ಲ, ಏನು ಹೆಂಗಸರೆಲ್ಲ ಇವ್ರನ್ನ ಹುಡ್ಕೊಂಡು ಬರ್ತಿದಾರಲ್ಲ ಈ ರೂಮ್ಗೆ ಅಂತ ಅವ್ರು ಮಾತಾಡ್ಕೊಳ್ಳೋರು. ಆ ಕಾರಣದಿಂದ ನಾವು ನಮ್ಮ ಜಾಗ ನಾವು ನಮ್ಮ ಟ್ರಂಕ್ ಮೂಟೆ ಕಟ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ರೂಮ್ ಮಾಡ್ಬೇಕಾದ ಪರಿಸ್ಥಿತಿಗಳಿತ್ತು, ಹಲವಾರು ಕಡೆ ಹೀಗೆ. ಬಟ್ ಕೊನೆಗೂ ಕೂಡ ಹೋರಾಟದ ಫಲವಾಗಿ ನಮ್ಗೆ ಒಂದ್ ಕಡೆ ಸ್ಥಳ ಸಿಕ್ತು, SRS ಊಟ್ಗಳ್ಳಿಯಲ್ಲಿ. ಅದು ಕೂಡ ತುಂಬಾ ವಿವಾದಿತವಾದಂತಹ ಸ್ಥಳ. ಅದನ್ನ ದಕ್ಕಿಸ್ಕೊಳ್ಳಕ್ಕೆ ನಾವು ರಕ್ತವನ್ನು ಕೂಡ ಲೇರಿಸುವಂತ ಕೆಲಸ, ನಮ್ಮ ರಕ್ತವನ್ನು ಕೊಟ್ಟು ಜಾಗ ಉಳಿಸ್ಕೊಳ್ಳುವಂಥದ್ದು, ಹೇಗಾದ್ರೂ ಮಾಡಿ ಇಲ್ಲಿ ಮಕ್ಕಳಿಗೆ ಮನೆ ಮಾಡ್ಬೇಕು. ಸೊ ಈ ತರದ್ದು ಎಲ್ಲವೂ ಒಂದು ಏನ್ ಹೇಳ್ತೀರಿ, ಒಂದು hasty ಡಿಸಿಷನ್ ಅಂತಾನೆ ಕರಿತೀನಿ ನಾನು. ಎಲ್ಲವನ್ನು ಪಣ ಇಟ್ಟು ಒಂದು ಡಿಸಿಷನ್ ನ ತಗೊಳ್ತಿರುವಂತದ್ದು. ಯಾವುದೋ ಒಂದು ಮಗುವಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಆ ಮಗುನ ಅವತ್ತು ನೋಡ್ಲಿಕ್ಕಾಗದೆ ಸ್ಕೂಟರ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಮೊದಲನೇ ಮಗು ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಮಾತಾಡದೆ ಸಂಜೆ ಆಗ್ತಿದ್ದಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಂತರದಲ್ಲಿ ಆ ಮಗುನ ನಮ್ಮ ಹೆತ್ತವ್ರ ಮನೆ ಕರ್ಕೊಂಡೋಗಿ ಒಂದ್ 4 ದಿವಸ ಈ ಮಗುನ ಇಲ್ಲಿ ಇಟ್ಕೊಳ್ಳಿ. ಹೆಣ್ಮಗು ಒಂದು 8-9 ವರ್ಷದ ಹೆಣ್ಮಗು ಡ್ಯಾನ್ಸ್ ಮಾಡ್ತಾ ಇದ್ಲು. ತಾಯಿ HIV AIDS ಸ್ಯಾನಿಟೋರಿಯಂ ಅಲ್ಲಿ ಇದ್ದಾಳೆ. ಅವಳನ್ನ ನೋಡ್ಕೊಳ್ಳುವಂತ ನರ್ಸ್ಗಳು ಕಾಸ್ಬೇಕು ಅಂತ ಯಾರೋ ಆಯಾಗಳು ಕೇಳಿದ್ರಂತೆ ಈ ಮಗು ಹತ್ರ. ಇದು ನಂಬ್ಲಿಕ್ಕೆ ಸಾಧ್ಯವಿಲ್ದಿರೋ ವಿಚಾರ, ಆದ್ರೆ ಸತ್ಯ. ಆ ಕಾರಣದಿಂದ ಆ ಮಗು ಚಿಕ್ಕ ಗಡಿಯಾರದ ಹತ್ರ ನಾನ್ ನೋಡಿದ ಹಾಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು, ಹಣಕ್ಕೋಸ್ಕರ, ಚಿಲ್ಡ್ರೆ ಕಾಸ್ಕೋಸ್ಕರ. ನಾನ್ ಕರೆದ ತಕ್ಷಣ ನನ್ ಜೊತೆಲೆ ಬಂದ್ಬಿಟ್ಟಿದ್ಲು. ಹಿಂದೆ ಮುಂದೆ ನೋಡದೆ ಬರ್ತೀಯಾ ಅಂತ ಕರೆದ ತಕ್ಷಣ ಬಂದ್ಬಿಟ್ಟಿದ್ಲು. ಇದು ವಿಚಾರಗಳು. ಇದು ನಮ್ಮ ಪುಸ್ತಕದಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ದಾಖಲಿಸಿದ್ದೇವೆ. ಆದ್ರೆ ಆ ಮಗು ಕಾರಣದಿಂದ ಮಗು ಯಾವಾಗ ಮತ್ತೆ ಮನೆಯಲ್ಲಿದ್ದವರು ಒಂದು ತಿಂಗಳು ಹಾಕ್ತಿದ್ದಂಗೆನೆ, ಇಲ್ಲಪ್ಪ ಈ ಮಗುನ ಕರ್ಕೊಂಡು ಹೋಗ್ಬಿಡು, ಇಲ್ಲಿ ಕಷ್ಟ ಆಗುತ್ತೆ, ನೀನ್ ಕರ್ಕೊಂಡು ಹೋಗ್ತೀಯ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿದ್ಯಾ, ಹೆಂಗದು, ಸುತ್ತಮುತ್ತಲ ಇದ್ದವರೆಲ್ಲ ಏನ್ ಅಂದ್ಕೊಳ್ತಾರೆ, ತಗೊಂಡೋಗಿ ಎಲ್ಲಾದ್ರೂ. ಅವತ್ತು ಬಾಲಕಿಯರ ಬಾಲಮಂದಿರ ಅಂತ ಏನೋ ಶುದ್ಧ ಕೇಳ್ತಿರ್ಲಿಲ್ಲ, ರಿಮ್ಯಾಂಡ್ ಹೋಮ್ ಅಂತ ಹೇಳ್ತಾ ಇದ್ದಿದ್ದು. ರಿಮ್ಯಾಂಡ್ ಹೋಮ್ ಇದೆಯಲ್ಲ, ಸೇರ್ಸ್ಬಿಡು ಅಂತಂದಾಗ ಮಗು, ಆ ಹುಡುಗಿ, ನಾನೆಲ್ಲೂ ಹೋಗಲ್ಲ, ಬೇಕಾದ್ರೆ ಫುಟ್ಪಾತಿಗೆ ಬಿಟ್ಬಿಡಿ, ನಾನು ಅಲ್ಲಲ್ಲೇ ಇರ್ತೀನಿ, ರಿಮ್ಯಾಂಡ್ ಹೋಮ್ಗೆಲ್ಲ ಹೋಗಲ್ಲ ಅಂತ ಅಂದ್ಲು. ಏನೋ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಇತ್ತು, ಅವಳ ಕಾರಣದಿಂದ ನಾವು ಅಷ್ಟೊತ್ತಿಗೆ ಒಂದು ರೀತಿ ಅಧ್ಯಯನ ಮಾಡಿದ್ವಿ. ಈ ಬೀದಿ ಬದಿಯ ಹೆಣ್ಣುಮಕ್ಳ ಪರವಾಗಿ ಅವರ ಬಾಡೀಸ್ ಫಾರ್ ಎ ಮೀಲ್ ಅಂತ ಇಟ್ಕೊಂಡು ಸಣ್ಣ ಅಧ್ಯಯನ ಮಾಡಿದ್ವಿ. ಒಂದು ಹೊತ್ತಿನ ಕೂಳಿಗೋಸ್ಕರ ದೇಹವನ್ನ ಮಾರ್ತಾ ಇದ್ದಂಥದ್ದನ್ನ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ 13 ಜನ ಮಕ್ಕಳು ಕಂಡ್ವಿ. ಈ ಮಕ್ಕಳನ್ನ ಅಲ್ಲಿಯ ಪುರುಷರು ನಡೆಸ್ಕೊಳ್ತಾ ಇದ್ನಲ್ಲಿ ನೋಡಿ, ಮೊದ್ಲು ಈ ಮಕ್ಕಳನ್ನ ಇಲ್ಲಿಂದ ಬಿಡಿಸ್ಬೇಕು ಅಂತ ಹೇಳೋದು ಒಂದು ಅಂಶ ಇತ್ತು. ಹೇಗಾದ್ರೂ ಮಾಡಿ ನಾವು ಈ ಮಕ್ಕಳನ್ನ ಇಲ್ಲಿಂದ ಬಿಡಿಸಿ ಸೂರಿನ ಕೆಳಗೆ ತರಬೇಕು ಅಂತ ಹೇಳುವಂಥದ್ದಿತ್ತು. ಹಾಗಾಗಿ ಮೊದಲು ಪ್ರಯೋಗ ಪಥ ಅಂತಾನೆ, ಅಂದ್ರೆ ಇದೊಂದು ಎಕ್ಸ್ಪೆರಿಮೆಂಟಲ್ ಪಾತ್, ನಮಗೆ ಗೊತ್ತಿಲ್ದಿರುವಂತಹ ಒಂದು ವಿಚಾರ. ನಾವು ಏನು ಸ್ಟಡಿ ಮಾಡ್ಲಿಲ್ಲ, ನಾವು ಏನು ಇದ್ರ ತಿಳುವಳಿಕೆ ಇಲ್ಲ, ನಮಗೂ ಹೊಸ್ದು ಎಕ್ಸ್ಪೆರಿಮೆಂಟಲ್ ಪಾತ್ ಅಂತಾನೆ, ಪ್ರಯೋಗ ಪಥ ಅಂತಾನೆ ಇಟ್ಕೊಂಡು ನಾವು ಅವಾಗ ಒಂದು ಸಣ್ಣ 20-30 ಮನೆಯನ್ನ ಬಾಡಿಗೆಗೆ ಹಾಕೊಂಡು ನಮ್ಮ ಸ್ನೇಹಿತರ ಕಡೆಯಿಂದೆಲ್ಲ ಒಂದಿಷ್ಟು ಹಣ ತಕೊಂಡು ಹಾಕೊಂಡಿದ್ವಿ. ನಾನು ಈ ಸಂದರ್ಭದಲ್ಲಿ ಮೈಸೂರಿನ ಮಾಧ್ಯಮದವರನ್ನು ಕೂಡ ನೆನಪಿಸ್ಕೊಳ್ಬೇಕು. ಅದು ಹೇಗೋ ಸುಮಾರು ಜನರಿಗೆ ನಮ್ ಕಮಲ್ ಗೋಪಿನಾಥ್ ಇಲ್ಲಿ ಗ್ರೂಪ್ ಅಲ್ಲಿ ಇದ್ದಾರ ಏನೋ ಗೊತ್ತಿಲ್ಲ. ಕಮಲ್ ಗೋಪಿನಾಥ್ ಮತ್ತೆ ಸುಮಾರಷ್ಟು ಜನ ಅವತ್ತಿನ ಸ್ನೇಹಿತರೆಲ್ಲರೂ ಸೇರಿ ಪತ್ರಹಾರ್ ಅಂತ ಒಂದು ಮಾಧ್ಯಮ ಕುಟುಂಬದ ಒಂದು ಕಾರ್ಯಕ್ರಮ, ಏನು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಕುಟುಂಬಗಳಿಂದ ದೇಣಿಗೆ ಕಲೆಕ್ಟ್ ಮಾಡಿ ಒಡನಾಡಿಗೆ 14,000 ರೂಪಾಯಿಯನ್ನ ಅವತ್ತು ಕೊಟ್ಟಂತದ್ದು. ಅದು ತುಂಬಾ ಅಮೂಲ್ಯವಾದಂತಹ ಒಂದು ದೇಣಿಗೆಕ್ಕಿಂತ ಹೆಚ್ಚಾಗಿ ನೈತಿಕ ಬೆಂಬಲ. ಇದು
ಬಹಳಷ್ಟು ಜನ ಆ ಈ ಕೇಡಿಗಳಿಗೆ ಯಾರು ಅನೈತಿಕವಾಗಿದ್ದಾರೆ ಅವರೆಲ್ರಿಗೂ ಒಂದು ಭಯ ಇದ್ದಿದ್ದೇನು ಅಂತಂದ್ರೆ, ಒಡನಾಡಿ ಅಂದ್ರೆ ಬೇರೆ ಬರೇ ಸ್ಟ್ಯಾನ್ಲಿ ಪರ್ಶು ಅಲ್ಲ, ಇದು ಒಂದು ಸಮಾನ ಮನಸ್ಕರ ಒಂದು ಗುಂಪು, ಇವರಿಗೆ ಒಳ್ಳೆಯ ಜನರ ಬೆಂಬಲ ಇದೆ ಅಂತ ಹೇಳುವಂಥದ್ದು ಇದ್ದಿದ್ರಿಂದ ನಾವು ಒಂದಿಷ್ಟು ಕೆಲಸ ಮಾಡ್ತಾ ಬಂದ್ವಿ. ಇದು ತುಂಬಾ ಸುಲಭವಾದ ವಿಚಾರ ನಾನು ಹೇಳ್ತಾ ಇರೋದು. ಆದ್ರೆ ಅದನ್ನ ಅಷ್ಟು ಸುಲಭವಾಗಿ ಕೆಲವರು ಜೀರ್ಣಿಸ್ಕೊಳ್ಳಲಿಲ್ಲ. ಇದನ್ನ ಹೇಗಾದ್ರೂ ಮಾಡಿ ಸ್ಪ್ಲಿಟ್ ಮಾಡ್ಬೇಕು ಅಂತಾನೆ ಕೆಲವು ಅಧಿಕಾರಿಗಳು ಆ, ಬಹಳ ಎಫರ್ಟ್ ಆಗ್ತಾ ಬಂದ್ರು. ಹೇಗೋ ಮತ್ತೆ ಸಮಾಜದೊಳಗೆ ಅಧಿಕಾರಿಗಳನ್ನ ಓಲೈಸುವಂತವರು ನಮ್ಮೊಳಗೆ ಸುಮಾರು ಜನ ಇದ್ರು. ಅವ್ರಿಗೆ ಸಾಹೇಬ್ರು ಸಂಸ್ಕೃತಿ ಅಂತಂದ್ರೆ ಬಹಳ ಇಷ್ಟ ಆಯ್ತು. ಸಾಹೇಬ್ರು ಅಂತಾನೆ ಹೇಳ್ತಾರೆ. ಅವ್ರು ನಮ್ಗೆ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ಅಲ್ರಯ್ಯ, ನೀವು ಅವ್ರಕ್ಕಿಂತ ದೊಡ್ಡವರ, IAS ಆಫೀಸರ್ಗಿಂತ ದೊಡ್ಡವರ, IPS ಗಳಿಗಿಂತ ದೊಡ್ಡವರ, ಹೀಗೆ ನಮ್ಗೆ ಆವಾಗ್ಲೂ ಅನಿಸ್ತಾ ಇದ್ದಿದ್ದು, ಇವಾಗ್ಲೂ ಅನ್ಸೋದು, IPS ಅಂದ್ರೆ ಹೇಗೆ ದೊಡ್ಡವರು? ಅವರು ನಮ್ಮ ಸೇವಕರಲ್ವಾ? ಅವರು ಒಬ್ಬ ಅಧಿಕಾರಿ ಅಂದ್ರೆ ನಮಗೋಸ್ಕರ ನಿಯೋಜಿಸಲ್ಪಟ್ಟಂತವ್ರಲ್ವಾ? ಅವರು ಬೇದೆ ಏನಿದ್ದಾರೆ, ಒಬ್ರು ಕಾನ್ಸ್ಟೇಬಲ್ ರೀತಿಯಲ್ಲಿ ಅವರೊಬ್ರು ಅಧಿಕಾರಿ ಅಷ್ಟೇ ಅಂತ ಅನಿಸ್ತದೆ ಬಿಟ್ರೆ, ನಾವು ಯಾವತ್ತು ಎಕ್ಸ್ಟ್ರಾರ್ಡಿನರಿ ಆದಂತಹ ಒಂದು ಇದನ್ನ ಕಾನ್ಸ್ಟಿಟ್ಯೂಷನಲ್ ಇದನ್ನು ಮೀರಿ ಅವರಿಗೆ ಕೊಡ್ತಾ ಇದ್ದಂಥದ್ದು ಯಾವತ್ತೂ ಮಾಡ್ಲಿಲ್ಲ. ಅದು ನಮ್ಮ ಸ್ಟ್ರೆಂತ್ ಆಗಿ ಉಳ್ಕೊಳ್ತಾ ಬಂತು. ಹಾಗಾಗಿ ಕೆಲವು IAS IPS ಅಧಿಕಾರಿಗಳಿಗೆ ನಾವು ನುಂಗ್ಲಾರ್ದ ತುತ್ತಾಗ್ಬಿಟ್ವಿ. ಬಹಳಷ್ಟು ಜನ ನಮಗೆ ಹಿಂಸೆ ಕೊಡಕ್ ಶುರು ಮಾಡಿದ್ರು. ಅದ್ರ ಜೊತೆ ನಮ್ಮವರು ಅಂದ್ಕೊಂಡವರು ಸೇರ್ಕೊಂಡ್ರು. ನಮ್ಮನ್ನ ಕೆಲವು ವರ್ಷಗಳ ಕಾಲ ಒಂದ್ ರೀತಿ ಗಡಿಪಾರ್ ಮಾಡ್ದ ಹಾಗೆ, ಕೆಲವು ಕಾರಣಗಳಿಂದ ನಮ್ಮನ್ನ ನಾವು ಅಜ್ಞಾತವಾಸದಲ್ಲಿ ಇರುವ ಹಾಗೆ ಮಾಡ್ಬಿಟ್ರು. ಇವನ್ ನಮ್ಮ ಮಾಧ್ಯಮ ಮಿತ್ರರು ಕೂಡ ಕೆಲವರು, ಬಹಳಷ್ಟು ಮಾಧ್ಯಮಗಳು ನಮ್ಮನ್ನ ಹೊರಗಿಟ್ಟಿದ್ದು ದಿನಗಳಿದ್ದಾವೆ ಕೆಲವು ಕಾರಣದಿಂದ. ಅದ ಕೊನೆಗೆ ಅವ್ರಿಗೂ ಅರ್ಥ ಆಗಿ ನಮ್ಮನ್ನ ಮತ್ತೆ ಜೊತೆ ಸೇರ್ಕೊಂಡಿದ್ದು. ಅದೇನೇ ಇರ್ಲಿ, ಇವೆಲ್ಲವೂ ಈ ಹೋರಾಟದ ಫಲಗಳು. ಒಳ್ಳೆಯದನ್ನು ನಾವು ಗಳಿಸಿದ್ದೇವೆ, ಕೆಟ್ಟದನ್ನು ನೋಡಿದ್ದೇವೆ. ಒಳ್ಳೆಯದೇ ಜಾಸ್ತಿ ಬಂದಿದೆ ಅಂತ ನನ್ಗನ್ಸುತ್ತೆ. ಹೀಗೆ ಇದು ಒಂದು ಹೋರಾಟದ ಸಂಸ್ಥೆಯಾಗಿ ಉಳ್ಕೊಳ್ತು. ಯಾವುದೇ ರೀತಿ ಧರ್ಮ, ಜಾತಿ, ರಾಜಕೀಯ ಇವೆಲ್ಲವನ್ನು ಬದಿಗಿಟ್ಟು ಸಂವಿಧಾನಾತ್ಮಕವಾಗಿ ನಾವು ಈ ಸಂಸ್ಥೆಯನ್ನ ನಡೆಸ್ತಾ ಬಂದಂಥದ್ದು. ಈ ಸಂಸ್ಥೆಯಲ್ಲಿ ಇವತ್ತಿಗೂ ನೀವು ಯಾರಾದ್ರೂ ಬಂದು ನೋಡೋದಾದ್ರೆ ಒಂದು ಧಾರ್ಮಿಕ ಕುರುಹು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಅವ್ರಿಗೆ ಅದೇ ರೀತಿ ಓರಿಯಂಟೇಶನ್ ಸಿಗ್ತಾ ಬರ್ತಾ ಇದೆ. ಅವರು ದೊಡ್ಡವರಾಗಿ ಹೊರಗಡೆ ಹೋದ್ಮೇಲೆ ಅವ್ರಿಗೆ ಎಲ್ಲಿಗಾದ್ರೂ ಹೋಗ್ಲಿ, ದೇವಸ್ಥಾನಕ್ಕಾದ್ರೂ ಹೋಗ್ಲಿ, ಚರ್ಚ್ಗಾದ್ರೂ ಹೋಗ್ಲಿ, ಮಾಸ್ಕಿಗಾದ್ರೂ ಹೋಗ್ಲಿ, ಇಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಆದ್ರೆ ಸಂಸ್ಥೆ ಒಳಗಡೆ ನಾವು ಅವರನ್ನ ನೋಡ್ಕೊಳ್ತೀವಿ ಅಂತ ಹೇಳುವ ಕಾರಣಕ್ಕೆ ಅವರು ನಮ್ಮನ್ನ ಬೇರೆ ರೀತಿಯಾಗಿ ನೋಡುವಂಥದ್ದು ಅಥವಾ ನಮ್ಮ ಧರ್ಮ ಹುಡ್ಕೊಂಡು ಅದನ್ನ ಫಾಲೋ ಮಾಡುವಂಥದ್ದು ಬಹಳಷ್ಟು ಕಡೆ ನಡೆಯುತ್ತೆ ಇದೆಲ್ಲವೂ. ಆ ಕಾರಣದಿಂದ ವೈಯಕ್ತಿಕವಾಗಿ ನಾನು ಬಹಳ ಕಾನ್ಶಿಯಸ್ಲಿ ಈ ಧಾರ್ಮಿಕ ಚೌಕಟ್ಟುಗಳಿಂದ ಮೀರಿ ಹೊರಗಡೆ ಬಂದೆ. ಪರಶು ನಾವು ಇಬ್ರು ಕೂಡ ಜಾತ್ಯತೀತವಾಗಿ ವಿಚಾರಗಳನ್ನ ಏನ್ ಮಾಡ್ತೇವೆ, ಸಮಸ್ಯೆಗಳು ನೋಡ್ತೇವೆ, ಮತ್ತೆ ಚರ್ಚೆ ಇದರಲ್ಲಿ ಸಾಮಾಜಿಕವಾಗಿ ತೊಡಗಿಸ್ಕೊಂಡಿದ್ದೇವೆ. ಮತ್ತೆ ಏನ್ ನಮ್ಮ ಈ ಸೆಕ್ಯುಲರ್ ಫ್ಯಾಬ್ರಿಕ್ ಏನಿದೆ ಅದನ್ನ ಇಟ್ಕೊಂಡೇ ನಾವು ಎಲ್ಲಾ ಕೆಲಸಗಳನ್ನ ಮಾಡುವಂಥದ್ದು. ಅಂದ್ರೆ ಇದೊಂದು ಚಾರಿಟಿ, ಇಲ್ಲಿಗೇನು ಅದನ್ನ ಅನ್ವಯಿಸಲ್ಲ, ಎಲ್ರೂ ಬರ್ಲಿ, ಎಲ್ಲರೂ ಹಣ ಕೊಡ್ಲಿ ಅನ್ನುವಂಥದ್ದನ್ನ ನಾವು ಇಲ್ಲಿ ಕೂಡಿಸ್ಕೊಂಡಿಲ್ಲ. ಹಣ ಮುಖ್ಯ, ಆದ್ರೆ ಹಣದ ಸೋರ್ಸು ಬಹಳ ಮುಖ್ಯ ಅಂತಾನೆ ನಾವು ಅಂದ್ಕೊಂಡು ಶೋಷಣೆ ಮಾಡುವಂತ ಸ್ಥಳಗಳೇನಿದಾವೆ ಅಲ್ಲಿಂದ ಯಾವುದೇ ರೀತಿಯ ಹಣ ಒಡನಾಡಿಗೆ ಬರ್ಕೂಡ್ದು ಅಂತ ಒಂದು ಗಟ್ಟಿಯಾದಂತ ಒಂದು ಡಿಸಿಷನ್ ಅದು. ಅಂದ್ರೆ ಇವನ್ ನಮ್ಮ ದೊಡ್ಡ ದೊಡ್ಡ ಸೋಷಿಯಲ್ ವರ್ಕರ್ಸ್ ಹೇಳ್ತೀರಿ, ಮದರ್ ತೆರೇಸನ್ ಅಂತವರು ಕೂಡ ಇದರಲ್ಲಿ ಏನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೇನು ಬರ್ತಿರ್ಲಿಲ್ಲ. ಅವ್ರಿಗೆ ಎಲ್ಲರೂ ಹಣ ಕೊಡೋರು, ಹಣನೇ ಅಂತ ಹೇಳೋರು. ಆದ್ರೆ ನಮ್ಗೆ ಹಂಗಲ್ಲ, ನಾವು ಹೋರಾಟವೂ ಇಟ್ಕೊಂಡಿರೋದ್ರಿಂದ ರೈಡು, ರೆಸ್ಕ್ಯೂ,
ಅಥವಾ ಪ್ರತಿಭಟನೆ ಇವೆಲ್ಲವೂ ಇರೋದ್ರಿಂದ ನಾಳೆ ನಾನು ಹಣ ಕೊಟ್ಟಿಲ್ವೇನೋ ಅಂತ ಕೇಳುವಂಥದ್ದು ಆಗ್ಬಿಡುತ್ತೆ. ಅಥವಾ ನಮ್ದೆಲ್ಲ ತಗೊಂಡು ಇವತ್ತೇ ನಮ್ ವಿರುದ್ಧ ನಿಂತ್ಬಿಟ್ಟಿದ್ದೀರಲ್ಲ ಅಂತ ಕೇಳುವಂಥದ್ದಾಗತ್ತೆ. ಇಂಥದ್ದಕ್ಕೆ ಒಂದು ದಿನವೂ ಅವಕಾಶ ಇಲ್ಲದ ಹಾಗೆ ಒಡನಾಡಿ ನಡ್ಕೊಳ್ತಾ ಬಂದಿರುವಂಥದ್ದು. ಅದು ನಾವು ನಮ್ಮನ್ನ ನಂಬಿರುವ ನೀವು ಮತ್ತೆ ಈ ಸಮಾಜಕ್ಕೆ ತೋರಿಸ್ಬೋದಾದಂತ ಒಂದು ಗೌರವ, ಅದನ್ನ ನಾವು ಬಹಳ ಕಷ್ಟಪಟ್ಟು ಮಾಡ್ತಾ ಬಂದ್ವಿ. ಸಂಸ್ಥೆಯಿಂದ ಸುಮಾರು 120 ಜನ ಹೆಣ್ಣುಮಕ್ಳು ಮದುವೆ ಆಗಿ ಹೊರಗಡೆ ಹೋಗಿ ನಿನ್ನೆ ಎಲ್ಲ ಕೆಲವರು ಬಂದಾಗ ನಮ್ಗೆ ವಯಸ್ಸಾಗ್ತಾ ಇದೆ ಅಂತ ಆಯ್ತು, ಮೊಮ್ಮಕ್ಕಳು ಬಂದರಲ್ಲ ಅಂತ, ಮಕ್ಕಳು ಮರಿ ಮಕ್ಕಳು ಎಲ್ರೂ ಕೂಡ ಬಂದಾಗ ಸಂಸ್ಥೆಗೂ ವಯಸ್ಸಾಗ್ತಾ ಇದೆ, ನಮಗೂ ವಯಸ್ಸಾಗ್ತಾ ಇದೆ ಅಂತ. ಆದ್ರೆ ಕಿಕ್ ದಮ್ ಓಲ್ಡ್ ಮ್ಯಾನ್ ಔಟ್ ಅಂತ ಒಂದು ಇದೆ. ಆ ರೀತಿಯಾಗಿ ನಾವು ಯಾವುದೇ ರೀತಿ ವಯಸ್ಸಾಗಿದೆ ಅಂತ ಅನ್ಕೊಳ್ಳದೇನೆ ಮಕ್ಕಳ ಜೊತೆಲಿ ಮಕ್ಕಳಾಗಿ ಆಟ ಆಡ್ಕೊಳ್ತಾ, ಹಾಡು ಹೇಳ್ಕೊಳ್ತಾ, ನಾಟಕ ಮಾಡ್ತಾ ಬಹುಶಃ ನಮ್ಮನ್ನ ಒಂದು ಹೆಲ್ದಿಯಾಗಿ ಯುವಕರಾಗಿ ಇಡೋದ್ರಲ್ಲಿ ನಾವು ಸುತ್ತಮುತ್ತ ಇರೋ ಮಕ್ಕಳು ನಮ್ಗೆ ಸಹಕಾರಿಯಾಗಿದ್ದಾರೆ, ನೋಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಹ್ಯೂಮನ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಹೆಚ್ಚು ಮಟೀರಿಯಲಿಸ್ಟಿಕ್ ಆದಂತ ವಿಚಾರಗಳು ತಲೆಗಚ್ಕೊಳ್ಳದೆ ಇರೋದ್ರಿಂದ ಹೆಚ್ಚು ಬದುಕಿನ ಹೆಚ್ಚು ಸಮಯವನ್ನ ನಾವು ಮಾನವೀಯವಾಗಿ ತೊಡಗಿಸ್ಕೊಂಡಿರೋದ್ರಿಂದ ನಮ್ಮ ಬದುಕು ಸುಂದರವಾಗಿದೆ ಅಂತಾನೆ ನನಗೆ ಅನಿಸ್ತಾ ಇರುವಂಥದ್ದು. ಎಲ್ಲವನ್ನೂ ಕೊಟ್ಟಿದೆ. ಸಮಾಜಮುಖಿಯಾಗಿ ಇರೋದ್ರಿಂದ ಸಂಸ್ಥೆಗೆ ಬೇರೆ ಬೇರೆ ರೀತಿಯಾದಂತಹ ರೆಕಗ್ನಿಷನ್ಸ್ ಬಂದಿರ್ಬೋದು, ಅಂತಾರಾಷ್ಟ್ರೀಯ ರೆಕಗ್ನಿಷನ್ಸ್ ಬಂದಿರ್ಬೋದು, ಅವಾರ್ಡ್ಸ್ ಎಲ್ಲವೂ ಬಂದಿರ್ಬೋದು. ಅವೆಲ್ಲವೂ ದುಃಖದ ನಿಮಿತ್ತ ನಮಗೆ ಅರ್ಸು ಬಂದಂಥದ್ದು ಅಂತಾನೆ ನಾನು ಅಂದ್ಕೊಂಡಾಗ ನಾವು ಸಂಭ್ರಮಿಸ್ಲಾರು. ನಮ್ಗೆ ಅದು ಒಂದು ಕಿರೀಟ ರೀತಿಯಲ್ಲಿ ಯಾವತ್ತೂ ಅನಿಸಿಲ್ಲ. ಹಾಗಾಗಿ ಇವುಗಳ ಹಿಂದೆ ಓಡೋದ್ನು ನಾವು ಬಿಟ್ಬಿಟ್ಟಿದ್ವಿ. ಯಾವಾಗ್ಲೂ ಹಿಂದ್ಗಡೆ ಓಡೋದನ್ನ ಯಾವುದು ಈ ಸ್ಥಾನಮಾನಕ್ಕೆ ಅಥವಾ ಯಾವುದೋ ರಿವಾರ್ಡ್ಗಳಿಗೆ ನಮ್ಗೇನಿದ್ರು ಸಮಸ್ಯೆಗಳ ಹಿಂದೆ ಓಡೋದೇ ಆಗಿದೆ. ಮತ್ತೆ ಈ ಅವಾರ್ಡ್ಗಳು ಬರದಿದ್ರೆ ಒಳ್ಳೇದು ಅಂತ ಹೇಳುವಂತ ನಿಲುವಿಗೂ ಬಂದು ತಲುಪಿದೀವಿ. ಕೊಡುವಂತವ್ರಿಗೂ ಆ ಯೋಗ್ಯತೆಗಳು ಇವತ್ತು ಕ್ಷೀಣಿಸಿ ಹೋಗಿದೆ, ಇವರಿಂದ ತೆಗೆದುಕೊಳ್ಳದಿರೋದೇ ಒಳ್ಳೇದು ಅಂತ ಹೇಳುವಂಥದ್ದು ಬಂದಿದೆ. ಆಳುವ ವರ್ಗ ಅಷ್ಟು ಕೆಟ್ಟೋಗಿದೆ ನಮ್ಮನ್ನ ಆಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಸಮಯ ಆಗಿದೆ. ಒಡನಾಡಿ ತನ್ನ ಶಕ್ತಿ ಮೀರಿ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಒಂದೇ ಒಂದು ನಂಬಿಕೆಯೊಡನೆ ಸಮಾಜ ಜೊತೆಯಲ್ಲಿದೆ ಅಂತ ಬಹಳಷ್ಟು ಜ್ವಲಂತ ಸಮಸ್ಯೆಗಳನ್ನ ತಕೊಂಡು ಇವತ್ತು ಕೆಲಸಗಳನ್ನ ಮಾಡಿದೆ, ಮಕ್ಕಳನ್ನ ಬಚಾವ್ ಮಾಡಿದೆ. ಮಕ್ಕಳಿಗೋಸ್ಕರ 4 ಕಡೆ ಒಂದು ಸೂರುಗಳನ್ನ, ದೊಡ್ಡ ಒಂದು ಉತ್ತಮವಾದ ಸೂರುಗಳು ಬಹಳಷ್ಟು ಜನ ನೋಡಿದ್ದೀರಿ. ಹೆಣ್ಣು ಮಕ್ಕಳ ಒಂದು ಗ್ರಹಗಳು, ಮತ್ತೆ ಗಂಡು ಮಕ್ಕಳಿಗೂ ಗ್ರಹ ಏನೋ ಒಂದು ಜೀವನ ಪುನರ್ನಿರ್ಮಾಣ ಕೇಂದ್ರಗಳು, ಜೊತೆಯಲ್ಲಿ ನಮ್ಮ ಕೋಟಿಯವರ ಒಂದು ಆಸೆ ಏನಿತ್ತು ಅದನ್ನು ನಾವು ನನ್ಸ್ ಮಾಡುವನ ಅಂತ ಹೇಳಿ ನಮ್ಮದೇ ಆದ ರೀತಿಯಲ್ಲಿ ರಾಜಶೇಖರ್ ಕೋಟಿಯವರ ಹೆಸರಿನಲ್ಲೇ ಒಂದು ಅಂತರ್ಧರ್ಮೀಯ ಅಂತರ್ಜಾತೀಯ ಮದುವೆಗೋಸ್ಕರ ಒಂದು ಕಟ್ಟಡವನ್ನ ನಾವು ಮುಡುಪಾಗಿಟ್ಟಿದ್ದೇವೆ. ಅಲ್ಲೇ ರಾಜಶೇಖರ್ ಕೋಟಿಯವರ ಪುತ್ಥಳಿಯನ್ನು ಕೂಡ ಸ್ಥಾಪನೆ ಮಾಡಿದ್ದೇವೆ. ಇವೆಲ್ಲವೂ ನಾವು ಸಮಾಜಕ್ಕೋಸ್ಕರ ಅವ್ರಿಗೆ ತೋರಿಸುವಂತ ಗೌರವ, ಸಣ್ಣ ಪುಟ್ಟದ ಗೌರವ ಅಂತ ನಾವು ಅಂದ್ಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡೋರಿದ್ದೇವೆ. ಎಲ್ಲಾ ರೀತಿಯ ಮಾನವೀಯ ಹೋರಾಟಗಳಲ್ಲಿ ನಾವು ಇದ್ದೇ ಇರ್ತೇವೆ. ಅದು ಬರೀ ಕೇವಲ ಮಹಿಳೆಯರಿಗೆ ಸೀಮಿತ ಅಲ್ಲ, ಮಕ್ಕಳಿಗೆ ಸೀಮಿತ ಅಲ್ಲ. ಸಂವಿಧಾನದ ಉಳಿವಿಗೋಸ್ಕರ ಜಾತ್ಯತೀತವಾದಂತ ವ್ಯವಸ್ಥೆಯ ಪರವಾಗಿ, ನೊಂದವರ ಪರವಾಗಿ, ಮತ್ತೆ ಇವತ್ತು ನಮ್ಮನ್ನ ಯಾವ ರೀತಿಯ ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೋ ಅವಕ್ಕೆಲ್ಲದಕ್ಕೂ ಉತ್ತರವಾಗಿ ನಾವು ಹೋರಾಟದಲ್ಲಿ ಭಾಗಿಗಳಾಗಿರ್ಲಿಕ್ಕೆ ಇಷ್ಟಪಡ್ತೇವೆ. 8 ಗಂಟೆ 5 ನಿಮಿಷ ಆಗಿದೆ. ನಾನು ನನ್ನ ಮಾತನ್ನ ಸದ್ಯಕ್ಕೆ ಮುಗಿಸ್ತೇನೆ. ಹೇಳಲಿಕ್ಕಿರುವ ವಿಚಾರಗಳು ಬಹಳಷ್ಟು ಬಾಕಿ ಇದ್ದಾವೆ. ಮುಂದೆ ಎಂದಾದ್ರೂ ನಾವು ಮಾತನಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟಂತಹ ಫ್ರೈಡೆ ಫೋರಂನ ಎಲ್ಲಾ ಸಹೃದಯ ಆತ್ಮೀಯರಿಗೆ, ಹಿರಿಯರಿಗೆ, ಪ್ರತ್ಯೇಕವಾಗಿ ಆತ್ಮೀಯ ದಿವಾಕರ್ ಹಾಗೂ ಹಿರಿಯರಾದಂತ ರತಿರಾವ್ ಅವರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸ್ಟ್ಯಾನ್ಲಿ. ಬಹಳ ಚೆನ್ನಾಗಿ ಒಂದು ಪರಿಚಯಾತ್ಮಕ ಅನ್ನೋಕ್ಕಿಂತ ನಮಗೊಂಥರ ನಿಮ್ಮ ಈ ನಡಿಗೆಯ ಜೊತೆ ನೀವು ಹೇಳ್ದಂಗೆ ಓಟದ ಜೊತೆಗೆ ಒಂದು ಪಾಲ್ಗೊಂಡಂತ ಒಂದು ಫೀಲಿಂಗ್
ಕೊಟ್ಟಿದ್ದೀರಾ. ಯಾಕಂದ್ರೆ ಅದನ್ನ ವಿಭಿನ್ನ ಆಯಾಮಗಳಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ದೀರಿ. ನಿಮ್ಮ ಒಡಲಾಳ ಪುಸ್ತಕವನ್ನು ಓದಿದಾಗ ಕೂಡ ಇಷ್ಟೇ ಒಂದು ಪರಿಣಾಮಕಾರಿಯಾಗಿತ್ತದು. ಸೊ ಈ ಒಂದು ನಿಮ್ಮ ಹೋರಾಟದ ಇದು ಅಂತ್ಯವಿಲ್ಲದ ಹೋರಾಟ ತರನೇ ಆಗಿದೆ. ನೀವು ಹೇಳದಂಗೆ ಪ್ರತಿದಿನನೂ ಸಮಸ್ಯೆಗಳು ಎದುರಾಗ್ತಾ ಇದೆ, ಮತ್ತೆ ಆ ರೀತಿಯ ನೊಂದ ಮಹಿಳೆಯರು ಎದುರಾಗ್ತಾ ಇದ್ದಾರೆ, ಬಾಲಕಿಯರು ಎದುರಾಗ್ತಾ ಇದ್ದಾರೆ. ಸೊ ಈ ಸಮಸ್ಯೆಗಳನ್ನ ನಿತ್ಯ ಎದುರಿಸ್ಕೊಂಡು ಕೂಡ ಅಷ್ಟೇ ಧೈರ್ಯವಾಗಿ ಅತ್ಯಂತ ಪ್ರಬಲ ವ್ಯಕ್ತಿಗಳನ್ನು ಕೂಡ ಎದುರಾಕೊಂಡು ಇರೋದು ಒಂದು ಅಷ್ಟು ಸುಲಭ ಅಲ್ಲ ಅದು. ಹಂಗೆ ಒಂದು ಸಂಸ್ಥೆಯನ್ನ ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದು ನಿಮ್ಮ ನಿಜಕ್ಕೂ ಮೆಚ್ಚುಗೆ ಅಂಶ ಅದು. ಅದಕ್ಕಾಗಿ ಫ್ರೈಡೆ ಫೋರಂ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಮತ್ತೆ ನಿಮ್ಮ ಈ ವಿಷಯ ಮಂಡನೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಇಲ್ಲಿ ಸಭೆಯಲ್ಲಿ ಮಹಿಳಾ ಹೋರಾಟಗಾರ ಸುಮಾರು ರೂಪಾ ಹಾಸನ್ ಅವರಿದ್ದಾರೆ, ಸುಶೀಲಾ ಮೇಡಮ್ ಇದ್ದಾರೆ, ಸುಮತಿ ಅವರಿದ್ದಾರೆ, ರತಿರಾವ್ ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತೇಳಿ ಹೇಳ್ಕೊತೀನಿ. ಥ್ಯಾಂಕ್ ಯು ಸ್ಟ್ಯಾನ್ಲಿ. ಥ್ಯಾಂಕ್ ಯು ದಿವಾಕರ್. ಅಷ್ಟು ಜನನು ನಮ್ ಜೊತೆಯಲ್ಲೇ ಇದ್ದಂತವ್ರೆ, ಮೇಡಮ್ ಸುಶೀಲ್ ಅವರು, ಹಾಗೇನೆ ಸುಮತಿ ಅವರು, ಅವರೆಲ್ಲ ನಮ್ಮ ಒಡನಾಡಿಗಳೇ. ಮಾತಾಡ್ತಾರ? ರೂಪಾ ಹಾಸನ್ ಅವರು ಇದ್ದಾರೆ, ಅವರು ಈ ತರದ ಒಂದು ನೊಂದವರ ಜೊತೆ ಅತಿ ಹೆಚ್ಚು ಕೆಲಸ ಮಾಡಿರುವಂತ ಒಂದು ಅನುಭವ ಅವರಿಗಿದೆ. ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು. ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ನಮಸ್ಕಾರ. ಸ್ಟ್ಯಾನ್ಲಿ ಅವರಿಗೆ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ವಿಷಯವನ್ನ ಮಂಡನೆ ಮಾಡಿದ್ರಿ. ಮಧ್ಯದಲ್ಲಿ 1/4 ಗಂಟೆ ನಾನು ಕೇಳಿಸ್ಕೊಳಕ್ ಆಗ್ಲಿಲ್ಲ, ಸ್ವಲ್ಪ ಒತ್ತಡದಲ್ಲಿ ಇದ್ದಿದ್ರಿಂದ. ನೀವು ಒಡಲಾಳ ಬರ್ದಿರೋದ್ರಿಂದ, ಅದು ಕಾಲಮ್ಸು ಬಂದಿದ್ರಿಂದ ಅದ್ರಲ್ಲೂ ಓದ್ತಿದ್ದು, ಪುಸ್ತಕದ ರೂಪದಲ್ಲೂ ಬಂದ ನಂತರ ಅದ್ರಲ್ಲೂ ಸಾಕಷ್ಟು ನಿಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದೀರಾ. ದಶಕಗಳ ಹಿಂದೆ ವೇಶ್ಯಾವಾಟಿಕೆ ಜಾಲದಲ್ಲಿ ಬಿದ್ದಂತವ್ರಿಗಾಗಿ ಕೆಲಸ ಮಾಡ್ತಾ ಇದ್ದಿದ್ದಂಥದ್ದು ಬೇರೆ ರೀತಿಲಿತ್ತು. ಇವತ್ತು ನಾನು ನಿಮ್ಗೊಬ್ಬರ ಅದಮ್ಮ ಸಿಕ್ಕಂಗೆ ನನಗೊಬ್ಬರ ಅದಮ್ಮ ಸಿಕ್ಕಿ ನಂದು ಅದೇ ರೀತಿಯ ಅತ್ಯಂತ ವೇಶ್ಯಾವಾಟಿಕೆ ಜಾಲಕ್ಕೆ ಬಿದ್ದಂತ ಅತ್ಯಂತ ತಳಹಂತದ ಹೆಣ್ಮಕ್ಳ ಜೊತೆನಲ್ಲಿ ನಾವು ಬೀದಿನಲ್ಲಿ ಇದಕ್ಕೆ ವೃತ್ತಿಯಲ್ಲಿ ತೊಡಗಿಸ್ಕೊಂಡವ್ರು ಅಂತಲೂ ಆ ತರದ್ದು ತುಂಬಾ ಕೆಳಮಟ್ಟದ ಹೆಣ್ಮಕ್ಳ ಜೊತೆಲಿ ಕೆಲಸ ಮಾಡಿರೋಂಥದ್ದು. ಆದ್ರೆ ಇವತ್ತೆಲ್ಲ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಸಿಟಿ ಬೇಸ್ಡ್ ನಾವೆಲ್ಲ ಒಟ್ಟಿಗೆ ಜೊತೆಗೆ ಕೆಲಸ ಮಾಡಿದ್ದು, ಜೈಮಲ ಕಮಿಟಿನಲ್ಲಿ ಇದ್ದಿದ್ರಿಂದ ಇದನ್ನ ವಿವರಿಸ್ಬೇಕಾಗಿಲ್ಲ ಅನ್ಕೊಳ್ತೀನಿ. ಇವತ್ತೇನಾಗಿದೆ ಅಂದ್ರೆ, ಸೆಕ್ಸ್ ವರ್ಕರ್ಸ್ ಆರ್ಗನೈಸೇಷನ್ಸ್ ಗಳಾಗಿದ್ದಾವೆ. ನನ್ನ ದೇಹ ನನ್ನ ಹಕ್ಕು ಅನ್ನುವಂಥದ್ದು. ಆಮೇಲೆ ಅವಾಗ ಇದ್ದಂತ ಒಂದು ಅವ್ರ ಬಗ್ಗೆ ಇದ್ದಂತ ಒಂದು ಕರುಣೆ, ಅಂತಃಕರಣ, ಅಯ್ಯೋ ಪಾಪ ಅನ್ನುವಂಥದ್ದು ಇಲ್ಲ. ಇದು ನಮ್ ರೈಟ್ ಅಂತ ಅನ್ಕೊಂಡ್ ಅವ್ರು ಕೇಳ್ತಾ ಇದಾರೆ. ಇದನ್ನ ಹೆಂಗ್ ಡಿಫ್ರೆನ್ಶಿಯೇಷನ್ ಮಾಡ್ತೀರಾ, ನೀವ್ ಹೆಂಗ್ ಇದನ್ನ ಡಿಫೆಂಡ್ ಮಾಡ್ಕೊಳ್ತೀರಾ ಅಂತ ದಿವಾಕರ್ ಸರ್ ಅವರು ಬರ್ದಿದ್ದಾರೆ ಕೂಡ. ನನ್ನ ದಮನಿತ ಲೋಕ ಅಂತ, ನನ್ನ ಇವಳ ಭಾರತದಲ್ಲಿ ದಮನಿತ ಲೋಕ ಅಂತಾನೆ ಇವ್ರ ಬಗ್ಗೆನೆ ಕುರಿತಿದ್ದ ನನ್ನ ಕೆಲಸಗಳದ್ದು, ನನ್ನ ಅಧ್ಯಯನ ಮತ್ತು ನನ್ನ ವಿಷಯದ ಬಗ್ಗೆ. ಅಂದ್ರೆ ಇವತ್ತು ಬದಲಾದ ಸಂದರ್ಭದಲ್ಲಿ ನಾವ್ ಇದನ್ನ ನೋಡುವಾಗ ನಾವ್ ಎದುರಿಸುವಂತ ಚಾಲೆಂಜ್ಗಳು, ನಾವ್ ಎದುರಿಸುವಂತ ಪ್ರಶ್ನೆಗಳು, ಆಮೇಲೆ ತುಂಬಾ ಜನಕ್ಕೆ ಇದು ಕಮರ್ಷಿಯಲೈಸ್ಡ್ ಆಗ್ಬಿಟ್ಟಿದ್ಯಲ್ಲ. ಈ ಕೆಲವು NGOಗಳು, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವು NGOಗಳು ಈ ಹಣ ಮಾಡುವಂತದ್ದಕ್ಕೋಸ್ಕರ, ಅಂದ್ರೆ ಇದಿರ್ಬೇಕು ಅಂತ, ಇದಿದ್ರೆ ಈ ತರದ್ದು ಒಂದು ಏನಾದ್ರು ಕಾಜ್ ಇಟ್ಕೊಂಡು, ಸಮಸ್ಯೆ ಇಟ್ಕೊಂಡು ಅದನ್ನ ಇರೋದ್ರ ಮೂಲಕನೇ ತಾವು ಹೊಟ್ಟೆ ಹೊರಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ. ನಿಮ್ ತರ ಹೋರಾಟ ಮಾಡಿ ಅವ್ರನ್ನ ಆಚೆ ಕರ್ಕೊಂಬಂದು ಅವ್ರಿಗೊಂದ್ ಒಳ್ಳೆ ಬದುಕು ಕೊಡ್ಬೇಕಪ್ಪ, ಅವ್ರಿಗೊಂದ್ ಒಳ್ಳೆ ಕೆಲ್ಸ ಕೊಟ್ಟು ಅವ್ರನ್ನ ಹೊರಗ್ ತಂದು ಮಾಡಿ ಆ ತರದ್ದು ಬೇರೆ ನಾವುಗಳು ಯೋಚನೆ ಮಾಡೋದು, ಆ ತರದ್ದು. ಆದ್ರೆ ಅಲ್ಲೇ ಇದ್ದು ಈ ಕಾಂಡೋಮ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನೋದಿದೆಯಲ್ಲ, ಅದೊಂದ್ ದೊಡ್ಡ ಮಾಫಿಯಾ ಆಗಿ ಬೆಳೆದ್ಬಿಟ್ಟಿದ್ಯಲ್ಲ ಇವತ್ತು. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆದ್ರಿಂದನೇನೆ ನಾವು ಸಿಟಿ ಬೇಸ್ಡ್ ಹೆಣ್ಮಕ್ಳುಗಳಿಗೂ, ಈ ತರದ ವೇಶ್ಯಾವಾಟಿಕೆ ಜಾಲದಲ್ಲಿ ಬಿದ್ದವ್ರಿಗೂ, ಅಥವಾ ಈ ತಳಹಂತ ಹಳ್ಳಿಗೂ ಕೂಡ ಈ ಜಾಲಗಳು ಹರಡಿ ಆ ಕಾಂಡಮ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕರ್ಮಕಾಂಡಗಳು ನನ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ 30 ಜಿಲ್ಲೆ ಅಧ್ಯಯನ ಮಾಡ್ಕೊಂಡ್ ಬಂದ್ಮೇಲೆ ತುಂಬಾ ಚೆನ್ನಾಗಿ ಅಂದ್ರೆ ಕರ್ಕೊಂಡ್ ಬಂದ್ ಅದ್ರೊಳಗಡೆಗೆ ಹಾಕುವಂಥದ್ದು, ಅದರಿಂದ ಮತ್ತೆ ಇನ್ನೊಂದು ಪುನರ್ ಸೃಷ್ಟಿ ಮಾಡುವಂಥದ್ದು. ಒಬ್ಳು ವಯಸ್ಸಾಗಿ ಮುಗಿಸ್ತಾ ಇದ್ದಾಳೆ ಅನ್ನುವಂತ ಬಂದಾಗ ಅವಳ ಮನೆಯಲ್ಲಿ ಇನ್ನೊಂದ್ 4 ಜನ ಇಟ್ಕೊಂಡು ಬ್ರಾತಲಿಂಗ್ ಮಾಡುವಂಥದ್ದು. ಈ ತರದ ಅಂದ್ರೆ ಎಷ್ಟು ಸಹಜ ಆಗ್ಬಿಟ್ಟಿದ್ಯಲ್ಲ, ಇದು ಒಂಥರ ಒಪ್ಪಿತ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಏನು ಜುಡಿಷರಿ ಕೂಡ ಇವತ್ತು ಮತ್ತೆ ಈಗ 3 ವರ್ಷದ ಹಿಂದೆ ಬಂದಿತ್ತು
ಇದು ವೇಷವಟ್ಟಿಕೆ ವೃತ್ತಿಯಾಗಿ ಘೋಷಣೆ ಅಂತ ಅನ್ಬಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಈಗ ಮೊನ್ನೆ ಕೂಡ ಮತ್ತೆ ಬಹುಶಃ 3-4 ತಿಂಗಳ ಹಿಂದೆ ಅಂತ ಅನ್ಕೊಳ್ತೀನಿ, ಮತ್ತೆ 3 ತಿಂಗಳಿಂದ 2 ತಿಂಗಳಿಂದ ಹಿಂದೆ ಮತ್ತೆ ಅದೊಂದು ವೃತ್ತಿ ಅಂತ ಕನ್ಸಿಡರ್ ಮಾಡ್ಬೇಕು ಅದನ್ನ ಅಂತ. ಅಲ್ಲ, ವೃತ್ತಿ ಅಲ್ಲ ಅಂತ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಆದ್ರೆ ಜಡ್ಜ್ಮೆಂಟ್ ಅಂದ್ರೆ 2 ದಶಕದ ಹಿಂದಿನ ಜಡ್ಜ್ಮೆಂಟ್ ಗಳನ್ನ ತೆಗೆದು ನೋಡಿದ್ರೆ ಇದು ಅತ್ಯಂತ ಲೈಂಗಿಕ ಜೀತ ಅಂತ ಬಳಸುತ್ತೆ ಪದನ. 3 ದಶಕದ ಹಿಂದಿನ ಜಡ್ಜ್ಮೆಂಟ್ಗಳು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದು ಲೈಂಗಿಕ ಜೀತ, ಹೆಣ್ಮಕ್ಳು ಈ ತರದಕ್ಕೆ ಬಂದು ಬೀಳ್ತಾ ಇರುವಂತದ್ದು ಇಡೀ ದೇಶಕ್ಕೆ ಅವಮಾನ ಅಂತ ಹೇಳ್ತಾ ಇದ್ದಿದ್ದಂಥದ್ದು. ಇವತ್ತು ಬದಲಾದ ಸಂದರ್ಭದಲ್ಲಿ ಈ ತರದ್ದು ಜಡ್ಜ್ಮೆಂಟ್ಗಳು ಕೊಡುವಂಥದ್ದು, ನಾವು ಅದನ್ನ ಇಷ್ಟಪಟ್ಟು ಹೋಗುವಂತವ್ರು ಅಥವಾ ಇಷ್ಟಪಟ್ಟು ನಾವ್ ಇದ್ರಲ್ಲೇ ಇರ್ತೀವಿ ಅನ್ನೋರ್ ಬಗ್ಗೆ ನಮ್ ಪ್ರಶ್ನೆನೂ ಇಲ್ಲ, ನಮ್ ಮಾತು ಇಲ್ಲ, ನಮ್ ಕನ್ಸರ್ನು ಇಲ್ಲ. ಅವ್ರ ಜೊತೆ ನಮ್ ಕನ್ಸರ್ನು ಇಲ್ಲ, ಯಾಕಂದ್ರೆ ಅವ್ರಿಗೆ ಬೇಕಿಲ್ವಲ್ಲ, ನಮ್ ಕಾಳಜಿ ಬೇಕಿಲ್ಲ. ಆದ್ರೆ ಅತ್ಯಂತ ತಳಹಂತದಲ್ಲಿ ಈ ತರದ ಇದಕ್ಕೆ ಬಿದ್ದಿರುವಂತ ಹೆಣ್ಮಕ್ಳುಗಳು ಹೊರಗ್ ಬರ್ತೀವಿ ಅನ್ನೋರ್ಗೆ ದಾರಿಗಳಿಲ್ದಂಗೆ ಮುಚ್ಚಾಕ್ದಂಗ ಆಗ್ಬಿಡ್ತಾ ಇದೆಯಲ್ಲ. ಈ 2 ಆಯಾಮಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು, ಯಾಕಂದ್ರೆ ತುಂಬಾ ಈಗ 3-4ನೇ ದಶಕಕ್ಕೆ ಬಂದಿದ್ದೀರಾ ನಿಮ್ಮ ವೃತ್ತಿಯಲ್ಲಿ, ಇದನ್ನ ನಾವು ಯಾವ ರೀತಿ ಎದುರಿಸ್ಬೇಕು ಮತ್ತು ಇದನ್ನ ಪ್ರೆಸೆಂಟ್ ಹೆಂಗ್ ಮಾಡೋದು, ನಾವು ಈ ಸಮಾಜಕ್ಕೆ ನಾವು ಹೆಂಗ್ ಅರ್ಥ ಮಾಡಿಸೋದು ಅನ್ನೋದು ನನ್ ಮುಂದೆನೂ ಇರುವಂತಹ ತುಂಬಾ ದೊಡ್ಡ ಚಾಲೆಂಜ್. ನೀವು ಅದ್ರ ಬಗ್ಗೆ ಹೇಳ್ಬೋದೇನೋ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಮೇಡಮ್. ಇದು ನಾನು ಮತ್ತೆ 90ರ ದಶಕಕ್ಕೆ ಹೋಗ್ಬೇಕು. 90ರ ದಶಕದಲ್ಲೇ ನಾವು ಈ ಒಂದು ರಾಜಕೀಯವನ್ನ ಅರ್ಥ ಮಾಡ್ಕೊಂಡಿದ್ವಿ. ಇದು ಒಂದು ಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ಏನ್ ಹೇಳ್ತೀರಿ ಹಣಕಾಸಿನ ಒಂದು ಪಾಲಿಟಿಕ್ಸ್ ಆಗಿತ್ತು. ಈ ಕಾಂಡೋಮ್ ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್, HIV ಏಡ್ಸ್ ಪ್ರಿವೆನ್ಷನ್ ಏನೆಲ್ಲ ಹೇಳ್ತೀವಿ, ಅದು ಒಂದು ಆರೋಗ್ಯ ಕಾರ್ಯಕ್ರಮ ಆಗಿದ್ರೂ ಕೂಡ ಅದನ್ನು ಮೀರಿ ಒಂದು ದೊಡ್ಡ ಹಣಕಾಸಿನ ಒಂದು ಕಾರ್ಯಕ್ರಮವಾಗಿ ನಮ್ಮ ಭಾರತದೊಳಗೆ ಅದು ಒಂದು ಪ್ರವಾಹದ ರೀತಿಯಲ್ಲಿ ಬಂದಂತ ದಿನಗಳವು. ಅವಾಗ ನಮ್ಮ ನರ್ಸಿವ್ ಕೂಡ ತುಂಬಾ ಗೇಟ್ಸ್ ಫೌಂಡೇಶನ್ ಅವ್ರು ನಮ್ಮ ನರ್ಸಿವ್ ಕೂಡ ಬಂದಂತದ್ದಿತ್ತು. ನಾವು ಬಗ್ಲಿಲ್ಲ, ಅವ್ರಿಗೆ ಹಣಕಾಸನ್ನೇ ಮುಂದೆ ಇಟ್ಕೊಂಡು ಬಂದಂತ. ಅವ್ರಿಗೆ ನಾವು ಹೇಳಿದಿಷ್ಟೇ, ಬಹಳ ಸುಂದರವಾಗಿ ಅವ್ರು ಇಡ್ತಾ ಇದ್ರು. ಯಾಕೆ ನೀವು ಹೆಣ್ಣು ಮಕ್ಕಳಿಗೆ ಇವೆಲ್ಲ ಕೊಟ್ಟು ಪ್ರಮೋಷನ್ ಮಾಡ್ಬೋದಲ್ಲ. ನಾನು ಅವತ್ತು ನನಗೆ ತಿಳಿದ ಭಾಷೆಯಲ್ಲಿ ಅವ್ರಿಗೆ ಹೇಳಿದ್ದೆ, ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ನಮ್ಮ ರಾಜಕೀಯ ಧುರೀಣರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಶಿಕ್ಷಣಕ್ಕೆ ಕೊಡ್ತಾರೆ, ಆರೋಗ್ಯಕ್ಕೆ ಕೊಡ್ತಾರೆ, ಮತ್ತೊಂದಕ್ಕೆ ಕೊಡ್ತಾರೆ, ಮರದೊಂದು ಕೊಡ್ತಾರೆ. ಕಾಂಡೋಮ್ಗೆ ಯಾಕೆ ಕೊಡಲ್ಲ? ನೀವು ನಮ್ಮ ಪ್ರಧಾನಿಗಳಿಂದ ಅಥವಾ ನಮ್ಮ ರಾಷ್ಟ್ರಪತಿಗಳಿಂದ ಅಥವಾ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಂದ ಇದನ್ನ ಅವ್ರಿಗೆ ಮೊದಲು ಕೊಡಿ. ಯಾಕೆ ಇವುಗಳಲ್ಲಿ ನಡೆಯಲ್ವಾ? ಅವ್ರು ಯೂಸ್ ಮಾಡಲ್ವಾ? ನಮ್ಮ ಈ ದರಿದ್ರ ಸ್ಥಿತಿಲಿರುವ ಹೆಣ್ಣು ಮಕ್ಕಳಿಗೆ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಂತ ನೀವು ಹೇಗೆ, ಅವ್ರನ್ನ ನೀವು ವೇಶ್ಯಾವಾಟಿಕೆಯಲ್ಲಿ ಇದ್ದಾರೆ ಅಂತ ನೀವು ಹೇಗೆ ಸುಲಭವಾಗಿ ಪರಿಗಣಿಸ್ತೀರಿ? ಸುಲಭವಾಗಿ ಸಿಗ್ತಾರೆ ಬಡವರು ಅಂತ ಹೇಳಿ ಹೋಗ್ತಿರಲ್ಲ. ಇವು ಮೊದಲು ನೀವು ಅಲ್ಲಿಂದ ಬರ್ಲಿ, ಮೇಲಿಂದ ಬರಬೇಕಾದ ಕಾರ್ಯಕ್ರಮ ಇದು, ಕೆಳಗಿಂದ ಹೋಗ್ಬೇಕಾಗಿದ್ದಲ್ಲ. ಫಸ್ಟ್ ಲೆಟ್ ದ ಯಾವುದೋ ಒಬ್ರು ಐ ಯೂಸ್ ಕಾಂಡಮ್ ಅಂತ ಒಬ್ಬ ವೈಸ್ ಚಾನ್ಸಲರ್ ಹೇಳಿ, ಪ್ರೊಫೆಸರ್ ಹೇಳಿ, ಒಬ್ಬ ಲಾಯರ್ ಹೇಳಿ, ಒಬ್ಬ ನಮ್ಮ ಈ ದೇಶದ ಮೊದಲ ಪ್ರಜೆ ಹೇಳಿ, ನಂತರದಲ್ಲಿ ನಮ್ಮ ಹೆಣ್ಮಕ್ಳು ನಿಂತ್ಕೋತಾರೆ ಅಂತ ಹೇಳಿ ಕಳ್ಸಿದ್ದೆ. ಇದು ಅವತ್ತಿನ ದಿನದಲ್ಲಿ. ಇಲ್ಲಿ ದೊಡ್ಡದ ಒಂದು ರಾಜಕೀಯ ನಡೀತಾನೆ ಇದೆ. ಇವತ್ತು ನಾವು ನೋಡ್ತಾ ಬಂತಂದದ್ದು, ಇವತ್ತು ಈ ಹಣಕಾಸು, ಈ ದಂಧೆ ಹೇಗಿದೆ ಅಂತಂದ್ರೆ, ಮೊದಲು ಈ ದಂಧೆಯಲ್ಲಿ ಒಬ್ಬ ದಫೇದಾರ್ ಲೆವೆಲ್ ನಲ್ಲಿ ಇದ್ದವರು ಹಣ ಕಲೆಕ್ಟ್ ಮಾಡ್ಕೊತಾ ಇದ್ರು, ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ತನಕ ಅದು ಹಣ ಹೋಗ್ತಾ ಇತ್ತು ಈ ದಂಧೆಗಳಿಂದ. ಇವತ್ತು ನೀವು ನಂಬೇಕು, ಈ ಹಣ ನೇರವಾಗಿ IPS ಅಧಿಕಾರಿಗಳ ಜೋಬಿಗೆ ಹೋಗುತ್ತೆ. ಆ ಮಟ್ಟಿಗೆ ಈ ದಂಧೆಯಿಂದ ಹಣವು ಕಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಏನಾದ್ರು ಅನೈತಿಕವಾದಂತಹ ಹಣಕಾಸು ಇವರು ಸಂಗ್ರಹ ಮಾಡ್ಲಿಲ್ಲ ಅಂತಂದ್ರೆ, ಈ ಟ್ರಾನ್ಸ್ಫರ್ ಅಂತ ಹೇಳುವಂತ ಒಂದು ಕೆಲಸ ಏನಿದೆ ಅದಕ್ಕೆ ನಿಂತೇ ಹೋಗುತ್ತೆ. ಇಲ್ಲಿ ಎಲ್ಲಿಂದ ಬರುತ್ತೆ ಹೇಳಿ ಹಣಕಾಸು ಇವರಿಗೆ? ಇವರು 30-50 ಲಕ್ಷ ತನಕ ಹಣ ಕೊಟ್ಟು ಒಂದು ಸರ್ಕಲ್ಗೆ ಒಬ್ಬ ಅಧಿಕಾರಿ ಬರ್ತಾ ಇದ್ರೆ 1 ವರ್ಷ 2 ವರ್ಷದೊಳಗಡೆ ಅವರು ಆ ಹಣದ ಜೊತೆಯಲ್ಲಿ 2 ಪಟ್ಟು ಇನ್ನೂ 3 ಪಟ್ಟು ಹಣ ಮಾಡ್ಕೊಂಡು ಹೋಗ್ಬೇಕು.
ಒಂದು 2020 ಮ್ಯಾಚ್ ಆಡ್ದಂಗೆ ಆಡ್ಕೊಂಡು ಹೋಗ್ಬೇಕು. ಆವಾಗ ಈ ಹಣವೆಲ್ಲವನ್ನು ಕೂಡ ಅವ್ರು ಕಲೆಕ್ಟ್ ಮಾಡ್ಬೇಕಾಗಿದ್ದು ಈ ದಂಧೆಯಿಂದಲೇ. ಹಾಗಾಗಿ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಮಾತಾಡಕ್ ಶುರು ಮಾಡಿರೋದು ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡು, ಇವರು ಎಲ್ರೂ ಕೂಡ ಹೊಟ್ಟೆಪಾಡಿಗೋಸ್ಕರ ಮಾಡ್ತಿದ್ದಾರೆ, ಇವ್ರನ್ನ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ, ಇವ್ರೆಲ್ರೂ ಕೂಡ ಒಪ್ಕೊಂಡು ಬಂದಂತವ್ರು ಇದ್ದಾರೆ. ಈಗಲೇ ಕೋರ್ಟ್ಗಳು ಇದನ್ನ ಒಂದು ವೃತ್ತಿ ಅಂತ ಘೋಷಿಸ್ಬಿಟ್ಟಿದ್ದಾವೆ. ಮಸಾಜ್ ಪಾರ್ಲರ್ ತಾನೇ, ಸ್ಪಾಗಳು ತಾನೇ, ನಡಿಲಿ ಬಿಡಿ, ಈ ತರದ ಮಾತುಕತೆಗೆ ಬಂದಿದ್ದಾರೆ. ಆದ್ರೆ ಅದು ಹಾಗಿಲ್ಲ. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅವರ ಬೆವರಿನ ಮೂಲಕ ಹಣವನ್ನ, ಅಂದ್ರೆ ದುಪ್ಪಟ್ಟು ಹಣವನ್ನ ಕಲೆಕ್ಟ್ ಮಾಡ್ತಾ ಆ ಹಣದಲ್ಲಿ ಒಂದು ಶೇರ್ ಅನ್ನ ಅವರನ್ನ ಕಾಯುವಂತಹ ಈ ವ್ಯವಸ್ಥೆಗೆ ಕೊಡ್ತಾ ಇರುವಂತದ್ನ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಈ ಇದಕ್ಕೆ ಪೂರಕವಾಗಿ ಕೆಲವು ಸಂಸ್ಥೆಗಳು ನಿಂತ್ಕೊಂಡಿರೋದು ಶೋಚನೀಯವಾದ ಮತ್ತೆ ಬಹಳ ದರಿದ್ರವಾದ ವಿಚಾರ. ಅದು ಅಂದ್ರೆ ಅವ್ರಿಗೆ ಈ ಇದನ್ನ ಸ್ಟಡಿ ಮಾಡುವಂತಹ ಮನಸ್ಸಿಲ್ಲ, ಅಥವಾ ಒಂದು ಅಧ್ಯಯನಶೀಲತ್ವ ಅವರಲ್ಲಿ ಇರೋದಿಲ್ಲ. ಮತ್ತೆ ನಾವು ಎಲ್ಲಿ ಬಳಕೆ ಆಗಿ ಹೋಗ್ತಾ ಇದ್ದೇವೆ ಅಂತ ಅವ್ರಿಗೆ ಅರಿವಿಲ್ಲ. ಹೆಂಗಾಗಿ ಹೋಗಿದೆ ಅಂತಂದ್ರೆ ಈ ಪೊಲೀಸರಾಗ್ಲಿ ಸಂಸ್ಥೆಗಳಾಗ್ಲಿ ಇವರೆಲ್ರು ಪಿಂಪ್ಗಳಿಗಿಂತಲೂ ಏನೋ ಕಡಿಮೆ ಇಲ್ಲ ಅಂತಾನೆ ಅನ್ಸ್ಬಿಡುತ್ತೆ. ಕೆಲವರು ಯಾರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇರುವಂತದ್ದು ಇದು ಅರಿವೇ ಇಲ್ಲ. ITPA ಅಂತ ಹೇಳುವಂತ ಒಂದು ಕಾನೂನು ಏನಿದೆ ಅದು ಏನು ಇನ್ನೂ ಚಾಲ್ತಿಲಿ ಇದೆ, ಅದೇನು ಸತ್ತಿಲ್ಲ ಅದು. ಆದ್ರೆ ಅದನ್ನ ಇವರು ಇಂಪ್ಲಿಮೆಂಟ್ ಮಾಡಕ್ಕೆ ಇವರು ಮುಂದಾಗ್ತಾ ಇಲ್ಲ. ಆ ಎಲ್ಲಾ ಸೆಕ್ಷನ್ಗಳು ಏನಿದಾವೆ ಆ ಸೆಕ್ಷನ್ಗಳನ್ನ ಅವರು ಹಾಕ್ಬೇಕಾದ್ರೂ ಕೂಡ ಬಹಳ ಚೂಸಿ ಆಗಿರ್ತಾರೆ. ಇದೇ ಮೈಸೂರಿನಲ್ಲಿ ಒಬ್ಬ DYSP ಅವನ ಮನೆಯಲ್ಲಿ ದಂಧೆ ನಡೆಸ್ತಾ ಇದ್ದಾಗ ಅಲ್ಲಿ ಕನ್ಸರ್ನ್ಡ್ ಆಫೀಸರ್ಸ್ ಯಾರಿದ್ದಾರೆ, ನಾನು ಹೇಳ್ತಾ ಇದ್ದೇನೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಕೂಡ್ದು ಅಂತ ಆ ಸೆಕ್ಷನ್ ಅನ್ನೇ ಬಳಸಲ್ಲ. ಇವತ್ತಿಗೂ ನಾನು ಅದನ್ನ ಫೈಟ್ ಮಾಡಿ ಯಾವುದು ನಮ್ಮ PCR ಹಾಕೊಂಡು ಅಲ್ಲಿ ಗೆದ್ದು ಅವರ ಹೆಸರನ್ನ ಇವತ್ತು ಇದು ಏನು FIR ಅಲ್ಲಿ ಸೇರಿಸಿದ್ದಾಯ್ತು. 2 ವರ್ಷ ತಗೊಂಡು ಈ ರೀತಿಯಾದಂತಹ ಒಂದು ಆಟಿಟ್ಯೂಡ್ ಏನಿದೆ, ಧೋರಣೆಗಳು ಅಧಿಕಾರಿಗಳಲ್ಲೂ ಇವತ್ತು ಇದಾವೆ. ಅವ್ರಿಗೆ ಈ ಒಂದು ದಂಧೆಯನ್ನ ಯಥಾಸ್ಥಿತಿವಾದವನ್ನ ಮಂಡಿಸ್ತಾನೆ ಬರ್ತದೆ. ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತಾನೆ ಅವ್ರಿಗಿರುವಂಥದ್ದು ಬಹಳ ಕಡಿಮೆ. ನಾನ್ ನೋಡಿದ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು 20-25% ಅಧಿಕಾರಿಗಳಿಗೆ ಮಾತ್ರ ಈ ದಂಧೆಯ ವಿರುದ್ಧ ಒಂದು ನಿಲುವಿದೆ ಬಿಟ್ರೆ ಬಾಕಿ ಉಳಿದವರೆಲ್ರಿಗೂ ಇವತ್ತಿನ ಮಟ್ಟಿಗೆ ಮೈಸೂರಿನಲ್ಲಂತೂ ಹಿರಿಯ ಅಧಿಕಾರಿಗಳಿಗೆ ಇದು ಕಿವಿ ಕಿವುಡಾಗೋಗಿದೆ, ಕಣ್ಣು ಕುರುಡಾಗೋಗಿದೆ, ಮೆದುಳಿಗೆ ತೂಕಿಡ್ದೋಗಿದೆ. ಇವರುಗಳಿಗೆ ಹಣ ಬರುವ ಸೋರ್ಸ್ ಅನ್ನಷ್ಟೇ ನೋಡ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಯಾಗಿದ್ರು ಕೂಡ ಅತ್ಯಂತ ಭ್ರಷ್ಟವಾಗಿ ನನಗೆ ಕಾಣಿಸ್ತಾ ಇದ್ದಾರೆ. ಇದು ತುಂಬಾ ಬೇಸರದಿಂದ ಹೇಳ್ತಾ ಇದ್ದೀನಿ. ಹೀಗೆ ಇಲ್ಲಿ HIV AIDS ಬಗ್ಗೆ ನಮಗೆ ಮರುಕ ಇದೆ. ಅದನ್ನ ನಾವು ಬಹಳ ಮಾನವೀಯವಾಗಿ ಹ್ಯಾಂಡಲ್ ಮಾಡಿದ್ದೇವೆ. ಅವ್ರಿಗೆ ಏನ್ ಮಾಡಬೇಕಾಗಿದ್ದ ಚಿಕಿತ್ಸೆಗಳು ಅವು ಕೂಡ ಆ ಸಂದರ್ಭಗಳಲ್ಲಿ ಮಾಡ್ತಾ ಬಂದಿದ್ದಿದೆ. ಆದ್ರೆ ಅವರ ಹೆಸರಿನಲ್ಲಿ ಈ ದಂಧೆಗೆ ಪೂರಕವಾಗಿ ನಿಲ್ಲುವಂತ ಕೆಲಸಗಳನ್ನ ಸಂಸ್ಥೆಗಳು ಮಾಡಿದ್ದಿದೆಯಲ್ಲ, ಅದು ಅತ್ಯಂತ ಹೇಯವಾದಂತಹ ಕೆಲಸ, ಬಹಳ ಅತ್ಯಂತ ಹೇಯವಾದ ಕೆಲಸ ಅಂತಾನೆ ಸಂಸ್ಥೆಯವರಾಗಿರ್ಲಿ ಸರ್ಕಾರಿ ಇಲಾಖೆಗಳಾಗಿರ್ಲಿ ಅವ್ರುಗಳು ಎಲ್ಲರೂ ಕೂಡ ಹಣಕ್ಕೋಸ್ಕರ ಫಂಡಿಗೋಸ್ಕರ ಈ ಕಾರ್ಯಕ್ರಮವನ್ನೇ ಹಾಕೊಂಡ್ರು. ಇಲ್ಲ ಅಂತಂದ್ರೆ ಇವತ್ತಿಗೂ ಕಾನೂನು ಇರೋದು ಪ್ರಾಸ್ಟಿಟ್ಯೂಷನ್ ಪರ್ ಸೇ ಇಸ್ ನಾಟ್ ಎ ಕ್ರೈಮ್ ಅಂತಾನೆ. ಯಾವುದೇ ಹೆಣ್ಣು ಮಕ್ಕಳು ಅವರ ದರ್ದು ನಿಮಿತ್ತ ಯಾರ ಜೊತೆಲಾದ್ರೂ ಅವ್ರು ಓಡಾಡ್ತಾರೆ, ಯಾರ ಜೊತೆಲಾದ್ರೂ ಒಂದ್ ಲಾಡ್ಜಿಗೆ ಹೋಗಿ ಮಲ್ಕೊಳ್ತಾರೆ, ಯಾರ ಜೊತೆಲಾದ್ರೂ ಕಾಣಿಸ್ಕೊಳ್ತಾರೆ, ಅಥವಾ ಅವ್ರ ಮನೆಗೆ ಯಾರೋ ಗಂಡಸರು ಬರ್ತಾರೆ ಅಂತಂದ್ರೆ ಅದು ಯಾರು ಕೇಳುವಂಥದ್ದು ಅಲ್ಲ, ಅದು ಒಂದು ಪ್ರಕರಣವೂ ಅಲ್ಲ. ಅದ್ರ ಬಗ್ಗೆ ಪೊಲೀಸ್ನವರು ಚರ್ಚೆ ಮಾಡ್ಬೇಕಾದ ಅವಶ್ಯಕತೆಯೂ ಇಲ್ಲ. ಯಾವುದನ್ನ ಈ ITPA ಹೇಳುತ್ತೆ, ಇಲ್ಲಿ ಆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಯಾರು ಅವರ ಬೇಳೆಕಾಳುಗಳನ್ನ ಬೇಯಿಸ್ಕೋಬಾರ್ದು, ಮಧ್ಯವರ್ತಿಗಳು ಇಡ್ಕೂಡ್ದು, ಅಲ್ಲಿ ಮೈನರ್ ಮಕ್ಕಳು ಇರಕೂಡ್ದು, ಮೈನರ್ ಮಕ್ಕಳು ಇರುವ ಜಾಗದಲ್ಲಿ ದಂಧೆ ನಡೀಕೂಡ್ದು.
ಹೀಗೆ ಮಕ್ಕಳು ಅವರನ್ನ ಯಾವುದಾದ್ರೂ ಬಲಾತ್ಕಾರವಾಗಿ ಅಥವಾ ಆಮಿಷ ಒಡ್ಡಿ ಅಥವಾ ಬೇರೆ ಯಾವ್ದಾದ್ರು ಒತ್ತಡಗಳ ಮೂಲಕ ಅವ್ರನ್ನ ಕರ್ಕೊಂಡು ಬರಬಾರ್ದು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಈ ITPA ಸೆಕ್ಷನ್ಸ್ ಹೇಳ್ತವೆ. ಇಲ್ಲಿ ಏನು ಒಂದೇ ಒಂದು ಸೆಕ್ಷನ್ ಇದುವರೆಗೂ ಕೂಡ ಅಮೆಂಡ್ ಆಗಿರೋದು ಸೆಕ್ಷನ್ 8. ಅದು ಸೊಲಿಸಿಟೇಷನ್ ಅಂತ ಏನ್ ಹೇಳ್ತೀರಿ, ಬೀದಿಯಲ್ಲಿ ಹೆಣ್ಣು ಮಕ್ಕಳು ನಿಂತ್ಕೊಂಡು ಆಹ್ವಾನಿಸ್ತಾ ಇದ್ರು ಅಂತ ಏನೋ ಒಂದು ಹೇಳ್ತಾರಲ್ಲ, ಆ ಒಂದು ಸೆಕ್ಷನ್ ಅನ್ನ ಇವತ್ತು ನಿಷ್ಕ್ರಿಯಗೊಳಿಸಲಾಗಿದೆ. ಅದು ಮಾಡಬೇಕಾಗಿದ್ದೆ. ಅದು ಅದು ಆ ಹೆಣ್ಣು ಮಕ್ಕಳ ಪರವಾಗಿರುವಂತಹ ಒಂದು ಮಾನವೀಯವಾದಂತಹ ಒಂದು ಅಮೆಂಡ್ಮೆಂಟ್. ಅದು ಬಿಟ್ರೆ ಉಳಿದೆಲ್ಲದು ಇನ್ನೂ ಜೀವಂತವಾಗಿದೆ. ಅದನ್ನ ಬಳಸಲಿಕ್ಕೆ ಅಧಿಕಾರಿಗಳು ಯಾಕೆ ಮೀನಮೇಷ ಎಣಿಸ್ತಾರೆ? ಇವತ್ತಿಗೂ ಯಾವುದು ಸುಪ್ರೀಂ ಕೋರ್ಟ್ ಬರುವಂತಹ ಎಲ್ಲ ಏನು ತೀರ್ಮಾನಗಳೇನಿದ್ದಾವೆ ಅವು ಎಲ್ಲವೂ ITPAನೇ ಎತ್ತಿ ಹಿಡಿತಾ ಇದ್ರು ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ರು ಹರಿಬಿಡೋದೇನು ಅಂತಂದ್ರೆ ಇದು ಒಂದು ವೃತ್ತಿಗೂ ದಂಧೆಗೂ ವ್ಯತ್ಯಾಸವನ್ನ ಇವ್ರು ಇಡ್ತಾ ಇಲ್ಲ. ದಂಧೆ ಅನ್ನುವಂಥದ್ದೇ ಬೇರೆ, ವೃತ್ತಿ ಅಂತ ಹೇಳೋದೇ. ವೃತ್ತಿಯ ವಿರುದ್ಧ ನಾವು ಇಲ್ಲ. ಅದು ನಿಮ್ಗೆ ಗೊತ್ತಿರುವಂತ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಇದನ್ನ ನಾವು ಹೆಚ್ಚು ಈ ಪೊಲೀಸ್ ಅಧಿಕಾರಿಗಳಿಗೆ ಮೊದಲು ಹೇಳ್ಬೇಕಾಗಿದೆ. ಅವರು ಜಾಣರಾಗಿ ವರ್ತಿಸ್ತಾ ಇದೀವಿ, ಗೊತ್ತಿಲ್ಲ ಅಂತ ಏನಿಲ್ಲ. ಅದನ್ನ ಪರ್ಪಸ್ಫುಲ್ ಆಗಿ ಸಮಾಜದಲ್ಲಿ ಹಬ್ತಾ ಇದ್ದಾರೆ. ಅದನ್ನ ನಾವು ಪ್ರಶ್ನಿಸ್ಬೇಕಾಗ್ತದೆ. ಆಯಾಯ ಜಿಲ್ಲೆಗಳಲ್ಲಿ SP ಅವ್ರ ಗಮನಕ್ಕೆ ತರಬೇಕಾಗ್ತದೆ. ಬಿಡದೆ ಅವರನ್ನ ಬೆನ್ನತ್ಬೇಕಾಗ್ತದೆ ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೋತ್ತರ. ಅವ್ರ ಪ್ರಶ್ನೆ ಮತ್ತೆ ನಿಮ್ಮ ಉತ್ತರ ಎರಡೂ ಬಹಳ ಉಪಯುಕ್ತವಾಗಿದ್ದಂತ. ಮತ್ತೆ ರತಿರಾವ್ ಮತ್ತೆ ಶೀಲಾ ಮೇಡಮ್ ಇದ್ದಾರೆ. ಓಕೆ, ನಾನು ನಿಜ ಹೇಳ್ತೀನಿ, ನನಗೊಂದು ತುಂಬಾನೇ ಒಡನಾಡಿ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು. ಹಾಗಾಗಿ ನಾನು ಆ ದಿನ ಕೂಡ ನಿಮ್ಮಲ್ಲಿ 37 ವರ್ಷ ಅಂತ ಹೇಳುವಾಗ ಕೇಕ್ ಕಟ್ ಮಾಡಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ರ ಬಹಳ ಖುಷಿಯಾದ ದಿನ ಅದು. ನಿಜ ಹೇಳ್ತೀನಿ, ಯು ಆರ್ ಡೂಯಿಂಗ್ ಎನ್ ಎಕ್ಸಲೆಂಟ್ ವರ್ಕ್. ಈ ದಂಧೆ ಮತ್ತು ವೃತ್ತಿಯ ಒಂದು ವ್ಯತ್ಯಾಸವನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ಕೊಡ್ಬೇಕು. ಆಗ ಸ್ವಲ್ಪ ಎಲ್ಲೋ ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದಾ ಗೊತ್ತಿಲ್ಲ ನನ್ಗೆ, ಅದು ಬಿಡಿ. ನಾನು ನಿಮ್ಗೆ ಒಂದು ಹಾಡು ಹೇಳ್ಬೇಕು ಅಂತಿದ್ದೀನಿ. ಆ ಹಾಡನ್ನು ಪುನಃ ಹೇಳ್ತಾ ಇದ್ದೀನಿ. ಮೊನ್ನೆ ಕೂಡ ಹಾಡಿದ್ದೆ. ಇದು ಹೆಂಗಂದ್ರೆ, ಒಂದು ಇಡೀ ಎನ್ವೈರನ್ಮೆಂಟ್ ನೀವು ಬದಲಾಯಿಸಿದ್ದೀರಿ. ಯು ಆರ್ ರಿಯಲಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದಿರಿ. ಎನ್ವೈರನ್ಮೆಂಟ್ ಬದಲಾಯಿಸಿ ಕ್ರಿಯೇಟ್ ಮಾಡಿ ಪಾಸಿಟಿವ್ ಎನರ್ಜಿ ಅನ್ನೋದಕ್ಕೆ ಹಾಕಿ ಹ್ಯುಮ್ಯಾನಿಟಿ ಮುಂದೆ ನೀವು ಅದನ್ನ ಎಳ್ಕೊಂಡು ಹೋಗಿದ್ದೀರಾ. ಅದನ್ನ ಹೇಳ್ಬೇಕಾದ್ರೆ ಈ ಒಂದು ಚಿಕ್ಕದೊಂದು ಹಾಡಿನ ಸಾಲುಗಳು ಮುಖ್ಯ ಅಂತ ಅನ್ಸುತ್ತೆ. ಸಮಥಿಂಗ್ ಲೈಕ್ ದಿಸ್. सृष्टि बीज का नाश न हो, मौसम की तैयारी है, कल का गीत लिए होठों पर, आज लड़ाई जारी है, आज लड़ाई जारी है. ಈ ಸೃಷ್ಟಿ ಬೀಜಗಳನ್ನ, ಈ ಮಕ್ಕಳನ್ನ, ಈ ಹ್ಯುಮ್ಯಾನಿಟಿಯನ್ನ, ಒಂದು ಲೋವರ್ ಲೆವೆಲ್ ಹ್ಯುಮ್ಯಾನಿಟಿಯನ್ನ, ಯಾರು ಇಲ್ಲದ ಒಂದು ಹ್ಯುಮ್ಯಾನಿಟಿಯನ್ನ ನೀವು ಅದನ್ನ ಹೇಗೆ ಅದನ್ನ ನಿಮ್ಮ ಒಳಗೆ ಒಂದು ಸೇರ್ಸ್ಕೊಂಡು ಒಂದೊಂಥರ ಯು ಆರ್ ಪ್ರೊಟೆಕ್ಟಿಂಗ್ ಇಟ್ ಅಲ್ವಾ, ಅದು ಗ್ರೇಟ್ ನಿಮ್ದು. ಅದೇ ನಾ ಹೇಳ್ತಾ ಇದ್ದೀನಿ, ಹಾಡು ಹೇಗಿದೆ ಅಂದ್ರೆ, ಸೃಷ್ಟಿ ಬೀಜ ಕ ನಾಶ ನ ಹೋ, ಮೌಸಮ್ ಅಂದ್ರೆ ಯು ಹ್ಯಾವ್ ಕ್ರಿಯೇಟೆಡ್ ಎನ್ ಎನ್ವೈರನ್ಮೆಂಟ್ ಟು ಆಕ್ಚುಲಿ ಈ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಕ್ಕೆ. ಆ ಪ್ರೊಟೆಕ್ಷನ್ ಒಳಗೆ ನಿಮ್ಗೆ ಎಷ್ಟೆಲ್ಲ ಆಗುತ್ತಾ ಅಷ್ಟೆಲ್ಲ ಮಾಡಿ ಒಂದು ಲೆವೆಲ್ಗೆ ಬಂದು ಈಗ ಮೊಮ್ಮಕ್ಕಳು ಆಗುವಂತ ಮಕ್ಕಳನ್ನ ಸೇವ್ ಮಾಡಿ ನೀವು ಕಳಿಸ್ತಾ ಇದ್ದೀರಲ್ಲ, ರಿಯಲಿ ಗ್ರೇಟ್. ಯಾಕಂದ್ರೆ ನಮ್ಮ ಈ ಒಂದು ಸಿಸ್ಟಮ್ ಒಳಗೆ ಇದು ನಿಲ್ಲುವ ತರ ಕಾಣ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಒಂಥರ ದೌರ್ಜನ್ಯಗಳು ನಡೀತಾ ಇವೆ. ಅದೇನ್ ಕಮ್ಮಿ ಆಗಿಲ್ಲ. ಎಲ್ರಿಗೂ ಒಂದು ಕೆಲ್ಸ ಕೊಟ್ರೆ ಯಾರು ಈ ಕೆಲ್ಸಕ್ಕೆ ಬರೋದಿಲ್ಲ ನಂಗೆ ಗೊತ್ತು. ಒಳ್ಳೆ ಕೆಲ್ಸ ಕೊಡ್ಬೇಕು ಅವರಿಗೊಂಥರ, ಅವರ ಜೀವನವನ್ನ ಸಾಗಿಸುವಂತ ಕೆಲಸ ಕೊಡ್ಬೇಕು. ಆ ತರದ ಗವರ್ಮೆಂಟ್ ನಮ್ಗೆ ಬಂದಿಲ್ಲ ಇವತ್ತು. ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ಬೇಕು, ಎಲ್ಲ ಹ್ಯೂಮನ್ ರೈಟ್ಸ್ ನವರು. ಸೊ ನಂಗಂತ ಈ ಒಂದು ರಿಹ್ಯಾಬಿಲಿಟೇಷನ್ ಮಾಡ್ಕೊಂಡು ನೀವು ಯಂಗ್ ಒನ್ಸ್, ಇಬ್ರು 22 ವರ್ಷದ ಮಕ್ಳಿಬ್ರು, ನೀವು ಪರಶು ಮತ್ತೆ ಸ್ಟ್ಯಾನ್ಲಿ, ಹಿಂಗೆ ಅದನ್ನ ಹೇಳ್ಕೊಂಡು ಮುಂದೆ ಕಲಿತಾ ನಿಜವಾಗ್ಲೂ ಒಂದು ದೊಡ್ಡದೊಂದು ಸಂಸ್ಥೆಯನ್ನ ಕಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ರು ಕೂಡ ಈ ಮೌಸಮ್ ಕಿ ತಯಾರಿ, ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದಿರಲ್ಲ,
ಆ ತರನೇ ಮಹಿಳಾ ಚಳವಳಿ ಕೂಡ ಕ್ರಿಯೇಟ್ ಮಾಡಿದೆ, ಬೇರೆ ತರದ ಎನ್ವೈರನ್ಮೆಂಟ್ ಗಳ ಹ್ಯೂಮನ್ ರೈಟ್ಸ್ ಎಲ್ಲ ಮಾಡಿದ್ದಾರೆ. ಆದ್ರೆ ನೀವೊಂದು ಮಾಡಿದ ಒಂದು ಅದ್ಭುತವಾದ ಒಂದು ನಿಮ್ಮ ಒಂದು ಬಾಳಿನ ನಿಮ್ಮ ಇಡೀ ಬಾಳನ್ನೇ ಅದಕ್ಕೆ ಡೆಡಿಕೇಟ್ ಮಾಡಿದಿರಲ್ವಾ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು, ಸ್ಟ್ಯಾನ್ಲಿ. ಐ ಆಮ್ ವೆರಿ ಹ್ಯಾಪಿ. Actually, I don't know how to say anything to you. Thank you. Best. ಯಾರಾದ್ರೂ ಮಾತಾಡ್ತೀರಾ? ಹೇಳಿ. ಮಾತಾಡ್ಲಾ? ಮಾತಾಡಿ ಮಾತಾಡಿ. ಕೇಳಿಸ್ತಾ ಇದೆಲ್ಲ? ಕೇಳಿಸ್ತದೆ ಮೇಡಮ್, ಮಾತಾಡಿ. ಸುಶೀಲಾ ಮೇಡಮ್, ಸ್ಟ್ಯಾನ್ಲಿ ಅವ್ರಿಗೆ ಸ್ಟ್ಯಾನ್ಲಿ ಅವರು ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಶನ್. ಆದ್ರೂ ಕೂಡ ನನಗೆ ಒಂದು ಕೊರತೆ ಏನನ್ಸಿದ್ದು ಗೊತ್ತಾ, ಒಂದೆರಡು ಸಕ್ಸಸ್ ಸ್ಟೋರಿ, ನಮ್ಮ ಮಕ್ಕಳು ಎಷ್ಟು ಘನತೆಯಿಂದ ಬದುಕ್ತಿದ್ದಾರೆ ಅಲ್ಲ ನಮ್ಮ ಒಡನಾಡಿ ಮಕ್ಕಳು, ಆ ತರದ್ದು ಅದನ್ನೊಂದೆರಡು ಹೇಳ್ಬೇಕಾಗಿತ್ತು ಅನ್ನೋದು. ಅದು ನನ್ಗೆ ನೀವು ಇಂಟ್ರಡಕ್ಟರಿ ರಾಧಮ್ಮಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ಬಿಟ್ಟು ನನ್ಗೆ ತುಂಬಾ ಹೆಮ್ಮೆಯಿಂದ ನಾವು ಹಂಚ್ಕೊಳ್ಬಹುದಾದ ಸಾಕಷ್ಟು ವಿಷಯಗಳಿದೆ ಒಡನಾಡಿದ್ದಲ್ವಾ, ಅದು ಎಲ್ಲೋ ಒಂದು ಮಿಸ್ ಆಯ್ತು ಅನ್ನೋದು. ಅದಾದ್ರೆ ಹೇಳ್ಕೋಬಹುದು, ಮತ್ತೆ ಸಿಕ್ಕತ್ತೆ ಆ ಅವಕಾಶಗಳನ್ನ ನಿಮ್ಮ ಹತ್ರ, ನಾವು ಮತ್ತೆ ಮತ್ತೆ ಅದನ್ನ ಕೇಳೋಕೆ ನನ್ಗೆ ಖುಷಿ ಆಗತ್ತೆ ಅದು. ಮತ್ ಇನ್ನೊಂದು ನನಗೀಗ ಒಂದು ಆತಂಕ, ಈ ಸ್ವೀಕಾರ ಕೇಂದ್ರಗಳ, ಸರಿನಾ ನಾನು ಹೇಳ್ತಾ ಇರೋದು, ಆ ಹೆಣ್ಣು ಮಕ್ಕಳ ನಾಪತ್ತೆ ಆಯ್ತಾ, ಆ ಹೆಣ್ಣು ಮಕ್ಕಳು ಮತ್ತೆ IAS ಅಧಿಕಾರಿಗಳಲ್ಲಿ ಅವರು ಕೆಲಸ, ಅದು ತುಂಬಾ ಆತಂಕದ ವಿಷಯ. ರೂಪಾ ಕೂಡ ಅದ್ರ ಬಗ್ಗೆ, ರೂಪಾ ಹಸನ್ ಅವರು ಕೂಡ ಅದ್ರ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಅವ್ರ ಹತ್ರನೂ ಮಾತಾಡಿದ್ರು, ಮತ್ತೆ ಅವ್ರೇನೋ ಪ್ರೆಸ್ ಮೀಟ್, ಅದ್ರದ್ದು ಮುಂದೆ ಏನಾದ್ರೂ ನಿಮಗೆ ಇದ್ರೆ ನನಗೆ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರೂ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಬೋದಿತ್ತಾ? ಆಗ್ಲಿ ಮೇಡಮ್. ಈಗ ಮೊದಲಿಗೆ ನೀವು ಕೇಳ್ಕೊಂಡ ಹಾಗೆ ನನ್ಗೊಂದು 5% ಅಷ್ಟೇ ಬ್ಯಾಟ್ರಿ ಇದೆ. ಒಂದು, ನಮ್ಮಲ್ಲಿ ಬಹಳಷ್ಟು ಮಕ್ಕಳು ನಮ್ಗಿಂತನೂ ಅದ್ಭುತವಾದ ಜೀವನಕ್ಕೆ ಹೋಗಿದ್ದಾರೆ. ಮತ್ತೆ ಅವರ ಒಂದು ಡಾಕ್ಯುಮೆಂಟ್ಸ್ ತಯಾರಿ ಕೂಡ ನಮ್ಗೊಂದು ಚಾಲೆಂಜೇ ಆಗಿತ್ತು. ಬಹಳಷ್ಟು ಜನರಿಗೆ ತಂದೆ ಇರೋದಿಲ್ಲ, ಅಥವಾ ತಂದೆ ತಾಯಿ ಇಬ್ರು ಇರಲ್ದೇ ಇರುವಂತದ್ದು, ಅಥವಾ ಬೇರೆ ಬೇರೆ ರೀತಿಯಾದಂತ ಕಂಡೀಷನ್ ಅಲ್ಲಿ, ಜಾತಿ ಇಲ್ಲ, ಧರ್ಮ ಇಲ್ಲ, ಇವೆಲ್ಲ ನಮ್ಮ ದೇಶದಲ್ಲಿ ಬಹಳ ಮುಖ್ಯ ಆಗ್ಬಿಟ್ಟಿತ್ತು. ಕೇಸ್ ಹಾಕಿ ಅವೆಲ್ಲವನ್ನೂ ಕೂಡ ಒಂದು ತಂದಿದ್ದೇವೆ, ಏನ್ ಹೇಳಿ, ಒಂದು ಆರ್ಡರ್ನೇ ಮಾಡಿಸಿದ್ದೀವಿ. ಮಕ್ಕಳು ಕೆಲವರು ಸಂಸ್ಥೆಗಳಲ್ಲಿ ಸಾಂಸ್ಕೃತಿಕವಾಗಿ ಬೆಳೆದಿದ್ದಾರೆ, ಕೆಲವರು ಒಳ್ಳೊಳ್ಳೆ ಕೆಲ್ಸಕ್ಕೆ ಸೇರಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಮೊನ್ನೆ ಕೂಡ ಬಂದಿದ್ರು. ಬಹಳಷ್ಟು ಕುಟುಂಬಗಳಲ್ಲಿ ಒಳ್ಳೆಯ ಗೃಹಿಣಿಯರಾಗಿದ್ದಾರೆ. ಬೇರೆ ಬೇರೆ ಕಡೆ ಸಾಫ್ಟ್ವೇರ್ ಅಲ್ಲೂ ಕೆಲಸ ಮಾಡುವಂತವರು, ಅಥವಾ ಬೇರೆ ಬೇರೆ ಆಡಿಟರ್ ಆಫೀಸ್ ನಲ್ಲಿ ಮಾಡುವಂತ ಸರ್ಕಾರಿ ಕೆಲಸಗಳಲ್ಲಿ ಮಾಡುವಂತವರು ಎಲ್ಲರೂ ಇದ್ದಾರೆ. ಯಾಕಂತಂದ್ರೆ ಅದೊಂದು ಜರ್ನಿ ಅದು ಅವ್ರದ್ದು. ಸುಮಾರು ವರ್ಷ ನಮ್ಮ ಸಂಸ್ಥೆಯಲ್ಲಿ ಬೆಳೆದು ಹೋದಂತವ್ರು ನೀವೆಲ್ಲರೂ ಕೂಡ ಅದಕ್ಕೆ ಕಾರಣಭೂತರಾಗಿದ್ದೀರಿ. ಅಲ್ಲಿ ಸಾಂಸ್ಕೃತಿಕವಾಗಿ ಅವ್ರನ್ನ ಬೆಳೆಸಿದ್ದೀರಿ. ಬಸವಲಿಂಗಯ್ಯ ಅವರು ಕೂಡ, ಅವರು ಕೂಡ ಆತ್ಮೀಯವಾಗಿ ಅದ್ರಲ್ಲಿ ತೊಡಗಿಸ್ಕೊಂಡಂತವ್ರು, ಸಾಂಸ್ಕೃತಿಕವಾಗಿ ಚಟುವಟಿಕೆಗಳ ಮೂಲಕ ಅವರು ಎಂಪವರ್ ಆಗ್ತಾ ಹೋದಂಥದ್ದನ್ನ ನಾನು ನೆನ್ಪು ಮಾಡ್ಕೊಳ್ತೀನಿ. ಇಲ್ಲಿ ಎರಡನೇದು ವಿಚಾರ, ನಾವು ಇನ್ನೂ ಸ್ಟಡಿ ಮಾಡ್ತಾನೆ ಇದ್ದೀನಿ. ಕೆಲವು ಸತ್ಯಗಳಿದ್ದಾವೆ, ಆದ್ರೆ ಕೆಲವು ಎಕ್ಸಾಗ್ರೇಟೆಡ್ ವರ್ಷನ್ ಇದ್ದಂಗೂ ಅನ್ಸುತ್ತೆ. ನಾವು ಒಂದು ಹೋರಾಟಕ್ಕೆ ಇಳಿಯಕ್ಕಿಂತ ಮುಂಚೆ ಕೆಲವೊಂದನ್ನ ಬಹಳ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಕೆಲವೊಂದು ಕಡೆ ನಾವು ಪೂರ್ವಾಗ್ರಹದಲ್ಲಿ ಸಿಕ್ಕಾಕೊಳ್ಳೋದು ಆಗ್ಬಾರ್ದು ಅಂತ ನನಗೆ ಅನ್ಸುವಂಥದ್ದು. ಬಹಳ ಮುಖ್ಯವಾಗಿ ಕೆಲವು ಕಾರಣದಿಂದ, ಕೆಲವು ಸಂದರ್ಭದಲ್ಲಿ ಕೆಲವು IAS ಆಫೀಸರ್ಸ್ ಕಳಂಕಿತರಾಗಿ ನಾನು ಕಂಡಿದ್ದಿದೆ. ಈಗ ಹಿಂದೆ ಶಮ್ಲಾ ಇಕ್ಬಾಲ್ ಅನ್ನುವಂತಹ IAS ಅಧಿಕಾರಿ ನಿರ್ದೇಶಕರಾಗಿದ್ದಾಗ ಈ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟತೆ ಮಾಡಿದ್ರು ಅಂತ ಹೇಳೋದು ನಮ್ ಕಣ್ಮುಂದೆ ಇದೆ. ಹಾಗೇನೆ ಶೋಭಾ ನಂಬಿಶನ್ ಅಂತ ಹೇಳುವಂತಹ ಒಬ್ಬರು ಅಧಿಕಾರಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದು ನನ್ನ ಕಣ್ಮುಂದೆ ಇದೆ. ಅವರ ಹೆಸರಿಗೂ ಈಗ ಕಳಂಕ ಮೆತ್ಕೊಂಡಿದೆ. ಹಂಗಂತೇಳಿ ಯಾರನ್ನೂ ಇಲ್ಲಿ ಸ್ಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಸಾವಿರಾರು ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಾಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ IAS ಆಫೀಸರ್ಸ್ ಇದ್ದಾರೆ ಅಂತ ಹೇಳೋದು ಮುಖ್ಯ ಆಗುತ್ತೆ. ಹೇಗೆ ಅಷ್ಟೊಂದು ಜನ ಮಕ್ಕಳು ಇವರಿಂದ ಮಿಸ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳೋದು ನಮ್ಮನ್ನ ಕಾಡಬೇಕು. ನಾನು ಸ್ವಲ್ಪ ಸ್ಟಡಿ ಮಾಡ್ತಾನೆ ಇದ್ದೇನೆ ವಿಚಾರದಲ್ಲಿ. ಕೆಲವು ಸಂದರ್ಭಗಳಲ್ಲಿ ಕೆಲವು ಸ್ವೀಕಾರ ಕೇಂದ್ರಗಳಿಂದ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ತಾ ಇರೋದು ಕೂಡ ಈ ಹಿಂದೆ ದಾಖಲೆಯಾಗಿದೆ.
ಈ ಹಿಂದೆ ಕಳಿಸ್ತಾ ಇರುವಂತದ್ದು ಪತ್ರಿಕೆಯಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಬಂದಂತ ವಿಚಾರಗಳೆಲ್ಲವೂ ಇದೆ. ಇವೆಲ್ಲವನ್ನು ನಾವು ಕ್ರೋಢೀಕರಿಸಿ ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಇದನ್ನ ಪ್ರಶ್ನಿಸಬೇಕಾಗಿದೆ. ಯಾರೋ ಕೆಲವು ಆರೋಪಗಳನ್ನ ಇಟ್ಟಿದ್ದಾರೆ ಅಂತ ಹೇಳೋ ಕಾರಣಕ್ಕೆ ಇದ್ದಕ್ಕಿದ್ದಾಗೆ ಧುಮುಕೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಇದು ತುಂಬಾ ಸೀರಿಯಸ್ ಇಶ್ಯೂ. ಇದು ಸೀರಿಯಸ್ ಆಗಿ ನಾವು ತಗೊಂಡು ಹೋಗ್ಬೇಕಾಗಿದೆ. ರೂಪಾ ಅವರು ಇದನ್ನ ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದಿಷ್ಟು ನಾವು ಸ್ಪಷ್ಟವಾದ ಅಧ್ಯಯನ ಮಾಡಿ ಈ ಇಶ್ಯೂ ಏನ್ ತಂದಿದ್ದಾರೆ ಮುನ್ನೆಲೆಗೆ ಅವ್ರ ಜೊತೆ ಕೈ ಜೋಡಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ವಾಪಸ್ ಒಡನಾಡಿಗೆ ವಿಚಾರಕ್ಕೆ ಬಂದು ಹೇಳೋದಾದ್ರೆ, ಈಗ ಮೋಹನ ಅಂತ ಹೇಳುವಂತ ಹೆಣ್ಣು ಮಗಳ ಮೂಲಕ ಒಂದು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಭಾರತೀಯರು ಅಂತ ಯಾರು ನಾವು ಹೇಳ್ಕೊಳ್ತಾ ಇದ್ದೀವಿ. ಈಗ ನಮ್ಗೆ ನಾವು ಯಾವುದೇ ಧರ್ಮವನ್ನ ನಮೂದಿಸ್ಬೇಕಾದಂತ ಅವಶ್ಯಕತೆ ಇಲ್ಲ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ನಮ್ಮ ವೈಯಕ್ತಿಕ ದಾಖಲೆಗಳಲ್ಲಿ ನೀವು ಭಾರತೀಯರು ಅಂತಂದ್ರೆ ಸಾಕು ಅಂತ ಹೇಳುವಂತಹ ಒಂದು ನಿರ್ದೇಶನವನ್ನ ಆದೇಶವನ್ನ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಮೋಹನಳ ಸಲುವಾಗಿ ಕೊಡ್ತು. ಯಾಕೆ ಅಂತಂದ್ರೆ ಮೋಹನ ಒಂದು PD ಏನ್ ಹೇಳ್ತೀರಿ, ಒಂದು ಹುದ್ದೆಗೆ ಏನ್ ಹೇಳ್ತೀರಿ, ನಮ್ಮ ಗ್ರಾಮದಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಪೋಸ್ಟ್ಗೆ ಅವಳು ಹಾಕ್ಬೇಕು ಅಂತಿದೆ. ಅವಳಿಗೆ BCom ಆಗಿದೆ, ಬೇರೆ ಬೇರೆ ರೀತಿಯಾದಂತ ಡಿಪ್ಲೊಮಾ ಆಗಿದೆ. ಆದ್ರೂ ಕೂಡ ಅವಳಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಅಥವಾ ತಂದೆ ಇಲ್ಲ ಅಂತ ಹೇಳೋ ಕಾರಣಕ್ಕೆ ಆ ಒಂದು ಇದು ತಗೊಳ್ತಾ ಇರ್ಲಿಲ್ಲ. ಅಪ್ಲಿಕೇಶನ್ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅವಳು ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ಜಗಳಕ್ಕೆ ಬಿದ್ದ್ಬಿಟ್ಟಿದ್ಲು. ಆಗ ತಲೆ ಕೆಡ್ಸ್ಕೋಬೇಡಮ್ಮ, ನಾವು ಇರೋದೇ ಹಾಗೆ, ವಿ ಹ್ಯಾವ್ ಟು ಫೈಟ್ ಇನ್ ದ ಕೋರ್ಟ್ ಆಫ್ ಲಾ, ಹೋಗು ಅಂತ ಹಾಕೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಹೈಕೋರ್ಟ್ ನಲ್ಲಿ ಹಾಕಿ, ಅದರಿಂದಾಗಿ ಆಕೆಗೆ ಮಾತ್ರ ಅಲ್ಲ ಅಥವಾ ಆಕೆ ರೀತಿಯ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮಗೂ ನಮಗೂ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆದೇಶ ನ್ಯಾಯಾಲಯದ ಮೂಲಕ ಬಂದಂತದ್ದು. ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಎರಡನೇದು ನಾವು ನಿಮ್ಮ ಮುಂದೆ ಇಡ್ಬೇಕಾಗಿದ್ದೇನಂತಂದ್ರೆ, ಇವತ್ತು SIR ಅಲ್ಲೂ ಕೂಡ ಅದೇ ರೀತಿಯಾದಂಥದ್ದು. ಈ ಯಾರು ಹಾಳು ಸಂಶೋಧಕರು ಯಾರಿದ್ದಾರೆ ಅವತ್ತು ಮಾಡಿದ್ದು PDO ಪೋಸ್ಟಿಗೂ ಕೂಡ, ಅಂದ್ರೆ ಒಂದು ಅಪ್ಲಿಕೇಶನ್ ತಯಾರು ಮಾಡ್ಬೇಕಾದ್ರೆ ರಿಸರ್ಚ್ ಮಾಡುವಂತದಕ್ಕೆ ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡ್ತಾರೆ ಮೇಡಮ್. SIR ಅಲ್ಲೂ ಕೂಡ ಸಾವಿರಾರು ನೂರಾರು ಕೋಟಿಗಳನ್ನ ಖರ್ಚು ಮಾಡಿ ಇವ್ರು ಮಾಡ್ತಾರಲ್ಲ. ಇಲ್ಲಿ ಈ ರೀತಿಯಾಗಿ ಬಾಧಿತ ಮಕ್ಕಳಿದ್ದಾರೆ, ಅವ್ರಿಗೊಂದು ಜಾತಿ ಇರಲ್ಲ, ಅವ್ರಿಗೊಂದು ಧರ್ಮ ಇರಲ್ಲ, ತಂದೆ ತಾಯಿ ಇರಲ್ಲ, ಹೇಗೋ ಬಚಾವಾಗಿ ಬದುಕಿ ಅವರು ಮುನ್ನೆಲೆಗೆ ಬಂದು ಮುಖ್ಯವಾಹಿನಿ ಸೇರ್ಕೊಂಡಿರ್ತಾರೆ. ಈಗ ಅವರು ನಾಗರಿಕರೋ ಅನಾಗರಿಕರೋ ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ಬೇಕಾ ಬೇಡವಾ? SIR ಅದನ್ನ ಅವ್ರನ್ನ ತನ್ನ ಇದಕ್ಕೆ ತಗೊಳ್ತಾ ಇಲ್ವಾ? ಎಷ್ಟು ದಿವಸ ಅಂತ ಇವ್ರು ನರಳಬೇಕಾಗಿದೆ? ಈ ಮಕ್ಕಳುಗಳನ್ನ ಇವತ್ತು ಪ್ರಜೆಗಳಂತ ಕನ್ಸಿಡರ್ ಮಾಡದಂತ ಸ್ಥಿತಿ ಇದೆ ಇವತ್ತು. ತುಳಿತಕ್ಕೊಳಪಟ್ಟಂತಹ ಮಕ್ಕಳು ಬರೀ ಏನು ರೆಕಾರ್ಡ್ ಇಲ್ಲದೆ ಬಡ ಜನ ಮಾತ್ರ ಅಲ್ಲ, ಈ ಮಕ್ಕಳು ಹೇಗೋ ಬದುಕೊಂಡು ನಮ್ಮಿಂದ ಬದುಕು ಕಟ್ಕೊಂಡು ಹೊರಗಡೆ ಹೋದವರು ಇವತ್ತು ವಾಪಸ್ ಬರ್ತಿದ್ದಾರೆ. ಅಣ್ಣ ನನ್ನ ಹೆಸರು ಈಗ ಹೆಂಗ್ ಮಾಡೋದು, SIR ಅಲ್ಲಿ ಹೆಸರು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಬಹಳ ಬೇಸರ ಆಗುತ್ತೆ. ದೇ ಶುಡ್ ಬಿ ಕನ್ಸಿಡರ್ಡ್ as citizens, ದೇ ಶುಡ್ ಬಿ ಅಲೋಡ್ ಟು ವೋಟ್. ಇದನ್ನ ನಾವು ಮಾನವೀಯವಾಗಿ ಈ ಜನಗಳ ದರಿದ್ರ SIR ಮುಂದೆ ಇಡಬೇಕಾಗಿದೆ ಮೇಡಮ್. ಥ್ಯಾಂಕ್ ಯು ಸ್ಟಾನ್ಲಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಆಕ್ಚುಲಿ ಟೈಮ್ ಆಯ್ತು ಅನ್ಸುತ್ತೆ ಮಣಿಯವರ. ಸೊ ಇವತ್ತಿನ ಚರ್ಚೆಗೆ ಇವಲ್ಲಿಗೆ ಸಮಯ ಅಭಾವದಿಂದ ನಾವು ಕ್ಲೋಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ 8:30 ನಾವು ಕ್ಲೋಸ್ ಮಾಡ್ಬೇಕು. ಬಹಳ ಉತ್ತಮವಾಗಿ ಪರಿಣಾಮಕಾರಿಯಾಗಿ ವಿಷಯ ಮಂಡನೆ ಮಾಡಿದ ಸ್ಟ್ಯಾನ್ಲಿ ಅವರಿಗೆ ಮತ್ತು ಚರ್ಚೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಸಭೆಯನ್ನ ಮುಕ್ತಾಯ ಮಾಡ್ತೀವಿ. ಮತ್ತೆ ಮಾತಾಡೋದಿದೆ ಸ್ಟ್ಯಾನ್ಲಿ ಅವರ ಜೊತೆ, ನೋಡೋಣ. ಖಂಡಿತ ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆ ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್. ನಮಸ್ಕಾರ. ನಮಸ್ಕಾರ.